ಹಲೋ ಗೆಳೆಯರೆ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನೋಡ್ತಾ ಇರುವಂತದ್ದು ಆಗಸ್ಟ್ 14, 2025 ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಸೊ ಇವತ್ತಿನ ಒಂದು ಚರ್ಚೆಗೆ ತೆಗೆದುಕೊಂಡಿರುವಂತಹ ಆರ್ಟಿಕಲ್ಸ್ಗಳು ಯಾವ ರೀತಿಯಾಗಿದೆ ಅಂತ ಗಮನಿಸೋದಾದರೆ, ಪರ್ಟಿಕ್ಯುಲರ್ಲಿ ಫಾರೆಸ್ಟ್ ರೈಟ್ ಆ್ಯಕ್ಟ್ಗೆ ಸಂಬಂಧಪಟ್ಟಂಥ ಒಂದು ಇಶ್ಯೂ ಇದೆ. ಸೊ ಛತ್ತೀಸ್ಗಢದಲ್ಲಿ ಇರ್ತಕ್ಕಂಥ ಅಂದರೆ ಸ್ಟೇಟ್ ಇಶ್ಯೂಗೆ ಸಂಬಂಧಪಟ್ಟಂಥ 2 ಇಶ್ಯೂನ ಸೆಲೆಕ್ಟ್ ಮಾಡ್ಕೊಂಡಿರುವಂಥದ್ದು. ಒಂದು ಫಾರೆಸ್ಟ್ ರೈಟ್ ಆಗಿರ್ಬೋದು, ಹಾಗೂ ಆ್ಯಂಟಿ ಕನ್ವರ್ಷನ್ ಲಾಗೆ ಸಂಬಂಧಪಟ್ಟಂತೆಯೂ ಸಹ ಒಂದು ಲಾ ಇದೆ. ಸೊ ಹಾಗಾಗಿ ಸ್ಟೇಟ್ ಯಾವ ರೀತಿಯಾದಂಥ ಸ್ಟೆಪ್ಸನ್ನು ತೆಗೆದುಕೊಂಡಿದೆ ಅಂತ ಗಮನ ಹರಿಸುವಂಥದ್ದಾಗಲಿ. ಸೊ ಇದರೊಂದಿಗೆ IR ಸೆಕ್ಷನಿಂದ GS ಪೇಪರ್ 2 ನಡಿನಲ್ಲಿ IR ಸೆಕ್ಷನಿಂದ ಗಮನ ಹರಿಸೋದಾದರೆ, ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಟ್ರೇಡ್ ವಾರ್ ನಡೀತಾ ಇದೆ. ಇದ್ರ ಬಗ್ಗೆ ನಾವು ನೋಡ್ತಾ ಬರ್ತಾ ಇದ್ದೀವಿ. ಸೊ ಇವಾಗ ಭಾರತ ಪರ್ಟಿಕ್ಯುಲರ್ಲಿ ಯಾವ ರೀತಿಯಾದಂಥ ಆ್ಯಕ್ಷನ್ನ ತೆಗೆದುಕೊಂಡಿದೆ. ಸೊ ಈ ಒಂದು ವೆಸ್ಟರ್ನ್ ಸ್ಯಾಂಕ್ಷನ್ ಅಥವಾ USA ಒಂದು ಸ್ಯಾಂಕ್ಷನ್ ಆಗಿರ್ಬೋದು, ಪ್ರೆಷರನ್ನು ತಡೆಗಟ್ಟೋದಕ್ಕೋಸ್ಕರ ಭಾರತ ಯಾವ ರೀತಿಯಾದಂಥ ಒಂದು ಸ್ಟೆಪ್ಪನ್ನು ತೆಗೆದುಕೊಂಡಿದೆ ಅಂತ ಗಮನ ಹರಿಸ್ಬೋದು. ಇದರೊಂದಿಗೆ ಅಕಾಡೆಮಿಕ್ಸ್ ಅಂತ ಬಂದಾಗ ಇಲ್ಲಿ ಫ್ರೀಡಮ್ ತುಂಬ ಇಂಪಾರ್ಟೆಂಟು ಅನ್ನುವಂತಹ ನಿಟ್ಟಿನಲ್ಲಿಯೂ ಸಹ ಒಂದು ಎಡಿಟೋರಿಯಲ್ ಸೆಕ್ಷನಿಂದ ಆರ್ಟಿಕಲ್ ಇದೆ. ಸೊ ಬಹುಮುಖ್ಯವಾಗಿ ಅದು ಸಹ ನಮಗೆ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಸಹಕಾರಿ ಆಗ್ತಕ್ಕಂಥ ಆರ್ಟಿಕಲ್. ಸೊ ಯಾವ ರೀತಿಯಾದಂಥ ಇಶ್ಯೂಸ್ಗಳಿದ್ದಾವೆ ಅಂತ ಒಂದೊಂದಾಗಿ ನೋಡೋದಾದರೆ, ಪ್ರಥಮ ಹಂತದಲ್ಲಿ ತೆಗೆದುಕೊಂಡಿರುವಂಥದ್ದು. ಸೊ ನೀವು ಆರ್ಟಿಕಲನ್ನು ಗಮನ ಹರಿಸ್ಬೋದು. ಈ ಒಂದು ಆರ್ಟಿಕಲ್ ನೋಡೋದ್ರ ಮುಖಾಂತರ ನಿಮ್ಗೆ ಗೊತ್ತಾಗುತ್ತೆ ಯಾವ ಒಂದು ಥೀಮ್ ಮೇಲೆ ನಾವು ನಮ್ಮ ಒಂದು ಪ್ರಿಪ್ರೇಷನನ್ನು ಫೋಕಸ್ ಮಾಡಬೇಕು ಅಂತ. ಸೊ ಇಲ್ಲಿ ನಾವು ತುಂಬ ಡಂಪ್ಡ್ ಮಟೀರಿಯಲನ್ನು ಕಂಪ್ಲೀಟಾಗಿ ಯಾವುದ್ಯಾವುದೋ ಓದ್ತಿರ್ತೀವಿ. ಬಟ್ ಏನಿದೆ ನ್ಯೂಸಲ್ಲಿ ಕಂಟಿನ್ಯೂಸ್ ಬರ್ತಾ ಇರುವಂಥ ಇಶ್ಯೂಸ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವತ್ತೋ ಒಂದೇ ಬಂದಿರೋಂಥ ಇಶ್ಯೂಸ್ ಫೋಕಸ್ ಮಾಡೋಕ್ಕಿಂತ ಕಂಟಿನ್ಯೂಸ್ ಆಗಿ ಒಂದು ಕನ್ಸೋಲ್ಡೇಟೆಡ್ ಆಗಿರ್ತಕ್ಕಂಥ ಇಶ್ಯೂಸ್ ಏನಿರುತ್ತಲ್ಲ ಅದರ ಆಧಾರದ ಮೇಲೆ ಕ್ವಶನ್ಸ್ಗಳು ಫ್ರೇಮ್ ಆಗ್ತಾ ಇರುತ್ತೆ. ಓಕೆ, ಐದರ್ ಪ್ರಿಲಿಮ್ಸ್ ಆರ್ ಮೇನ್ಸ್ನಲ್ಲಿ ಕ್ವಶನ್ಸ್ಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇಲ್ಲಿ ಪರ್ಟಿಕ್ಯುಲರ್ ಇಶ್ಯೂನ ತೆಗೆದುಕೊಳ್ಳೋದಾದರೆ, ಟ್ರೇಡ್ ರಿಲೇಟೆಡ್ ಇರುವಂತೆ ನಾವು ನೋಡೋದಾದರೆ, ಇವಾಗ ಬೇರೆ ಬೇರೆ ದೇಶದೊಂದಿಗೆ ಆಗ್ತಾ ಇರುವಂಥ ಒಂದು ಬೈಲ್ಯಾಟ್ರಲ್ ರಿಲೇಷನನ್ನು ಕಾಣ್ತಾ ಇದ್ದೀವಿ. ಸೊ ರೀಸೆಂಟಾಗಿ ನಾವು ಈ ಒಂದು ನ್ಯೂಸ್ ಅನಾಲಿಸಿಸ್ನಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂತಹ ಟಾಪಿಕ್ಸ್ಗಳನ್ನು ನೋಡೋದಾದರೆ, IR ಸೆಕ್ಷನ್ ಅಥವಾ GS ಪೇಪರ್ 2 ನಡಿನಲ್ಲಿ ನಾವು IR ಸೆಕ್ಷನನ್ನು ತೆಗೆದುಕೊಳ್ಳೋದಾದರೆ, ಸೊ ಪರ್ಟಿಕ್ಯುಲರ್ಲಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಗಮನಿಸ್ತೀವಿ. ಈ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ನಡಿನಲ್ಲಿ ಯಾವ್ಯಾವ ನೇಷನ್ಸ್ಗಳೊಂದಿಗೆ ನಾವು ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಮಾಡ್ತಾ ಇದ್ದೀವಿ, ಕಾಂಪ್ರಿಹೆನ್ಸಿವ್ ಆಗಿರ್ತಕ್ಕಂಥ ಅಗ್ರಿಮೆಂಟ್ಗಳನ್ನು ಮಾಡ್ತಾ ಇದ್ದೀವಿ ಅಂತ ಗಮನ ಹರಿಸ್ತಾ ಇದ್ದೀವಿ. ಸೊ ಪ್ರಥಮ ಹಂತದಲ್ಲಿ GS 2ನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ ನಡಿನಲ್ಲಿ ಸೊ ಟ್ರೇಡ್ ಆಸ್ಪೆಕ್ಟ್ಸ್ ಏನಿರುತ್ತೆ, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ನ ಒಂದು ಕನ್ಸಿಡರೇಷನನ್ನು ಮಾಡಬೇಕಾಗತ್ತೆ. ಸೊ ಇವಾಗ US ಸಂಬಂಧಪಟ್ಟಂತೆ ಇರುವಂಥ ಒಂದು ಟ್ರೇಡ್ ರಿಲೇಷನ್, ಇಂಡಿಯಾ ಹಾಗೂ US ರಿಲೇಟೆಡ್ ಇರುವಂಥ ಒಂದು ಟ್ರೇಡ್ ಆಸ್ಪೆಕ್ಟನ್ನು ಗಮನ ಹರಿಸುವಂಥದ್ದು. ಸೊ ಇದರೊಂದಿಗೂ ಸಹ ನಾವು ಗಮನ ಹರಿಸಬೇಕಾಗಿರುವಂಥದ್ದಂದರೆ, ಸೊ ಪರ್ಟಿಕ್ಯುಲರ್ಲಿ ಇವಾಗ ಫಿಲಿಪೀನ್ಸ್ ಒಂದಿಗೆ ನಾವು ಕಾಣ್ತಾ ಇದ್ದೀವಿ. ಫಿಲಿಪೀನ್ಸ್ ನೇಷನನ್ನು ತೆಗೆದುಕೊಳ್ಳೋದಾದರೆ, ಭಾರತ ಫಿಲಿಪೀನ್ಸ್ ಹಾಗೂ ಇಂಡಿಯಾದೊಂದಿಗೆ ಇರುವಂಥ ಒಂದು ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್ ರಿಲೇಟೆಡ್ ಇರುವಂಥ ಒಂದು ಆಸ್ಪೆಕ್ಟ್ ಇವಾಗ ನ್ಯೂಸಲ್ಲಿದೆ ಅಂತ ಗಮನ ಹರಿಸ್ತಾ ಇದ್ದೀವಿ. ಸೊ ಹಾಗೂ ಏಷ್ಯಾನ್ ಕಂಟ್ರೀಸ್ಗಳನ್ನು ನಾವು ಗಮನ ಹರಿಸೋದಾದರೆ, ಭಾರತ ಇವರೊಂದಿಗೆ ಒಂದು ಕೋಆಪ್ರೇಷನನ್ನು ಎನ್ಹ್ಯಾನ್ಸ್ ಮಾಡಬೇಕು ಅನ್ನುವಂಥದ್ದನ್ನು ಸಹ ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ UK ಒಂದಿಗೆ ಒಂದು ಟ್ರೇಡನ್ನು ನೋಡಿದಾಗ UKನಲ್ಲೂ ಸಹ ಒಂದು ಕಾಂಪ್ರಿಹೆನ್ಸಿವ್ ಆಗಿರುವಂಥ ಒಂದು ಪಾರ್ಟ್ನರ್ಶಿಪ್ಪನ್ನು ಟ್ರೇಡ್ ಆಸ್ಪೆಕ್ಟ್ ನಡಿನಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಸೊ ಇವಾಗ ಪರ್ಟಿಕ್ಯುಲರ್ಲಿ US ರಿಲೇಟೆಡ್ ಇರುವಂಥ ಇಶ್ಯೂ ಏನಿದೆ, ಸೊ ಇನ್ನು ನೇಬರಿಂಗ್ ಕಂಟ್ರೀಸಲ್ಲಿ ಗಮನ ಹರಿಸಿದಾಗ ಮಾಲ್ಡೀವ್ಸ್ ಒಂದಿಗೆ ಇರುವಂಥ ಒಂದು ರಿಲೇಷನು ಸಹ ತುಂಬ ಚೆನ್ನಾಗಿ ಆಗ್ತಾ ಇದೆ ಅಂತ ನಾವು ಕಾಣ್ತಾ ಇದ್ದೀವಿ. ಸೊ ನೇಬರಿಂಗ್ ಕಂಟ್ರೀಸ್ ಅಂತ ಬಂದಾಗ ಮಾಲ್ಡೀವ್ಸ್ ಒಂದಿಗೆ ಇರುವಂಥ ಒಂದು ರಿಲೇಷನ್ ರಿವ್ಯಾಂಪ್ ಆಗ್ತಾ ಇದೆ. ಇವು ಸದ್ಯದ ಮಟ್ಟಿಗೆ ಈ ಒಂದು 15 ಡೇಸಲ್ಲಿ ಇರುವಂಥ ಒಂದು ನ್ಯೂಸ್ ಅಂತ ಗಮನ ಹರಿಸ್ಬೋದು. IR ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಇಶ್ಯೂಸ್ಗಳು ಆನ್ ಗೋಯಿಂಗ್ ಆಗ್ತಾ ಇದೆ ಅಂತ. ಸೊ ಪರ್ಟಿಕ್ಯುಲರ್ಲಿ ಟ್ರೇಡ್ ಆಸ್ಪೆಕ್ಟ್ನ ಆಧಾರದ ಮೇಲೆ ನಾನು ಗಮನ ಹರಿಸ್ತಾ ಇದ್ದೀನಿ. ಇಲ್ಲಿ ಈ ಒಂದು ಆರ್ಟಿಕಲನ್ನು ಗಮನ ಹರಿಸೋದಾದರೆ, ಇಲ್ಲಿ ಏನು ಹೇಳ್ತಾ ಇದೆ, ಗೌರ್ಮೆಂಟ್ ಟ್ವೀಕ್ಸ್ ಎಕ್ಸ್ಪೋರ್ಟ್ ಪ್ರಮೋಷನ್ ಅಂತ ಗಮನ ಹರಿಸ್ತಾ ಇದ್ದೀವಿ. ಸೊ ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ ಗೌರ್ಮೆಂಟ್ ಒಂದು ಡಿಸಿಷನ್ನ ತೆಗೆದುಕೊಳ್ತಾ ಇದೆ. ಸೊ ಯಾವ ರೀತಿಯಾಗಿ ಫೋಕಸನ್ನು ಮಾಡ್ತಾ ಇದೆ ಅಂತ ಗಮನ ಹರಿಸ್ಬೋದು. ಇವಾಗ ಎಕ್ಸ್ಪೋರ್ಟ್ ಅಂತ ಬಂದಾಗ MSME ಸೆಕ್ಟರ್ಸ್ಗಳಂತ ನಾವು ಏನು ಗಮನ ಹರಿಸ್ತೀವಿ. ಓಕೆ, ಈ ಒಂದು MSMEs ನಡಿನಲ್ಲಿ ಪರ್ಟಿಕ್ಯುಲರ್ಲಿ ಮೈಕ್ರೋ ಸ್ಮಾಲ್ ಮೀಡಿಯಮ್ ಎಂಟರ್ಪ್ರೈಸಸ್ ಏನಿದೆಲ್ಲ, ಇವರು ಸಾಕಷ್ಟು ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಸರ್ಕಾರ ಬಹುಮುಖ್ಯವಾಗಿ ಫೋಕಸ್ ಮಾಡುವಂಥದ್ದು. ಇವಾಗ ನಾವು ಯಾವುದೇ ರೀತಿಯಾಗಿ ಒಂದು ಗೂಡ್ಸನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ಏನು ಇಶ್ಯೂಸ್ಗಳಿರುತ್ತೆ. ಪರ್ಟಿಕ್ಯುಲರ್ಲಿ ನಾವು ಪ್ರೊಡಕ್ಷನ್ ಮಾಡ್ತಕ್ಕಂಥ ಹಂತದಲ್ಲಿ ಏನು ಅವಶ್ಯಕತೆ ಇರುತ್ತೆ ಅಂದರೆ, ಕ್ರೆಡಿಟ್ ಈಸ್ ದ ಮಸ್ಟ್ ಆ್ಯಂಡ್ ಶುಡ್. ಕ್ರೆಡಿಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಕ್ರೆಡಿಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈವನ್ ನಾವು ಎಕ್ಸ್ಪೋರ್ಟ್ ಮಾಡಿ ಆದಮೇಲೆ, ಓಕೆ ಎಕ್ಸ್ಪೋರ್ಟ್ ಮಾಡ್ತೀವಿ ಅಂದ್ಕೊಳ್ಳಿ. ಸೊ ಎಕ್ಸ್ಪೋರ್ಟ್ ಮಾಡಿರುವಂಥ ಹಂತದಲ್ಲಿ
ನಮಗೆ ಕಂಪ್ಲೀಟಾಗಿ ಆ ಒಂದು ಕ್ರೆಡಿಟ್ ಆಗುತ್ತೋ ಇಲ್ವೋ, ಓಕೆ, ಒಂದು ಬೇರೆ ಒಂದು ಡೆಸ್ಟಿನೇಷನ್ ಅಂದರೆ ಬೇರೆ ದೇಶಕ್ಕೆ ಹೋಗುತ್ತೆ ಅನ್ನುವಂಥ ಸಂದರ್ಭದಲ್ಲಿ ನಾವು ಅದನ್ನು ಸರಿಯಾಗಿ ಫೈನಾನ್ಸ್ ಅವ್ರಿಗೆ ಬರ್ತಾ ಇದೆಯೋ ಇಲ್ಲೋ, ಇವೆಲ್ಲ ಫೈನಾನ್ಷಿಯಲ್ ಹರ್ಡಲ್ಸ್ಗಳು ಇದ್ದೇ ಇರ್ತವೆ. ಪ್ರೊಡಕ್ಷನ್ ಹಂತದಲ್ಲಾಗಿರ್ಬೋದು, ಈವನ್ ಕನ್ಸ್ಯೂಮರ್ಗೆ ಅದ್ರ ಅಂದರೆ ಡೆಸ್ಟಿನೇಷನ್ಗೆ ಅದು ರೀಚ್ ಆದಮೇಲೂ ಸಹ ಅವ್ರಿಗೆ ಬರ್ತಾ ಇರುವಂಥ ಒಂದು ರಿಟರ್ನ್ ಕ್ರೆಡಿಟ್ ಏನಿರುತ್ತಲ್ಲ ಅದರಿಂದ ಪ್ರಾಫಿಟ್ ಆಗುತ್ತೋ ಇಲ್ವೋ. ಸೊ ಈ ರೀತಿಯಾದಂಥ ಹರ್ಡಲ್ಸ್ಗಳು ತುಂಬ ಇರುತ್ತೆ. ಸೊ ಸಾಕಷ್ಟು ಲೇಯರನ್ನು ಕ್ರಾಸ್ ಮಾಡೋದ್ರ ಮುಖಾಂತರ ಸೊ ಗೌರ್ಮೆಂಟಲ್ಲೂ ಸಹ ಕೆಲವೊಂದಿಷ್ಟು ಚೆಕಿಂಗ್ ಪಾಯಿಂಟ್ಸ್ಗಳು, ಆಮೇಲೆ ಗ್ಲೋಬಲ್ ಲೆವೆಲಲ್ಲಿ WTOನಲ್ಲಿರ್ತಕ್ಕಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಸಹ ನಾವು ಕೆಲವೊಂದಿಷ್ಟು ಫಾಲೋ ಮಾಡಬೇಕಾಗತ್ತೆ. ಓಕೆ, ಅದರಲ್ಲಿ ಸ್ಯಾನಿಟರಿ ಹಾಗೂ ಫೈಟೋ ಸ್ಯಾನಿಟರಿ ಈ ರೀತಿಯಾದಂಥ ಕನ್ಸಿಡರೇಷನ್ ಇರುತ್ತಲ್ಲ. ಸೊ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸೊ ಇದರ ಆಧಾರದ ಮೇಲೆ ಇವುಗಳನ್ನೆಲ್ಲ ನಾವು ನೋಡೋದ್ರ ಮುಖಾಂತರ ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಇರುತ್ತೆ ಅಂತ. ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಇವರು ನಿಯರ್ಲಿ 50% ಟ್ಯಾಕ್ಸನ್ನು ಹಾಕಬೇಕು ಅಂತ ನಾವು ಕಾಣ್ತಾ ಇದ್ದೀವಿ. ಅಗೇನ್ ವಿ ಹ್ಯಾವ್ ಡಿಸ್ಕಸ್ ದ್ಯಾಟ್ ಮರ್ಕಂಡೈಸ್ ಎಕ್ಸ್ಪೋರ್ಟ್ ವಿತ್ USA ಈಸ್ ಮೋರ್, ಅಂದರೆ ನಾವು ಅದರಲ್ಲಿ ಟ್ರೇಡ್ ಸರ್ಪ್ಲಸನ್ನು ತೋರಿಸ್ತಾ ಇದ್ದೀವಿ. ಮರ್ಕಂಡೈಸ್ ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ ನೋಡಿದಾಗ ಭಾರತ ಹೆಚ್ಚು ಮಾಡ್ತಾ ಇದೆ. ಸೊ ಅಲ್ಲಿ ನಾವು ಸರ್ಪ್ಲಸ್ ಕಂಡೀಷನ್ಸನ್ನು ಕಾಣ್ತಾ ಇದ್ದೀವಿ. ನಿಯರ್ಲಿ $40 ಬಿಲಿಯನ್ ಅಷ್ಟು ನಾವು ಸರ್ಪ್ಲಸ್ ಕಂಡೀಷನಲ್ಲಿ ತೋರಿಸ್ತಾ ಇದ್ದೀವಿ ಅಂತ ಗಮನ ಹರಿಸುವಂಥದ್ದು. ಸೊ ಇದರ ಆಧಾರದ ಮೇಲೆ ಪರ್ಟಿಕ್ಯುಲರ್ಲಿ ಇವಾಗ ಸರ್ಕಾರ ಏನು ಮಾಡಬೇಕು, ಬೇರೆ ಬೇರೆ ಒಂದು ಬೈಲ್ಯಾಟ್ರಲ್ ಕೋಆಪ್ರೇಷನನ್ನು, ಅಂದರೆ ಇವಾಗ ನಮ್ಮ USA ಯಾವ್ಯಾವ ಎಕ್ಸ್ಪೋರ್ಟ್ಗಳನ್ನು ಮಾಡ್ತಾ ಇದ್ವಿ, ನಾವು ಡೈವರ್ಸ್ ಆಗಿರ್ತಕ್ಕಂಥ ಒಂದು ಡೆಸ್ಟಿನೇಷನನ್ನು ಹುಡುಕಬೇಕು. ಓಕೆ, ಬೇರೆ ರೀತಿಯಾದಂಥ ಒಂದು ಡೆಸ್ಟಿನೇಷನನ್ನು ಇಲ್ಲಿ ನಾವು ಹುಡುಕಬೇಕಾಗುತ್ತೆ, ಬೇರೆ ನೇಷನ್ಸ್ಗಳನ್ನು ಹುಡುಕಬೇಕಾಗತ್ತೆ. ಸೊ ಇಲ್ಲಿ ಏನೇನು ಹರ್ಡಲ್ಸ್ಗಳು ಇರ್ತವೆ ಅದನ್ನು ಸಹ ರಿಮೂವ್ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ. ಲೆಟ್ ಸಿ ವಾಟ್ ಕೈಂಡ್ ಆಫ್ ಹರ್ಡಲ್ಸ್, ಅಂದರೆ ಈ ಒಂದು ಆರ್ಟಿಕಲಲ್ಲಿ ಏನೇನಿದ್ದಾವೆ ಅಂತ. ಓಕೆ, ಸೊ ನಿಮ್ಗೆ ಯಾಕೆ ಇದು ನ್ಯೂಸಲ್ಲಿದೆ ಅಂತ ಗೊತ್ತಾಯ್ತಲ್ಲ. US ಇವಾಗ ಟ್ಯಾರಿಫ್ ಹಾಕಿರುವಂಥ ಸ್ಥಿತಿಗತಿಗಾಗಿ ಸರ್ಕಾರ ಎಕ್ಸ್ಪೋರ್ಟ್ ಮೇಲೆ ಫೋಕಸನ್ನು ಮಾಡ್ತಾ ಇದೆ. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ಈ ಒಂದು ಕನ್ಸರ್ನ್ ಅಥವಾ ಈ ಒಂದು ಸ್ಟೆಪ್ಪನ್ನು ತೆಗೆದುಕೊಂಡಿರುವಂಥ ಸಂದರ್ಭದಲ್ಲಿ ಯಾವ್ಯಾವ ಸೆಕ್ಟರ್ಸ್ಗಳಿಗೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ, ಹೆಚ್ಚು ಇಂಪ್ಯಾಕ್ಟ್ ಆಗೋದನ್ನು ನೋಡೋದಾದರೆ, ಅಪರಲ್ ಟೆಕ್ಸ್ಟೈಲ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಶ್ರಿಂಪ್ ಎಕ್ಸ್ಪೋರ್ಟ್ಗೆ ಸಂಬಂಧಿಸಿದಂತೆ, ಆರ್ಗ್ಯಾನಿಕ್ ಕೆಮಿಕಲ್ಸ್ ಹಾಗೂ ಮಷಿನರಿ, ಮೆಕ್ಯಾನಿಕಲ್ ಅಪ್ಲಯನ್ಸಸ್ ಇದರ ಆಧಾರದ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಗಮನ ಹರಿಸ್ಬೋದು. ಇದು ಗ್ಲೋಬಲ್ ಟ್ರೇಡ್ ರಿಸರ್ಚ್ ಇನಿಷಿಯೇಟಿವ್ನ ಒಂದು ಕನ್ಸಿಡರೇಷನ್ ಅನ್ಬೋದು. ಇವರ ಒಂದು ಆಧಾರದ ಮೇಲೆ ನಾವು ಇಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ನೋಡ್ತಾ ಇದ್ದೀವಿ. ಸೊ ಮೇನ್ ಚೇಂಜಸ್ ಅಂದರೆ ಪರ್ಟಿಕ್ಯುಲರ್ಲಿ ಮೇನ್ ಚೇಂಜಸ್ ಏನಾಗ್ಬೋದು ಅಂತಂದರೆ, ಇವಾಗ ಮೇನ್ ಚೇಂಜಸ್ಗೆ ಸಂಬಂಧಪಟ್ಟಂತೆ ಗಮನ ಹರಿಸೋದಾದರೆ, ಇವಾಗ ನಾವು ಈ ಕ್ರೆಡಿಟ್ MSMEಸ್ಗೆ ಸಂಬಂಧಿಸಿದಂತೆ ನಾನು ಏನು ಹೇಳಿದೆಲ್ಲ, ಕ್ರೆಡಿಟ್ ಏನಾಗುತ್ತೆ ಎಕ್ಸ್ಪೋರ್ಟರ್ಗೆ ಸಂಬಂಧಿಸಿದಂತೆ ಅವ್ರಿಗೆ ಭಾಳ ಇಂಪ್ಯಾಕ್ಟ್ ಆಗುತ್ತೆ ಅಂತ ನೋಡ್ತಾ ಇದ್ದೀವಿ. ಸೊ ಈ ಒಂದು ಹಂತದಲ್ಲಿ ಏನೇನು ಇಶ್ಯೂಸ್ಗಳಿರ್ಬೋದು, ಸೊ ಇವಾಗ ಫಾಸ್ಟರ್ ಎಕ್ಸ್ಪೋರ್ಟ್ ಕ್ಲಿಯರೆನ್ಸ್ಗೆ ಸಂಬಂಧಪಟ್ಟಂತೆ ಒಂದು ಮಿಷನನ್ನು ಫೋಕಸ್ ಮಾಡುವಂಥದ್ದಾಗಲಿ, ಹಾಗೂ ಕ್ರೆಡಿಟ್ ಗ್ಯಾರಂಟಿಯನ್ನು ಕೊಡುವಂಥದ್ದಾಗಲಿ. ಸೊ ಭಾರತ ಫೋಕಸ್ ಮಾಡ್ತಾ ಇರೋದು ಹೇಳ್ತಾ ಇದ್ದೀನಿ, ಎಕ್ಸ್ಪೋರ್ಟ್ ಸಂಬಂಧಪಟ್ಟಂತೆ ಏನೇನು ಸಪೋರ್ಟ್ ಪಾಸಿಬಲ್ ಇದೆಯಲ್ಲ ಅದನ್ನೆಲ್ಲ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ಎಕ್ಸ್ಪೋರ್ಟ್ ಇನ್ಸೆಂಟಿವ್ಸನ್ನು ಸಹ ಕೊಡ್ತಾರೆ, ಪೊಟೆನ್ಷಿಯಲ್ ಇರ್ತಕ್ಕಂಥ ಒಂದು ಸೆಕ್ಟರ್ಸ್ಗಳಿಗೂ ಸಹ ಇನ್ಸೆಂಟಿವ್ಸನ್ನು ಕೊಡ್ತಾ ಇದ್ದಾರೆ. ಸೊ ಇದರ ಒಂದು ಕನ್ಸಿಡರೇಷನ್ ನೋಡೋದಾದರೆ MSMEಗೆ ಸಂಬಂಧಪಟ್ಟಂತೆ ಈ ಒಂದು ಸ್ಟೆಪ್ ಅಂದರೆ ಅಲ್ಲಿರುವಂಥ ಒಂದು ಸೆಕ್ಟರ್ ಇಂಪ್ಯಾಕ್ಟ್ ಆಗಬಾರ್ದು, ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ ಏನೇನು ಫೈನಾನ್ಷಿಯಲ್ ಹರ್ಡಲ್ಸ್ಗಳಿದ್ದಾವೆ ಅದಕ್ಕೆ ಸಂಬಂಧಿಸಿದಂಥ ಇನ್ಸೆಂಟಿವ್ಸನ್ನು ಕೊಡೋದಾಗಲಿ, ಹಾಗೂ ಈಗ ಎಕ್ಸ್ಪೋರ್ಟ್ ಕ್ಲಿಯರೆನ್ಸ್ ರಿಲೇಟೆಡ್ ಇರುವಂಥ ಆಸ್ಪೆಕ್ಟ್ಸ್ ಇರುತ್ತಲ್ಲ ಅದನ್ನ ಈಸಿಯಾಗಿ ಮಾಡಬೇಕು ಅಂತ, ಯಾವುದೇ ಹರ್ಡಲ್ಸ್ ಇರದೇ ಇರುವಂತೆ. ಸೊ ಏಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಲಾಜಿಕ್ ಏನಿದೆಯಲ್ಲ ಅದರ ಆಧಾರದ ಮೇಲೆ ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತೆಯೂ ಸಹ ನಾವು ರಿಲೀಫನ್ನು ಕೊಡಬೇಕು ಅಂತ. ಹಾಗೂ ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ ಆ್ಯಂಡ್ ಡಿಪಾರ್ಟ್ಮೆಂಟ್ ಆಫ್ ಫಿಶರೀಸ್, ಸೊ ಇವೆಲ್ಲ ಸಹ ಕೊಲಾಬ್ರೇಷನ್ ಮುಖಾಂತರ ಎಲ್ಲನೂ ಅಲರ್ಟ್ ಆಗಿದ್ದಾವೆ. ಈಗ ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್, ಡಿಪಾರ್ಟ್ಮೆಂಟ್ ಆಫ್ ಫಿಶರೀಸ್, ಕಾಮರ್ಸ್, ಫೈನಾನ್ಸ್ ಆ್ಯಂಡ್ MSMEs ಮಿನಿಸ್ಟ್ರೀಸ್ ಇವೆಲ್ಲನೂ ಸಹ, ಯಾಕೆಂದರೆ ಈ ಒಂದು ಮಿನಿಸ್ಟ್ರಿ ಅಂದರೆ ಇದರಡಿನಲ್ಲಿ ಬರ್ತಕ್ಕಂತಹ ಈ ಎಲ್ಲ ಸೆಕ್ಟರ್ಸ್ಗಳಿಗೂ ಸಹ ಇಂಪ್ಯಾಕ್ಟ್ ಆಗ್ತಾ ಇರೋದು. ಈವನ್ ನೋಡಿ ನಾನು ನೋಡಿದ ಶ್ರಿಂಪ್ಗಳ ಒಂದು ಎಕ್ಸ್ಪೋರ್ಟ್ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಮಿನಿಸ್ಟ್ರಿ ಆಫ್ ಫಿಶರೀಸ್ ಅಥವಾ ಡಿಪಾರ್ಟ್ಮೆಂಟ್ ಆಫ್ ಫಿಶರೀಸ್ ನಡಿನಲ್ಲಿ ಗಮನ ಹರಿಸುವಂಥದ್ದು. ಸೊ ಇದರ ಆಧಾರದ ಮೇಲೆ ಇವಾಗ ಒಂದು ಬಜೆಟ್ ಅಲೋಕೇಶನ್ಸ್ ಅಂದರೆ ಈ MSMEsಗಳ ಒಂದು ಕನ್ಸಿಡರೇಷನ್ಗೋಸ್ಕರ ಅಂತಲೂ ಸಹ ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಂಥ ಕ್ರೆಡಿಟನ್ನು ಕೊಡಬೇಕು ಅಂತ 2025 ಹಾಗೂ 26ರ ಒಂದು ಬಜೆಟ್ ನಡಿನಲ್ಲಿ ನಾವು ಗಮನ ಹರಿಸ್ಬೋದು. ಸೊ ಈ ಒಂದು ಬಜೆಟ್ನ ಆಧಾರದ ಮೇಲೆ ನಾವು ನೋಡಿದಾಗ ಸರಿಸುಮಾರು 2250 ಕೋಟಿಯನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ ಯೂನಿಯನ್ ಬಜೆಟ್ ನಡಿನಲ್ಲಿ. ಓಕೆ, ಎದರಲ್ಲಿ ಅಂದರೆ ಎಕ್ಸ್ಪೋರ್ಟನ್ನು ಇಂಪ್ರೂವೈಸ್ ಮಾಡುವಂತಹ ನಿಟ್ಟಿನಲ್ಲಿ. ಸೊ ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಂಥ ಎಕ್ಸಸ್ಸನ್ನು ಇಂಪ್ರೂವೈಸ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಸೊ ಹಾಗಾಗಿ ಇದನ್ನು ಸಹ ಇವಾಗ ಯುಟಿಲೈಸ್ ಮಾಡ್ಕೋತೀವಿ ಅಂತ ಹೇಳ್ಬೋದು. ಪರ್ಟಿಕ್ಯುಲರ್ಲಿ ಇವಾಗ ಎಡಿಷನಲ್ ಮೇಜರ್ಸ್ಗಳಂತಂದರೆ MSMEಸ್ಗೆ ಸಂಬಂಧಿಸಿದ ಒಂದು ಕ್ರೆಡಿಟ್ ಗ್ಯಾರಂಟಿ ಸ್ಕೀಮನ್ನು ಜಾರಿಗೆ ತರ್ತಾ ಇರುವಂಥದ್ದು. ಸೊ ಇದರಲ್ಲೂ ಸರಿಸುಮಾರು
100 crore ಹಾಕ್ತಾ ಇದ್ದಾರೆ ಅಂತ ಗಮನ ಹರಿಸ್ಬೋದು. ಸೊ ಇದರಲ್ಲಿ ಮೇಜರ್ ಫೋಕಸ್ ಏನಂತಂದರೆ ಎಕ್ಸ್ಪೋರ್ಟನ್ನು ಹೆಚ್ಚು ಮಾಡಬೇಕು, ನಮ್ಮ ದೇಶದಲ್ಲಿರ್ತಕ್ಕಂಥ ಎಕ್ಸ್ಪೋರ್ಟನ್ನು ಹೆಚ್ಚು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾವ್ಯಾವ ಇಂಡಸ್ಟ್ರೀಸ್ಗಳು ಹಿಟ್ಟಾಗಿದೆಯಲ್ಲ ಅವುಗಳಿಗೆ ಬೇಕಾಗುವಂಥ ಇಮಿಡಿಯೇಟ್ ರಿಲೀಫನ್ನು ಸಹ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಟೆಕ್ಸ್ಟೈಲ್ ಈ ರೀತಿಯಾದ ಇಂಡಸ್ಟ್ರೀಸ್ಗಳು ಸಹ ತುಂಬ ಇಂಪ್ಯಾಕ್ಟನ್ನು ಫೇಸ್ ಮಾಡೋದ್ರಿಂದ ಅವ್ರಿಗೆ ಬೇಕಾಗಿರುವಂಥ ಒಂದು ಸೊಲ್ಯೂಷನನ್ನು ಸರ್ಕಾರ ಕೊಡಲಿಕ್ಕೆ ಮುಂದಾಗ್ತಾ ಇದೆ. ಈ ಒಂದು ಆರ್ಟಿಕಲ್ ನಡಿ ನಾವು ಗಮನ ಹರಿಸ್ಬೋದು. ಇದಕ್ಕೆ ಬೇಕಾಗಿರುವಂಥ ಒಂದು ಪ್ರೊಸೀಜರ್ ಹರ್ಡಲ್ಸ್ಗಳನ್ನು ರಿಮೂವ್ ಮಾಡ್ತಾ ಇದ್ದಾರೆ. ಮಿನಿಸ್ಟ್ರಿಗಳು ಕೊಲಾಬ್ರೇಷನ್ ಮುಖಾಂತರ ವರ್ಕ್ ಮಾಡ್ತಾ ಇದ್ದಾವೆ ಹಾಗೂ ಕ್ರೆಡಿಟ್ನ ಒಂದು ಸಪೋರ್ಟನ್ನು ಸರ್ಕಾರ ಕೊಡ್ತಾ ಇದೆ. ಸೊ ಈ ರೀತಿಯಾದಂಥ ಸ್ಟೆಪ್ಸನ್ನು ಸರ್ಕಾರ ತೆಗೆದುಕೊಳ್ತಾ ಇದೆ. ಸೊ ಹಾಗೆ ನಾವು ನೋಡಿದ್ವಿ, ನಾವು ಡೈವರ್ಸಿಫೈಡ್ ಆಗಿರ್ತಕ್ಕಂತಹ ಡೆಸ್ಟಿನೇಷನನ್ನು ಫೈಂಡ್ ಮಾಡೋದ್ರ ಮುಖಾಂತರ ಒಂದು ಸೊಲ್ಯೂಷನ್ ಆಗುತ್ತೆ. ಆ್ಯಂಡ್ ಈವನ್ RBI ಆಲ್ಸೋ ಹ್ಯಾಸ್ ಗಿವನ್ ಸಮ್ ರಿಪೋರ್ಟ್ ಅಲ್ವಾ. ಸೊ ಇಲ್ಲಿ ಬ್ಯಾಂಕ್ ಹತ್ರ ದುಡ್ಡಿದೆ, ಇಮಿಡಿಯೇಟ್ ಇಂಪ್ಯಾಕ್ಟ್ ಆಗಲ್ಲ ಅಂತ RBIನೂ ಸಹ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದೆ. ಸೊ ಹಾಗಾಗಿ ನಾವು ಆಲ್ರೆಡಿ ಮರ್ಕಂಡೈಸ್ ಟ್ರೇಡ್ ನಡಿನಲ್ಲಿ ಸರ್ಪ್ಲಸ್ ಕಂಡೀಷನನ್ನು ಹೊಂದಿದ್ದೀವಿ. ಸೊ ಇದರ ಆಧಾರದ ಮೇಲೆ ಎಕ್ಸ್ಪೋರ್ಟ್ಗಳು ಕಡಿಮೆ ಆಗುತ್ತೆ, ಬಟ್ ನಾವು ಅವರಿಂದ ಇಂಪೋರ್ಟ್ ಏನು ಜಾಸ್ತಿ ಮಾಡ್ಕೊಂಡಿಲ್ಲ. ಹಾಗಾಗಿ ನಾವು ಎಕ್ಸ್ಪೋರ್ಟ್ ಮೇಲೆ ಇಲ್ಲಿ ಫೋಕಸ್ ಮಾಡ್ತಾ ಇದ್ದೀವಿ. ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ, ನಾವು ಎಕ್ಸ್ಪೋರ್ಟ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀವಿ ಅಂತ. ಸೊ ಇದು ಮೊದಲನೇ ಆರ್ಟಿಕಲನ್ನು GS ಪೇಪರ್ 2 ನಡಿನಲ್ಲಿ ಇಂಡಿಯಾ ಹಾಗೂ US ರಿಲೇಷನ್ಗೆ ಸಂಬಂಧಪಟ್ಟಂತ ಕನ್ಸಿಡರ್ ಮಾಡುವಂಥ ಒಂದು ಆರ್ಟಿಕಲ್. ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂತಂದರೆ ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ಗೆ ಸಂಬಂಧಪಟ್ಟಂತೆ. ಓಕೆ, ಫಾರೆಸ್ಟ್ ರೈಟ್ ಆ್ಯಕ್ಟ್ ಯಾಕೆ ನಮಗೆ ಇಂಪಾರ್ಟೆಂಟು. ಸೊ ಈ ಒಂದು ಆರ್ಟಿಕಲನ್ನು ಗಮನ ಹರಿಸೋದಾದರೆ ಪರ್ಟಿಕ್ಯುಲರ್ಲಿ ನಾವು GS ಪೇಪರ್ 3 ನಡಿನಲ್ಲಿ ಬಯೋಡೈವರ್ಸಿಟಿ ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂತೆ ಈ ಒಂದು ಇಶ್ಯೂನ ಕನೆಕ್ಟ್ ಮಾಡ್ಬೋದು. ಸೊ ಇದು ನೋಡಿ ಸ್ಟೇಟ್ ರಿಲೇಟೆಡ್ ಇರುವಂಥ ಇಶ್ಯೂ. ಸೊ ಛತ್ತೀಸ್ಗಢನಲ್ಲಿ ಗೌರ್ಮೆಂಟ್ನ ಒಂದು ಕನ್ಸಿಡರೇಷನ್ ಏನಿದೆ ಅಂತಂದರೆ ಫಾರೆಸ್ಟ್ ರೈಟ್ ಟೈಟಲ್ ಏನು ಕೊಟ್ಟಿರ್ತಾರಲ್ಲ, ಟ್ರೈಬಲ್ ರಿಲೇಟೆಡ್ ಇರತಕ್ಕಂಥ ಶೆಡ್ಯೂಲ್ಡ್ ಟ್ರೈಬ್ಸ್ ಆಗಿರ್ಬೋದು ಅಥವಾ ಫಾರೆಸ್ಟ್ ಡ್ವೆಲ್ಲರ್ಸ್ ಆಗಿರ್ಬೋದು. ಸೊ ಈ ಒಂದು ಅರಣ್ಯಗಳಲ್ಲಿ ವಾಸ ಆಗಿರುವಂತಹ ಜನರಿಗೆ ಏನೊಂದು ಟೈಟಲ್ ಕೊಟ್ಟಿರ್ತಾರಲ್ಲ ಅದು ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ ನಡಿನಲ್ಲಿ ಕೊಟ್ಟಿರುವಂಥ ಒಂದು ಟೈಟಲ್ ಆಗಿರುತ್ತೆ. ಆ ಒಂದು ಟೈಟಲನ್ನು ನೋಡಿದಾಗ ಕೌಂಟಿಂಗ್ ಮಾಡೋದ್ರಲ್ಲಿ ವೇರಿಯೇಷನ್ ಆಗಿದೆ. ಓಕೆ, ಥೌಸಂಡ್ಸ್ ಆಫ್ ಪೀಪಲನ್ನು ಎಕ್ಸ್ಕ್ಲೂಡ್ ಮಾಡಿದ್ದಾರೆ, ಆ ಒಂದು ಲಿಸ್ಟಿಂದ ಎಕ್ಸ್ಕ್ಲೂಡ್ ಮಾಡಿದ್ದಾರೆ ಅನ್ನುವಂಥ ಒಂದು ಅಲಿಗೇಷನ್ಸ್ಗಳಿದೆ. ಸೊ ಹಾಗಾಗಿ ಈ ಒಂದು ಇಶ್ಯೂನ ನಾವು ನೋಡೋದಾದರೆ ನೀವು ಇಲ್ಲಿ ಗಮನ ಹರಿಸ್ಬೋದು. ಓಕೆ, ಅವರು ರೈಟ್ಸನ್ನು ಕಳ್ಕೊಂಡಿದ್ದಾರೆ ಅಂತ ನಾವು ಕಾಣ್ತಾ ಇದ್ದೀವಿ. ಓಕೆ, ಇಂಡಿವಿಜುವಲ್ ರೈಟ್ಸ್ ಏನಿರುತ್ತಲ್ಲ ಕಳ್ಕೊಂಡಿದ್ದಾರೆ ಅಂತ ಗಮನ ಹರಿಸ್ತಾ ಇದ್ದೀವಿ. ಸೊ ಇಂಡಿವಿಜುವಲ್ ರೈಟ್ಸ್ ಇರುತ್ತೆ, ಇದರಲ್ಲಿ ಕಮ್ಯುನಿಟಿ ರೈಟ್ಸು ಇರುತ್ತೆ. ಎರಡು ರೀತಿಯಂಥ ರೈಟ್ಸನ್ನು ನಾವು ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ ನಡಿನಲ್ಲಿ ಕಾಣ್ತಾ ಇದ್ದೀವಿ. ಓಕೆ, 50% ಕಮ್ಯುನಿಟಿ ರೈಟ್ಸ್ಗಳು ಲಾಸ್ ಆಗ್ತಾ ಇರೋದನ್ನು ಕಾಣ್ತೀವಿ. ಇಲ್ಲಿ ಕಾಣ್ಬೋದು 50% ಕಮ್ಯುನಿಟಿ ಫಾರೆಸ್ಟ್ ರೈಟ್ಸ್ಗಳು ಲಾಸ್ ಆಗ್ತಾ ಇರೋದನ್ನು ಗಮನ ಹರಿಸ್ತಾ ಇದ್ದೀವಿ. ಇದು ವಿದಿನ್ ಮಂತಲ್ಲಿ ರೆಡ್ಯೂಸ್ ಆಗಿರುವಂಥ ಒಂದು ಕಂಟೆಕ್ಸ್ಟ್ ಆಗಿರ್ಬೋದು. ಈವನ್ ಇಂಡಿವಿಜುವಲ್ ರೈಟ್ಸನ್ನು ನೋಡೋದಾದರೆ ಸರಿಸುಮಾರು 2788 ಜನರ ಒಂದು ಇಂಡಿವಿಜುವಲ್ ರೈಟ್ಸು ಹೋಗಿದೆ ಅಂತ ಹೇಳ್ಬೋದು. ಸೊ ಇದರ ಆಧಾರದ ಮೇಲೆ ನಮಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಕನ್ಸರ್ನ್ ಏನಂತಂದರೆ ಫಾರೆಸ್ಟ್ ರೈಟ್ ಆ್ಯಕ್ಟ್ 2006. ಸೊ ಫಾರೆಸ್ಟ್ ರೈಟ್ 2006 ನಡಿನಲ್ಲಿ ಏನು ಪ್ರೊವಿಷನ್ಸ್ಗಳಿದ್ದಾವೆ ಅಂತ ನಾವು ಬಹುಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು. ಇದರ ಒಂದು ಹಿನ್ನೆಲೆಯನ್ನು ಗಮನ ಹರಿಸೋದಾದರೆ ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವಲ್ಲಿ ಅಥವಾ ಫಾರೆಸ್ಟ್ ರೈಟ್ ಆ್ಯಕ್ಟ್ 2006 ಬರೋಕ್ಕಿನ್ನೂ ಮುಂಚೆ ಒಂದು ಇಂಡಿಯನ್ ಫಾರೆಸ್ಟ್ ರೈಟ್ ಆ್ಯಕ್ಟನ್ನು ಕಾಣ್ತೀವಿ, ಇಂಡಿಯನ್ ಫಾರೆಸ್ಟ್ ರೈಟ್ ಆ್ಯಕ್ಟ್. ಓಕೆ, ಸೊ ಈ ಒಂದು ಇಂಡಿಯನ್ ಫಾರೆಸ್ಟ್ ರೈಟ್ ಆ್ಯಕ್ಟ್ 1927 ಇರುವಂಥದ್ದನ್ನು ಕಾಣ್ತಾ ಇದ್ದೀವಿ. ಈ ಒಂದು ಆ್ಯಕ್ಟ್ ಏನಿತ್ತಲ್ಲ ಜನರಲಿ ಒಂದು ಕೊಲೋನಿಯಲ್ಲಿಂದ ಕಂಟಿನ್ಯೂಷನ್ ಆಗಿರೋದು ಅಂತಲೇ ಹೇಳ್ಬೋದು. ಹಾಗಾಗಿ ಫಾರೆಸ್ಟಲ್ಲಿ ಡ್ವೆಲ್ ಮಾಡ್ತಕ್ಕಂಥವ್ರಿಗೆ ಒಂದು ಕ್ರಿಮಿನಲೈಸೇಷನ್ ಅಥವಾ ಪನಿಷ್ ಕೊಡುವಂಥ ಒಂದು ಕಂಟೆಕ್ಸ್ಟನ್ನು ಇದು ತೋರಿಸ್ತಾ ಇತ್ತು. ಸೊ ಅವ್ರಿಗೆ ರಿಲೀಫನ್ನು ಕೊಡ್ತಾ ಇಲ್ಲ. ಸೊ ಇದನ್ನು ಬದಲಾವಣೆ ಮಾಡೋದಕ್ಕೋಸ್ಕರ ಆಲ್ಮೋಸ್ಟ್ ನೀವೇನು ಹೇಳ್ಬೋದು, ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ ಯಾವಾಗ ಬಂದಿದೆ ಅಂದರೆ 2006 ನಡಿನಲ್ಲಿ ಹೋಲಿಸ್ಟಿಕ್ ಆಗಿ ಬಂದಿರೋದನ್ನು ಗಮನ ಹರಿಸ್ತಾ ಇದ್ದೀವಿ. ಓಕೆ, ಸೊ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಫಾರೆಸ್ಟಲ್ಲಿ ಇರ್ತಕ್ಕಂತಹ ಶೆಡ್ಯೂಲ್ಡ್ ಟ್ರೈಬ್ಸ್ಗಳಿಗೆ ಅಥವಾ ಫಾರೆಸ್ಟ್ ಡ್ವೆಲ್ಲರ್ಸ್ಗಳು ಏನಿರ್ತಾರೆ ಅಲ್ಲೇ ವಾಸ ಆಗಿರ್ತಾರಲ್ಲ ಅವ್ರಿಗೋಸ್ಕರ ಒಂದು ರೈಟನ್ನು ಡಿಸೈನ್ ಮಾಡಿರುವಂಥದ್ದಾಗಿ ಕಾಣ್ತಾ ಇದ್ದೀವಿ. ಸೊ ಪರ್ಟಿಕ್ಯುಲರ್ಲಿ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ 2 ರೀತಿಯಾದಂತಹ ರೈಟ್ಸನ್ನು ಕೊಡೋದಾಗಿ ನಾವು ಕಾಣ್ತಾ ಇದ್ದೀವಿ. ಓಕೆ, ಸೊ ಒಂದು ಇಂಡಿವಿಜುವಲ್ ರೈಟ್ಸ್ ಅಂತ ನೋಡ್ತೇವೆ. ಓಕೆ, ವ್ಯಕ್ತಿಗತವಾಗಿರ್ತಕ್ಕಂಥ ಒಂದು ಹಕ್ಕು ಅಂತ ಹೇಳ್ಬೋದು. ಈವನ್ ಕಮ್ಯುನಿಟಿ ರೈಟ್ಸನ್ನು ಸಹ ಹೊಂದಿರ್ತಾರೆ. ಸೊ ಕಮ್ಯುನಿಟಿ ಆಧಾರದ ಮೇಲೆ ಅವ್ರು ಯಾವ ರೀತಿಯಾದಂಥ ಗ್ರೂಪನ್ನು ಹೊಂದಿರ್ತಾರಲ್ಲ ಕಮ್ಯುನಿಟಿ ರೈಟ್ಸ್ ಅಂತ ಗಮನ ಹರಿಸ್ಬೋದು. ಸೊ ಇಂಡಿವಿಜುವಲ್ ರೈಟ್ಸ್ ಅಂತ ಬಂದಾಗ ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಟೈಟಲ್ನ ಕೊಡ್ತಾರೆ, ನಿಮಗೆ ಇಷ್ಟು ರೀತಿಯಾದಂಥ ನಾವು ಏರಿಯಾವನ್ನು ಲ್ಯಾಂಡನ್ನು ನಿಮ್ಮ ಹೆಸರಲ್ಲಿ ಕೊಡ್ತೀವಿ ಅಂತ ಹೇಳ್ತೀವಿ, ಅದು ಇಂಡಿವಿಜುವಲ್ ರೈಟ್ ಆಗುತ್ತೆ. ಓಕೆ, ಸೊ ಇಷ್ಟು ಲ್ಯಾಂಡನ್ನು ಅವ್ರು ಕೊಡ್ತಾರೆ. ಪರ್ಟಿಕ್ಯುಲರ್ಲಿ ಒಂದು ಟ್ರೈಬಲ್ ಗ್ರೂಪ್ಗೆ ಅಥವಾ ಒಬ್ಬ ವ್ಯಕ್ತಿಗೆ ಕೊಟ್ಟಿರುವಂಥ ಸಂದರ್ಭದಲ್ಲಿ 4 ಹೆಕ್ಟೇರ್ಸನ್ನು ಲಿಮಿಟೇಷನ್ ಮಾಡಿರೋದಾಗಿ ಕಾಣ್ತಾ ಇದ್ದೀವಿ.
ಸೊ ಹೆಕ್ಟೇರ್ಸ್ ಆ್ಯಕ್ಚುಲಿ 4 ಹೆಕ್ಟೇರ್ಸ್ ಕೊಟ್ಟಿರ್ತಾರೆ. ಬಟ್ ಇವಾಗ ಆ ಒಂದು ಟೈಟಲನ್ನು ಕೊಟ್ಟಿರ್ತಾರಲ್ಲ ಇಂಡಿವಿಜುವಲ್ ರೈಟ್ ನಡಿನಲ್ಲಿ, ಈ 4 ಹೆಕ್ಟೇರ್ಸನ್ನು ಯಾವುದೇ ರೀತಿಯಾಗಿ ನಾವು ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡುವಂತಿಲ್ಲ. ಓಕೆ, ಸೊ ಇವಾಗ ನಾನು ಹೋಗ್ಬಿಟ್ಟು ಅದನ್ನು ಪರ್ಚೇಸ್ ಮಾಡ್ತೀನಿ ಅಂತ ತೊಗೊಳಿಕ್ಕೆ ಆಗೋದಿಲ್ಲ. ಓಕೆ, ಅವ್ರು ಏನು ಫ್ಯಾಮಿಲಿ ಇರುತ್ತಲ್ಲ ಅದು ಬರೀ ಇನ್ಹೆರಿಟೆನ್ಸ್ ಅಷ್ಟೇ. ಅವ್ರ ನೆಕ್ಸ್ಟ್ ತಳಿ ಏನಿರುತ್ತಲ್ಲ ಅವ್ರು ಮಾತ್ರ ಇದ್ರ ಮೇಲೆ ರೈಟ್ಸನ್ನು ಹೊಂದಿರ್ತಾರೆ. ಯಾವುದೇ ರೀತಿಯಾಗಿ ಟ್ರಾನ್ಸ್ಫರ್ ಮಾಡೋಂಗಿಲ್ಲ ಅಂತ ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಡಿಯಲ್ಲಿ ಕಾಣ್ತಾ ಇದ್ದೀವಿ. ಈವನ್ ಕಮ್ಯುನಿಟಿ ರೈಟ್ಸ್ ಈಸ್ ಮೋಸ್ಟ್ ಆಫ್ ದ ರೈಟ್ಸ್ ಈಗ ಟ್ರೇಡ್ ಆಸ್ಪೆಕ್ಟ್ಸ್ ನಡಿನಲ್ಲೇ ನಾವು ಕಾಣ್ತೀವಿ. ಓಕೆ, ಟ್ರೇಡ್ ರಿಲೇಟೆಡ್ ಇರುವಂತೆ ಅಂದರೆ ಫಾರೆಸ್ಟಲ್ಲಿ ಇರ್ತಕ್ಕಂಥ ರಿಸೋರ್ಸಸ್ಗಳನ್ನು ಎಷ್ಟು ಎಫೆಕ್ಟಿವ್ ಆಗಿ ಒಂದು ಕಮ್ಯುನಿಟಿ ಯೂಸ್ ಮಾಡ್ತಾ ಇದೆ ಅಂತ ಗಮನ ಹರಿಸ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಹನಿ ಇರುತ್ತೆ, ಜೇನುತುಪ್ಪ ಇರುತ್ತೆ, ಅದನ್ನೆಲ್ಲ ಸೆಲ್ ಮಾಡೋವಂಥದ್ದಾಗಲಿ, ಬ್ಯಾಂಬೂಸ್ ಇರುತ್ತೆ. ಸೊ ಫಾರೆಸ್ಟಲ್ಲಿ ಪ್ರೊಡ್ಯೂಸ್ ಆಗ್ತಕ್ಕಂತಹ ಐಟಮ್ಸ್ಗಳನ್ನು ಒಂದು ಟ್ರೇಡ್ ಆಸ್ಪೆಕ್ಟ್ನಲ್ಲಿ ತರುವಂಥದ್ದು, ವ್ಯಾಪಾರ ಮಾಡುವಂಥದ್ದಾಗಲಿ, ಅದರ ಒಂದು ಪ್ರಮೋಷನ್, ಅವರ ಒಂದು ಕನ್ಸಂಪ್ಷನ್ಗಾಗಿರ್ಬೋದು. ಈವನ್ ಟ್ರೈಬಲ್ ರಿಲೇಟೆಡ್ ಇರ್ತಕ್ಕಂಥ ಜನರು ಅಲ್ಲಿ ರಿಸೋರ್ಸಸನ್ನು ಯೂಸ್ ಮಾಡೋದ್ರ ಮುಖಾಂತರನೂ ಸಹ ಒಂದು ಕಾಮರ್ಸ್ ಪ್ಲ್ಯಾಟ್ಫಾರ್ಮಲ್ಲಿ ಅವ್ರಿಗೂ ಒಂದು ಸಪೋರ್ಟನ್ನು ಕೊಡ್ತಾ ಇದ್ದಾರೆ. ಅವರ ಒಂದು ಪ್ರಾಡಕ್ಟನ್ನು ಸೆಲ್ ಮಾಡಲಿಕ್ಕೂ ಸಹ ಸರ್ಕಾರ ಫೋಕಸ್ ಮಾಡ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಸೊ ಇದರ ಆಧಾರದ ಮೇಲೆ ಈ ಒಂದು ಆ್ಯಕ್ಟ್ ನಡಿನಲ್ಲಿ ಏನು ಪ್ರೊವಿಷನ್ಸ್ಗಳು ಇದ್ದಾವೆ ಅಂತ ಗಮನ ಹರಿಸುವಂಥದ್ದು. ಸೊ ನಾವಿಲ್ಲಿ ಗಮನ ಹರಿಸೋದಾದರೆ, ಸೊ ಇಂಡಿವಿಜುವಲ್ ರೈಟ್ ಇದೆ, ಕಮ್ಯುನಿಟಿ ರೈಟ್ಸನ್ನು ಅವರು ತೆಗೆದುಕೊಳ್ತಾರೆ, ಹಾಗೂ ಹ್ಯಾಬಿಟೈಟ್ ರೈಟನ್ನು ಸಹ ಇಲ್ಲಿ ಕೊಡ್ತಾರೆ. ಓಕೆ, ಥರ್ಡ್ ಪಾಯಿಂಟ್ ಏನಂದರೆ ಹ್ಯಾಬಿಟೈಟ್ ರೈಟನ್ನು ಇಲ್ಲಿ ಕೊಡ್ತಾರೆ. ಸೊ ಇಂಡಿವಿಜುವಲ್ ರೈಟ್ ನಡಿನಲ್ಲಿ ಸಹ ಅವರು ಒಂದು ಪ್ಲೇಸಲ್ಲಿ ಲೊಕೇಟ್ ಆಗಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಓಕೆ, ಈವನ್ ಹ್ಯಾಬಿಟೈಟ್ ರೈಟ್ ನಡಿನಲ್ಲಿ ಈಗ PVTGsಗಳು ಇರ್ತಾರಲ್ಲ, ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ PVTGsಗಳು ಟೋಟಲ್ 75 ಇವೆ ನಮ್ಮ ದೇಶದಲ್ಲಿ. ಸೊ PVTGs ಅಂತ ನಾವು ಯಾವ ರೀತಿಯಾಗಿ ಕರಿತೀವಿ ಅಂತಂದರೆ, PVTGs ಅಂತ ಕರೆಯುವಂಥ ಸಂದರ್ಭದಲ್ಲಿ ಕ್ರೈಟೇರಿಯಾ ಇದೆ. ಆ ಒಂದು ಕ್ರೈಟೇರಿಯಾ ಆಧಾರದ ಮೇಲೆ, ಲೈಕ್ ಫಾರ್ ಎಕ್ಸಾಂಪಲ್ ಅವರು ಪ್ರಿಮಿಟಿವ್ ಬೇಸಿಸ್ ನಡಿನಲ್ಲಿ ಅಗ್ರಿಕಲ್ಚರ್ ಪ್ರಾಕ್ಟೀಸಸನ್ನು ಮಾಡಿರುವಂಥದ್ದಾಗಲಿ, ಸೊ ಅವರ ಒಂದು ಲಿಟ್ರಸಿ ರೇಟನ್ನು ಗಮನ ಹರಿಸುವಂಥದ್ದಾದರೆ ಅದು ತುಂಬ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು. ಈವನ್ ಅವರ ಒಂದು ಪಾಪ್ಯುಲೇಷನ್ ಡಿಕ್ಲೈನ್ ಆಗ್ತಾ ಇರುತ್ತೆ ಅಂತ ಗಮನ ಹರಿಸ್ಬೋದು, ಅಥವಾ ಆಲ್ಮೋಸ್ಟ್ ಕಡಿಮೆ ಮೆಂಬರ್ಸ್ಗಳು ಬರ್ತಾ ಇದ್ದಾರೆ ಅಂತ, ಟೋಟಲ್ ಆ ಒಂದು ಪಾಪ್ಯುಲೇಷನ್ ಕುಗ್ಗಿ ಹೋಗ್ತಾ ಇದೆ ಅಂತ ಗಮನ ಹರಿಸುವಂಥದ್ದು. ಈ ಒಂದು ಆಧಾರದ ಮೇಲೆ PVTGsನ ಅಲ್ಲಿ ಒಂದು ಐಡೆಂಟಿಫಿಕೇಷನನ್ನು ಮಾಡಿ ಅವರ ಒಂದು ಕಂಡೀಷನ್ ಯಾವ ರೀತಿಯಾಗಿದೆ ಅಂತ ಕೊಡ್ತಾರೆ. ಅಂದರೆ ಅವ್ರಿಗೆ ಸ್ಪೆಷಲ್ ಫೋಕಸ್ ನಾವು ಮಾಡ್ತಾ ಇದ್ವಿ. ಬೇರೆ ಟ್ರೈಬಲ್ಸ್ ಗ್ರೂಪನ್ನು ಕಂಪೇರ್ ಮಾಡಿದರೆ ಅವ್ರ ಮೇಲೆ ಸ್ವಲ್ಪ ಸ್ಪೆಷಲ್ ಫೋಕಸ್ ಮಾಡುವಂಥದ್ದಾಗಿ ಕಾಣ್ತಾ ಇದ್ದೀವಿ. ಸೊ ಟೋಟಲ್ ಆಗಿ 75 ಇದಾವೆ. ಇದು PYQsಲ್ಲಿ ಕೇಳಿರುವಂಥ ಕ್ವಶನ್. ಓಕೆ, ಫೈನ್. ಸೊ ಇವಾಗ ಫಾರೆಸ್ಟ್ ರೈಟ್ ಆ್ಯಕ್ಟ್ ನಡಿನಲ್ಲಿ ಈ ಪ್ರೊವಿಷನ್ಸ್ಗಳನ್ನು ಗಮನ ಹರಿಸಿದ್ವಿ. ಇದರೊಂದಿಗೆ ಗ್ರಾಮ ಸಭೆಗೂ ಸಹ ಒಂದು ಅಥಾರಿಟಿಯನ್ನು ಕೊಟ್ಟಿರ್ತಾರೆ. ಓಕೆ, ಗ್ರಾಮ ಸಭೆ ಯಾವ ರೀತಿಯಾಗಿ ಡಿಸಿಷನನ್ನು ತೆಗೆದುಕೊಳ್ಳುತ್ತೆ ನೀವು ಇಲ್ಲಿ ಗಮನ ಹರಿಸ್ಬೋದು. ಗ್ರಾಮ ಸಭೆ ಏನು ಮಾಡುತ್ತೆ, ಗ್ರಾಮ ಸಭೆನೇ ಇಲ್ಲಿ ಸ್ವಲ್ಪ ಹೈಯೆಸ್ಟ್ ಅಥಾರಿಟಿ ಅನ್ಬೋದು. ಸೊ ಗ್ರಾಮ ಸಭೆಯ ಒಂದು ಪವರನ್ನು ಗಮನ ಹರಿಸೋದಾದರೆ ಇವ್ರು ಏನು ಮಾಡ್ತಾರೆ, ಯಾರಿಗೆ ನಾವು ಟೈಟಲ್ಸನ್ನು ಕೊಡಬೇಕು ಅಥವಾ ಯಾರಿಗೆ ನಾವು ರೈಟ್ಸನ್ನು ಕೊಡಬೇಕು, ಓಕೆ, ಇಂಡಿವಿಜುವಲ್ ರೈಟ್ಸ್ ಆಗಿರ್ಬೋದು, ಇವುಗಳನ್ನೆಲ್ಲ ಡಿಸಿಷನ್ ಮಾಡೋದು ಗ್ರಾಮ ಸಭೆ ಆ್ಯಕ್ಚುಲಿ ಫಸ್ಟ್ ಪ್ರಿಲಿಮಿನರಿ ಡಿಸಿಷನನ್ನು ತೆಗೆದುಕೊಳ್ಳುತ್ತೆ. ಓಕೆ, ಆಮೇಲೆ ಸಬ್ ಲೆವೆಲಲ್ಲಿ ಒಂದು ಡಿವಿಷನ್ ಇರುತ್ತೆ. ಓಕೆ, ಸಬ್ ಲೆವೆಲ್ ಡಿವಿಷನ್ ಅಂತ ಹೇಳ್ಬೋದು. ಡಿಸ್ಟಿಕ್ಕಿನ ನಡುವೆ ಬರುತ್ತೆ ಇದು. ಫೈನಲ್ ಆಗಿ ನಿಮಗೆ ಡಿಸ್ಟಿಕ್ ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಡಿವಿಷನ್. ಸೊ ಇವ್ರು ಏನು ಮಾಡ್ತಾರೆ, ಫೈನಲ್ ಆಗಿ ಡಿಕ್ಲರೇಷನ್ ಮಾಡ್ತಾರೆ. ಫಸ್ಟ್ ಇವರು ಸಹ ಒಂದು ರೆಕಮೆಂಡೇಷನ್ಸನ್ನು ಮಾಡ್ತಾರೆ. ಸೊ ಇನಿಷಿಯಲ್ ಸ್ಟೇಜಲ್ಲಿ ಒಂದು ರೆಕಮೆಂಡೇಷನ್ನ ಮಾಡುವಂಥದ್ದಾಗಲಿ, ಕಂಪ್ಲೀಟ್ ಆಗಿ ಇವರೇ ಡೈರೆಕ್ಟಾಗಿ ಅಂದರೆ ಇಮಿಡಿಯೇಟಾಗಿ ಒಂದು ಟ್ರೈಬಲ್ ಗ್ರೂಪಿಗೆ ಕನೆಕ್ಟ್ ಆಗಿರುವಂಥದ್ದು ಗ್ರಾಮ ಸಭೆನೇ ಇರುತ್ತೆ. ಓಕೆನಾ. ಸೊ ಇದರೊಂದಿಗೆ ಇನ್ನೂ ಒಂದು ರೈಟ್ಸ್ ಏನಿದೆ ಅಂತಂದರೆ, ಈ ಒಂದು ಫಾರೆಸ್ಟ್ ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂತೆ ಅಥವಾ ಯಾವುದೇ ಒಂದು ಲ್ಯಾಂಡನ್ನು ನಾವು ರಿಸರ್ವ್ ಫಾರೆಸ್ಟ್ ಅಂತ ಈ ರೀತಿಯಾಗಿ ಡಿಕ್ಲರೇಷನ್ ಮಾಡುವಂಥ ಸಂದರ್ಭದಲ್ಲಿ ಆಗಿರ್ಬೋದು, ಅಥವಾ ಆ ಒಂದು ರಿಸರ್ವ್ಡ್ ಫಾರೆಸ್ಟನ್ನು ಡಿಕ್ಲೇರ್ ಮಾಡೋಕ್ಕಿಂತ ಅಲ್ಲಿ ಡಿಕ್ಲೇರ್ ಆಗಿರುವಂಥ ಒಂದು ಫಾರೆಸ್ಟನ್ನು ಕನ್ವರ್ಷನ್ ಮಾಡುವಂಥ ಸಂದರ್ಭದಲ್ಲಿ ಬೇರೆ ಯಾವುದಾದ್ರೂ ಆ್ಯಕ್ಟಿವಿಟೀಸ್ಗೋಸ್ಕರ ಏನಾದರೂ ಸರ್ಕಾರ ಮಾಡಿಫಿಕೇಶನ್ ಮಾಡ್ತಾರೆ ಅಂತಂದರೆ ಗ್ರಾಮ ಸಭೆ ಒಂದು ಕನ್ಸಿಡ್ರೇಷನನ್ನು ಮಾಡಬೇಕಾಗತ್ತೆ, ಗ್ರಾಮ ಸಭೆಯ ಒಂದು ಪರ್ಮಿಷನ್ ತೆಗೆದುಕೊಳ್ಬೇಕಾಗತ್ತೆ. ಸೊ ಅಲ್ಲಿ ಯಾವ್ಯಾವ ಜನರು ಇದ್ದಾರೆ, ಯಾವ ರೀತಿಯಂಥ ಪಾರ್ಟಿಸಿಪೇಷನ್ ಇದೆ, ಸೊ ಎಷ್ಟರ ಮಟ್ಟಿಗೆ ಅಲ್ಲಿ ನಾವು ಬೇರೆ ಆ್ಯಕ್ಟಿವಿಟೀಸ್ಗಳನ್ನು ಮಾಡಲಿಕ್ಕೆ ಸಾಧ್ಯ, ಈವನ್ ರಿಸರ್ಚ್ ಆಗಿರ್ಬೋದು, ಹಿಂಗೆ ಜನರಲ್ ಆಗಿ ಒಂದು ಏನಾದರೂ ಸ್ಟೆಪ್ಸನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಸಹ, ಯಾಕೆ ಬಿಕಾಸ್ ಅದು ಆಲ್ರೆಡಿ ಆನ್ ಗೋಯಿಂಗ್ ಇಶ್ಯೂ. ಓಕೆ, ಸೊ ಈ ರೀತಿಯಾಗಿ ಬದಲಾವಣೆಯನ್ನು ಅಂದರೆ ಫಾರೆಸ್ಟ್ ಆ್ಯಕ್ಟ್ 2006 ನಡಿನಲ್ಲಿ ನಾವು ಮಾತಾಡ್ತಾ ಇರೋದು ಈಗ ರೈಟ್ಸ್ಗೆ ಸಂಬಂಧಪಟ್ಟಂತೆ ಇಶ್ಯೂ. ಓಕೆನಾ. ಸೊ ಇದರ ಆಧಾರದ ಮೇಲೆ ಕಮ್ಯುನಿಟೀಸ್ಗಳು ಅಲ್ಲಿರ್ತಕ್ಕಂಥ ಇಂಡಿವಿಜುವಲ್ಲು ಸಹ ಈ ಒಂದು ಫಾರೆಸ್ಟ್ ಜೊತೆಗೆ ಚೆನ್ನಾಗಿ ಅವರ ಒಂದು ಕನ್ಸರ್ವೇಷನ್ ಮಾಡಲಿಕ್ಕೆ ಈ ಕಮ್ಯುನಿಟಿ ತುಂಬ ಇಂಪಾರ್ಟೆಂಟ್. ಹಾಗಾಗಿ ಮೊದಲು 1927 ಏನಿತ್ತಲ್ಲ ಆ ಸಂದರ್ಭದಲ್ಲಿ ನಾವು ಅವ್ರಿಗೆ ಪ್ರೊಹಿಬಿಷನ್ ಮಾಡಲಿಕ್ಕೆ ಹೆಚ್ಚು ಮುಂದಾಗ್ತಾ ಇದ್ವಿ. ಬಟ್ ಇವಾಗ ಏನಾಗಿದೆ ಅಂತಂದರೆ ಅವರ ಒಂದು ರೈಟ್ಸ್ಗೆ ಸಂಬಂಧಪಟ್ಟಂಥ ಆಸ್ಪೆಕ್ಟನ್ನು ನಾವು ಕಾಣ್ತಾ ಇದ್ದೀವಿ. ಸೊ ದಿಸ್ ಆ್ಯಕ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್. ಗಾಟ್ ಇಟ್. ಸೊ ಇವಾಗ ಈ ಒಂದು ಆರ್ಟಿಕಲಲ್ಲಿ ಏನಿದೆ ಡೇಟಾನ ನಾವು ಗಮನ ಹರಿಸಬೇಕಾಗುತ್ತೆ. ಸೊ ಪರ್ಟಿಕ್ಯುಲರ್ಲಿ ಒಂದು ರಿಸರ್ಚ್ ಮಾಡಿದೆ. ಸೊ ಫಾರೆಸ್ಟ್ ರೈಟ್ಸ್ಗೆ ಆ್ಯಕ್ಟಿಗೆ ಸಂಬಂಧಪಟ್ಟಂತೆ ಗಮನ ಹರಿಸೋದಾಗ ಇಲ್ಲಿ ಕೆಲವೊಂದಿಷ್ಟು
ಡಿಸ್ಟಿಕ್ಗಳನ್ನು ಕೊಟ್ಟಿದ್ದಾರೆ. ಇಷ್ಟು ಫ್ಯಾಕ್ಟ್ಸ್ ನಮ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ, ಬಟ್ ನಿಮ್ಗೆ ಏನಿದೆ ಅಂತ ತಿಳ್ಕೊಂಡ್ರೆ ಒಂದು ಸರ್ತಿ ನೀವು ಅಷ್ಟೇ ಜಸ್ಟ್ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಇಶ್ಯೂ ಯಾವ ರೀತಿಯಾಗಿ ನಡೀತಾ ಇದೆ ಅಂತ. ಫಾರೆಸ್ಟ್ ರೈಟ್ಸ್ ಇಶ್ಯೂಗೆ ಸಂಬಂಧಪಟ್ಟಂತೆ ಏನು ವಯೋಲೇಷನ್ ಆಗ್ತದೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ಬಸ್ತಾರ್ ಡಿಸ್ಟ್ರಿಕ್ಟ್ ನಡಿಯಲ್ಲಿ ಎಷ್ಟರ ಮಟ್ಟಿಗೆ ಇಂಡಿವಿಜುವಲ್ ಫಾರೆಸ್ಟ್ ರೈಟು ವಯೋಲೇಷನ್ ಆಗ್ತಾ ಇದೆ. ಸೊ ಒಂದು ಟೋಟಲನ್ನು ಸಹ ಕೊಟ್ಟಿದ್ದಾರೆ. ಓಕೆ, ಬಿಜಾಪುರ ಡಿಸ್ಟ್ರಿಕ್ನಲ್ಲೂ ಸಹ ಕಾಣ್ಬೋದು, ಈ ಛತ್ತೀಸ್ಗಢದಲ್ಲಿರ್ತಕ್ಕಂಥ ಏರಿಯಾ ವೈಸು. ಓಕೆ, ಒಂದು ಗ್ಲಾನ್ಸ್ ಮಾಡಿ ಅಷ್ಟೇ. ಸೊ ಇವಾಗ ಫಾರೆಸ್ಟ್ ರೈಟ್ ಆ್ಯಕ್ಟ್ 2006 ನಡಿನಲ್ಲಿ ಗಮನ ಹರಿಸೋದಾದರೆ, ಸೊ ನಾವು ಯಾವುದೇ ರೀತಿಯಾಗಿ ಇದು ವಯೋಲೇಷನ್ ಮಾಡ್ತಾ ಇದೆ. ಇವಾಗ ರೈಟ್ಸ್ಗಳು ವಿತ್ಡ್ರಾವಲ್ ಆಗಿದೆ ಅಂತ ನಾವು ನೋಡ್ತಿದ್ವಲ್ಲ, ಎಷ್ಟೋ ಜನ ಇಂಡಿವಿಜುವಲ್ ರೈಟ್ಸ್ ಹೋಗಿದೆ, 50% ಅಷ್ಟು ಕಮ್ಯುನಿಟಿ ರೈಟ್ಸ್ ಹೋಗಿದೆ ಅಂತ ಹೇಳ್ತಾ ಇದ್ದೇವಲ್ಲ ಡೇಟಾ. ಸೊ ಇಲ್ಲಿ ನಾವು ನೋಡ್ತಾ ಇರುವಂತಹ ಈ ಒಂದು ಫಾರೆಸ್ಟ್ ರೈಟ್ ಆ್ಯಕ್ಟ್, ಓಕೆ, ಫಾರೆಸ್ಟ್ ರೈಟ್ ಆ್ಯಕ್ಟ್ 2006 ನಡಿನಲ್ಲಿ ಇದು ಇಂಪಾರ್ಟೆಂಟ್ ನಿಮಗೆ. ಓಕೆ, ಇಶ್ಯೂವನ್ನು ಅಡ್ರೆಸ್ ಮಾಡಲಿಕ್ಕೆ ಫಾರೆಸ್ಟ್ ರೈಟ್ ಆ್ಯಕ್ಟ್ 2006 ನಡಿನಲ್ಲಿ ಯಾವುದೇ ರೀತಿಯಾದಂತಹ ಲೀಗಲ್ ಪ್ರೋಸೆಸ್ ಇಲ್ಲ, ವಿತ್ಡ್ರಾವಲ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿಲ್ಲ. ಆಲ್ರೆಡಿ ನಾವಿವಾಗ ಅವ್ರಿಗೆ ಟೈಟಲನ್ನು ಗ್ರ್ಯಾಂಟ್ ಮಾಡಿದ್ದೀವಿ. ಗ್ರ್ಯಾಂಟ್ ಮಾಡಿರುವಂತಹ ಟೈಟಲನ್ನು ವಿತ್ಡ್ರಾ ಮಾಡ್ಕೊಳ್ಳಿಕ್ಕೆ ಯಾವುದೇ ರೀತಿಯಾದಂತಹ ಪ್ರೊವಿಷನ್ಸ್ಗಳನ್ನು ನಾವಿಲ್ಲಿ ನೋಡ್ತಾ ಇಲ್ಲ. ರೆಡ್ಯೂಸ್ ಮಾಡೋದಾಗಲಿ, ಅವ್ರಿಗೆ ಆಲ್ರೆಡಿ ಗ್ರ್ಯಾಂಟ್ ಮಾಡಿರುವಂಥ ಟೈಟಲನ್ನು ರಿಮೂವ್ ಮಾಡುವಂಥದ್ದಿಲ್ಲ ಅಂತ ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಇದು ಕೆಲವೊಂದಿಷ್ಟು ಎಕ್ಸ್ಪರ್ಟ್ಗಳ ಕನ್ಸಿಡರೇಷನ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಟೈಟಲ್ ಇವಾಗ ನಾವೇನು ರಿಕಗ್ನೈಸೇಷನ್ ಮಾಡಿವಿ, ಶೆಡ್ಯೂಲ್ಡ್ ಟ್ರೈಬ್ಸ್ ಆಗಿರ್ಬೋದು, ಫಾರೆಸ್ಟ್ ಡ್ವೆಲ್ಲರ್ಗೆ ಸಂಬಂಧಪಟ್ಟಂತೆ ಮಾಡ್ತಾ ಇರುವಂಥದ್ದು. ಸೊ ಅದು ಅವರಲ್ಲಿ ಅಲ್ಲಿ ಒಂದು ಹ್ಯಾಬಿಟೇಟನ್ನು ಹೊಂದ್ತಾ ಇದ್ದಾರೆ. ಈವನ್ ಅವರು ಓವರ್ ಯೂಸ್ ಅಲ್ಲಿ ಇರ್ತಕ್ಕಂಥ ಒಂದು ಯುಟಿಲೈಸೇಷನನ್ನು ನಾವು ಕಾಣ್ತಾ ಇದ್ದೀವಿ ಅಂತ ಹೇಳ್ಬೋದು. ಸೊ ಇದರ ಆಧಾರದ ಮೇಲೆ ಗೌರ್ಮೆಂಟ್ ಒಂದು ಎಕ್ಸ್ಪ್ರೆಷನ್ ಏನಿದೆ ಅಥವಾ ಗೌರ್ಮೆಂಟ್ ಯಾವ ರೀತಿಯಾದಂಥ ಒಂದು ಎಕ್ಸ್ಪ್ಲನೇಷನನ್ನು ಕೊಡುತ್ತೆ, ಗೌರ್ಮೆಂಟ್ನ ಒಂದು ಕನ್ಸಿಡರೇಷನನ್ನು ನೋಡೋದಾದರೆ, ಇವಾಗ ಕೊಟ್ಟಿರುವಂತಹ ರಿಪೋರ್ಟ್ ಏನಿದೆಯಲ್ಲ ಅದು ಆ್ಯಕ್ಚುಯಲ್ ರಿಪೋರ್ಟ್ ಅಲ್ಲ. ಓಕೆ, ವಿತ್ಡ್ರಾವಲ್ ಅಂತ ಏನು ಕನ್ಸಿಡರೇಷನ್ ಸಮ್ ಟೆಕ್ನಿಕಲಿ ನಾವು ಮಾಡ್ತಾ ಇರುವಂಥ ಒಂದು ಎರರ್ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಸೊ ಇವರ ಒಂದು ಕನ್ಸಿಡರೇಷನ್ ಅಂದರೆ ಒಂದು ಮಿಸ್ಕಮ್ಯುನಿಕೇಷನ್ ಆಗಿದೆ, ಎರರ್ ಪ್ರಾಬ್ಲಮ್ ಆಗಿದೆ ಅಂತ ಒಂದು ಕನ್ಸಿಡರೇಷನ್ ಕೊಡ್ತಾ ಇದ್ದಾರೆ, ಮತ್ತೆ ರಿಸ್ಟೋರೇಷನ್ ಆಗುತ್ತೆ. ಸೊ ಇದು ಗೌರ್ಮೆಂಟ್ನ ಒಂದು ಕನ್ಸಿಡರೇಷನನ್ನು ಕಾಣ್ಬೋದು. ಸೊ ಇವಾಗ ಪರ್ಟಿಕ್ಯುಲರ್ಲಿ ಯಾವ್ಯಾವ ಡಿಸ್ಟ್ರಿಕ್ಟ್ ನಡಿನಲ್ಲಿ ಅದರಲ್ಲೂ ಫಾರೆಸ್ಟ್ ಏರಿಯಾವಂತ ಗಮನ ಹರಿಸಿದಾಗ ಟೈಟಲನ್ನು ತೆಗೆದುಕೊಂಡಿರುವಂಥ ಒಂದು ಫಾರೆಸ್ಟ್ ಏರಿಯಾ ಛತ್ತೀಸ್ಗಢದಲ್ಲಿ ನಾವು ನೋಡಿದಾಗ 43% ಅಷ್ಟು ಫಾರೆಸ್ಟ್ ಏರಿಯಾ ಈ ಒಂದು ಫಾರೆಸ್ಟ್ ರೈಟ್ ಆ್ಯಕ್ಟ್ ನಡಿನಲ್ಲಿ ಕಂಡುಬರುತ್ತೆ. ಹಾಗಾಗಿ ಒಂದು ಅಥೆಂಟಿಕ್ ಆಗಿರತಕ್ಕಂತಹ ಡೇಟಾನ ಅವಶ್ಯಕತೆ ಇದೆ ಅಂತ ನಾವು ಇಲ್ಲಿ ಗಮನ ಹರಿಸ್ಬೋದು. ನಿಯರ್ಲಿ 43% ಅಷ್ಟು ಫಾರೆಸ್ಟ್ ಏರಿಯಾ ನಡಿನಲ್ಲಿ ಅದರಲ್ಲೂ ಟೈಟಲ್ನ ಹೊಂದಿರುವಂಥ ಈ ಒಂದು ಏರಿಯಾ ಆಗಿದೆ ಅಂತ ನಾವು ಗಮನ ಹರಿಸ್ಬೋದು. ಸೊ ರೀಸೆಂಟ್ಲಿ ಒಂದು ನಕ್ಸಲ್ ಆ್ಯಕ್ಟಿವಿಟೀಸ್ ಆಗಿದ್ದಾವೆ. ಸೊ ಹಾಗಾಗಿ ಅವುಗಳು ಸಹ ನಾವು ಈ ಒಂದು ಏರಿಯಾದಲ್ಲಿ ಕಂಡು ಬರ್ತಾ ಇರೋದನ್ನು ಕಾಣ್ತಾ ಇದ್ವಿ. ಸೊ ರೀಸೆಂಟ್ಲಿ 3 ಏರಿಯಾಸ್ಗಳು ಏನಿದಾವಲ್ಲ ನಕ್ಸಲ್ ಫ್ರೀ ಏರಿಯಾ ಅಂತ ಡಿಕ್ಲರೇಷನನ್ನು ಮಾಡಿದ್ದಾರೆ ಆಲ್ರೆಡಿ. ಸೊ ಹಾಗಾಗಿ ಇಲ್ಲಿ ನಾವು ಇನ್ನೂ ಎಕ್ಸ್ಟೆನ್ಷನ್ ಮಾಡಬೇಕು. ಸೊ ಇವಾಗ ಡಿಕ್ಲೇರ್ ಮಾಡಿದಾರಲ್ಲ ನಕ್ಸಲ್ ಏರಿಯಾ ಅಂತ, ಮತ್ತು ಅಲ್ಲಿರುವಂಥ ಬೇರೆ ಒಂದು ಸಿವಿಲ್ ಪಾಪ್ಯುಲೇಷನ್ಗೆ ಬೇಕಾಗುವಂಥ ಒಂದು ಫೆಸಿಲಿಟೀಸನ್ನು ಕೊಡಬೇಕಾಗುತ್ತೆ. ಬಟ್ ಹಿಯರ್ ದೇ ಆರ್ ಟ್ರೈಂಗ್ ಟು ಎಕ್ಸ್ಕ್ಲೂಡ್ ಅಂತ ಒಂದು ಆರ್ಗ್ಯುಮೆಂಟನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಬಟ್ ಗೌರ್ಮೆಂಟ್ ರೆಸ್ಪಾನ್ಸ್ ಜನರಲ್ ಆಗಿ ಏನಿದೆ ಅಂತಂದರೆ, ಸೊ ಸಮ್ ಮಿಸ್ಕಮ್ಯುನಿಕೇಷನ್ ಅಥವಾ ಎರರ್ ಆಗಿದೆ, ಸೊ ಹಾಗಾಗಿ ಮತ್ತೆ ರಿವೈಸ್ ಮಾಡ್ತಾರೆ ಅನ್ನುವಂಥದ್ದನ್ನು ಕಾಣ್ಬೋದು. ಸೊ ರಿಪೋರ್ಟ್ ಏನಿದೆಯಲ್ಲ ಅದು ಎರರನ್ನು ಹೊಂದಿದೆ ಅನ್ನುವಂಥದ್ದಾಗಿ ಗಮನ ಹರಿಸ್ತಾ ಇದ್ವಿ. ಸೊ ಇದರ ಆಧಾರದ ಮೇಲೆ ಇಶ್ಯೂ ಯಾವ ರೀತಿಯಾಗಿ ಅಂತ ನಾವು ಗಮನ ಹರಿಸಿದ್ವಿ. ಫಾರೆಸ್ಟ್ ರೈಟ್ ಆ್ಯಕ್ಟ್ ನಡಿನಲ್ಲಿ ನಾವು ಯಾವ ರೀತಿಯಾದಂಥ ಟೈಟಲ್ಸ್ಗಳನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಗಮನ ಹರಿಸಬೇಕು. ಸೊ ಪರ್ಟಿಕ್ಯುಲರಿ ನಾವಿಲ್ಲಿ ನೋಡೋದಾದರೆ ಶೆಡ್ಯೂಲ್ಡ್ ಟ್ರೈಬ್ಸ್ ಹಾಗೂ ಟ್ರೈಬಲಲ್ಲಿ ಅಂದರೆ ಫಾರೆಸ್ಟ್ ಡ್ವೆಲ್ಲರ್ಗೆ ಸಂಬಂಧಪಟ್ಟಂಥ ಒಂದು ರೈಟ್ಸನ್ನು ಇದು ಎತ್ತಿ ಹಿಡಿತಾ ಇದೆ ಅಂತ ಗಮನ ಹರಿಸ್ತಾ ಇದ್ದೀವಿ. ಓಕೆ, ಇನ್ನು ಮುಂದಿನ ಆರ್ಟಿಕಲನ್ನು ಗಮನ ಹರಿಸೋದಾದರೆ ಇಲ್ಲಿ ನೋಡಿ, ಉತ್ತರಾಖಂಡ್ ಗೌರ್ಮೆಂಟ್ ಟು ಬ್ರಿಂಗ್ ಇನ್ ಹಾರ್ಷರ್ ಆ್ಯಂಟಿ ಕನ್ವರ್ಷನ್ ಲಾ ಅಂತ ನಾವು ಕಾಣ್ತಾ ಇದ್ದೀವಿ. ಓಕೆ, ಸೊ ಆ್ಯಂಟಿ ಕನ್ವರ್ಷನ್ ಲಾ ಅಂತಂದರೆ ಏನು ಗೊತ್ತಾಯ್ತಾ? ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ. ನಾನು ನಿಮ್ಗೆ 2 ಕ್ವಶನ್ಸನ್ನು ಕೇಳ್ತೀನಿ. ಪ್ರಪ್ರಥಮವಾಗಿ ಆರ್ಟಿಕಲಲ್ಲಿ ಏನಿದೆ ಅಂತ ನೋಡೋಕ್ಕಿನ್ನೂ ಮುಂಚೆ ನಾನು ನಿಮ್ಗೆ 2 ಕ್ವಶನ್ಸನ್ನು ಕೇಳ್ತೀನಿ. ಏನಂದರೆ ಪರ್ಟಿಕ್ಯುಲರ್ಲಿ ಆ್ಯಂಟಿ ಕನ್ವರ್ಷನ್ ಅಂತಂದರೆ ಇದು ರಿಲಿಜನ್ಗೆ ಸಂಬಂಧಪಟ್ಟಂತೆ ಡಿಸ್ಕಷನನ್ನು ಮಾಡ್ತಾ ಇದ್ದೀವಿ. ರೈಟ್, ಇಟ್ ಈಸ್ ಟಾಕಿಂಗ್ ಅಬೌಟ್ ರಿಲಿಜನ್. ನಿಮಗೆಲ್ಲ ಗೊತ್ತಿರುತ್ತೆ ಆ್ಯಂಟಿ ಕನ್ವರ್ಷನ್. ಓಕೆ, ಒಂದು ಬೇರೆ ಮತಕ್ಕೆ ಕನ್ವರ್ಷನ್ ಮಾಡುವಂಥದ್ದನ್ನು ಮತಾಂತರ ಅಂತ ಹೇಳ್ಬೋದಲ್ಲ ಕನ್ನಡದಲ್ಲಿ, ಮತಾಂತರ ಮಾಡುವಂಥ ಸಂದರ್ಭದಲ್ಲಿ. ಸೊ ಬೇರೆ ಒಂದು ಜಾತಿಗೆ ನಾವು ಕನ್ವರ್ಷನ್ ಮಾಡುವಂತಹ ಸಂದರ್ಭದಲ್ಲಿ ಒಂದು ಲಾ ಅನ್ನು ಸ್ಟೇಟ್ ಗೌರ್ಮೆಂಟ್ ತರ್ತಾ ಇದೆ. ಓಕೆ, ನಿಮಗೆ ಫಸ್ಟ್ ಕ್ವಶನ್ ಕೇಳ್ತಾ ಇರೋದು ಏನಂತಂದರೆ, ಸೆಂಟ್ರಲ್ ಗೌರ್ಮೆಂಟಿಂದ ಯಾವುದಾದ್ರೂ ಈ ಒಂದು ಆ್ಯಂಟಿ ಕನ್ವರ್ಷನ್ ಲಾನ ನೀವು ಕೇಳಿದ್ದೀರಾ? ಓಕೆ, ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ಕಾನೂನನ್ನು ತಂದಿದ್ದೀನಾ? ಬಿಕಾಸ್ ನೀವು ಡೇ ಟು ಡೇ ಬೇಸಿಸ್ ಮೇಲೆ ನ್ಯೂಸ್ ಪೇಪರಲ್ಲಿ ನೋಡ್ತಾ ಇದ್ದರೆ ಇವಾಗ ಉತ್ತರಾಖಂಡ್ ಅಂತ ನೋಡ್ತೀವಿ. ಸೊ ಬೇರೆ ಸ್ಟೇಟ್ಸ್ಗಳು, ಈವನ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಆ್ಯಂಟಿ ಕನ್ವರ್ಷನ್ ಲಾನು ಸಹ ನಾವು ನ್ಯೂಸಲ್ಲಿ ನೋಡಿರುವಂಥದ್ದನ್ನು ಕಾಣ್ತೀವಿ. ಒಡಿಶಾ ಗೌರ್ಮೆಂಟ್ ಕಾಣ್ತೀವಿ. ಸೊ ಈ ರೀತಿಯಾಗಿ ನನ್ನ ಕ್ವಶನ್ ಏನಂತಂದರೆ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾವುದಾದ್ರೂ ಆ್ಯಂಟಿ ಕನ್ವರ್ಷನ್ಗೆ ಸಂಬಂಧಪಟ್ಟಂತೆ ಲಾ ಇದೆನಾ? ಇದರೊಂದಿಗೆ ಈ ಒಂದು ರಿಲಿಜನ್ ಆಸ್ಪೆಕ್ಟ್ ಆಗುತ್ತಲ್ವಾ, ದಿಸ್ ಆ್ಯಂಟಿ ಕನ್ವರ್ಷನ್ ಅಂತಂದರೆ ಏನು?
ರಿಲಿಜನ್ಗೆ ಸಂಬಂಧಿಸಿದಂತೆ, ಧರ್ಮಕ್ಕೆ ಸಂಬಂಧಪಟ್ಟಂತೆ ಇದು ಮಾತಾಡ್ತಾ ಇದೆ ಅಲ್ವಾ. ಸೊ ರಿಲಿಜನ್ ಅನ್ನೋದು ನಾವು 7th ಶೆಡ್ಯೂಲ್ ಅಂತ ತೆಗೆದುಕೊಂಡಾಗ ಒಂದು ಸ್ಟೇಟ್ ಲಿಸ್ಟ್ ಇದೆ, ಇನ್ನೊಂದು ಯೂನಿಯನ್ ಲಿಸ್ಟ್ ಇದೆ, ಹಾಗೂ ಕನ್ಕರೆಂಟ್ ಲಿಸ್ಟ್ ಇದೆ ಅಂತ ಹೇಳ್ತೀವಿ. ಓಕೆ, ಈ 3 ಲಿಸ್ಟನ್ನು ಕಾಣ್ತೀವಿ. ಈ 3 ಲಿಸ್ಟಲ್ಲಿ ರಿಲಿಜನ್ ಏನಾದರೂ ಕಂಡು ಬರುತ್ತಾ? ಓಕೆ, ರಿಲಿಜನ್ ಯಾವುದಾದ್ರೂ ಲಿಸ್ಟಿಗೆ ಏನಾದರೂ ನೀವು ಹಾಕ್ತೀರಾ? ಯಾವ ಲಿಸ್ಟಲ್ಲಿದೆ ರಿಲಿಜನ್ನು? ಸೊ ಇದು ಪ್ರಥಮವಾಗಿ ನಿಮಗೆ ಬರಬೇಕಾಗಿರುವಂಥ ಕ್ವಶನ್. ಪರ್ಟಿಕ್ಯುಲರ್ಲಿ ನಾವು ನೋಡೋದಾದರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾವುದೇ ರೀತಿಯಾದಂತಹ ಲಾಸನ್ನು ನಾವು ನೋಡ್ತಿಲ್ಲ ಆ್ಯಂಟಿ ಕನ್ವರ್ಷನ್ಗೆ ಸಂಬಂಧಪಟ್ಟಂತೆ. ವೈ? ಬಿಕಾಸ್ ನಾವು ಯಾವುದೇ ರೀತಿಯಾದಂಥ ಧರ್ಮವನ್ನು ಎತ್ತಿ ಹಿಡಿತಾ ಇಲ್ಲ. ನಮ್ಮ ರಾಷ್ಟ್ರ ಇವತ್ತು ಏನಿದೆ ಅಂದರೆ ಸೆಕ್ಯುಲರ್ ಇದೆ ಅಲ್ವಾ. ಸೆಕ್ಯುಲರ್ ಅನ್ನುವಂಥ ವರ್ಡನ್ನು ಸಂವಿಧಾನದ ಒಂದು ತಿದ್ದುಪಡಿ ಮುಖಾಂತರ ಆ್ಯಡ್ ಮಾಡಿದ್ದಾರೆ, ರೈಟ್. ಆ ಒಂದು ತಿದ್ದುಪಡಿ ಯಾವುದಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ಪಾಲಿಟಿ ಸೆಕ್ಷನಲ್ಲಿ ತುಂಬ ಇಂಪಾರ್ಟೆಂಟ್ ಅದು. ಪ್ರಿಯಾಂಬಲಲ್ಲಿ ಈ ಒಂದು ಸೆಕ್ಯುಲರ್ ಅನ್ನುವಂಥ ವರ್ಡನ್ನು ಆ್ಯಡ್ ಮಾಡಿದ್ದಾರೆ. ಇದರೊಂದಿಗೆ ಬೇರೆ 2 ವರ್ಡನ್ನು ಆ್ಯಡ್ ಮಾಡಿದ್ದಾರೆ. ಯಾವ್ಯಾವ ವರ್ಡು, ಆ ಒಂದು ತಿದ್ದುಪಡಿಯ ಡೇಟ್ ಯಾವ ರೀತಿಯಾಗಿದೆ, ಅಂದರೆ ಇಯರ್ ಯಾವ ರೀತಿಯಾಗಿದೆ, ತಿದ್ದುಪಡಿ ನಂಬರ್ ಕಮೆಂಟಲ್ಲಿ ನೀವು ಮೆನ್ಷನ್ ಮಾಡಲೇಬೇಕು. ಓಕೆನಾ. ಸೊ ಇವಾಗ ಸೆಕ್ಯುಲರ್ ಅನ್ನುವಂಥ ವರ್ಡನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾವುದೇ ರೀತಿಯಾಗಿ ಸೆಕ್ಯುಲರ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಆ್ಯಂಟಿ ಕನ್ವರ್ಷನ್ ಲಾ ಅಂತ ನಾವು ಕಾಣ್ತಾ ಇಲ್ಲ. ಬಟ್ ಸ್ಟೇಟ್ ಗೌರ್ಮೆಂಟಲ್ಲಿ ನಾವು ನೋಡ್ತಾ ಇದ್ದೀವಿ. ಸ್ಟೇಟ್ ಗೌರ್ಮೆಂಟಲ್ಲಿ ಒಂದು ಪಬ್ಲಿಕ್ ಇಶ್ಯೂಸ್ ಇರುತ್ತೆ. ಇವಾಗ ರಿಲಿಜಿಯಸ್ ಆಸ್ಪೆಕ್ಟ್ಸ್ಗಳಿರ್ತವೆ, ಸೊ ಕೋಮು ಗಲಭೆಗಳಿರ್ತವೆ, ಬೇರೆ ಬೇರೆ ಒಂದು ಜಾತಿಗಳ ಮಧ್ಯೆ ಪಂಗಡಗಳ ಮಧ್ಯೆ ನಡೀತಾ ಇರುತ್ತೆ. ಸೊ ಹಾಗಾಗಿ ಒಂದು ಇಶ್ಯೂನ ಆಧಾರದ ಮೇಲೆ ಜಸ್ಟ್ ಒಂದು ಪಬ್ಲಿಕ್ ಆರ್ಡರ್ ಕರೆಕ್ಟಾಗಿ ಆಗಲಿ ಅಥವಾ ಅಲ್ಲಿರುವಂಥ ಒಂದು ಗಲಭೆಗಳು ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸ್ಟೇಟ್ ಗೌರ್ಮೆಂಟ್ಸ್ಗಳು ಈ ರೀತಿಯಂಥ ಕಾನೂನುಗಳು ತರ್ತಾ ಇದ್ದಾವೆ. ಎಲ್ಲೆಲ್ಲಿ ಯಾವ್ಯಾವ ಸ್ಟೇಟ್ ನಡಿಯಲ್ಲಿ ತೊಂದರೆಗಳಿರ್ತವೆ, ಸೊ ಯಾವ್ಯಾವ ಕೇಸಸ್ಗಳಿರ್ತವೆ, ಅದರ ಆಧಾರದ ಮೇಲೆ ಸ್ಟೇಟ್ ಒಂದು ಲಾನ ತರ್ತಾ ಇದೆ ಅಂತ ಹೇಳ್ಬೋದು. ಸೊ ರಿಲಿಜನ್ ಅನ್ನೋದು ಯಾವುದೇ ಲಿಸ್ಟ್ ನಡಿನಲ್ಲಿ ನಾವು ಕಾಣ್ತಾ ಇಲ್ಲ. ಯಾಕೆಂದರೆ ರಿಲಿಜನ್ ಅಂತಕ್ಕಂಥ ವರ್ಡನ್ನು ನಾವು ಸಂವಿಧಾನದಲ್ಲಿ ಪೆಕ್ಯುಲರ್ ಆಗಿ ಅಂದರೆ ಪರ್ಟಿಕ್ಯುಲರ್ಲಿ ಮೆನ್ಷನ್ ಮಾಡಿರೋದನ್ನು ಕಾಣ್ತಾ ಇಲ್ಲ. ಈವನ್ ಲಿಸ್ಟಲ್ಲೂ ಸಹ ನಾವು ಯಾವುದೇ ರೀತಿಯಾಗಿ ಕಾಣ್ತಾ ಇಲ್ಲ. ನಮ್ಮ ರಾಷ್ಟ್ರ ಇವತ್ತು ಸೆಕ್ಯುಲರ್ ರಾಷ್ಟ್ರ ಆಗಿದೆ. ಓಕೆ, ಸೊ ಇದರ ಆಧಾರದ ಮೇಲೆ ನಾವು ಎಲ್ಲ ರಿಲಿಜನ್ಸ್ಗೂ ಸಹ ರೆಸ್ಪೆಕ್ಟನ್ನು ಕೊಡ್ತೀವಿ. ಎಲ್ಲ ರಿಲಿಜನ್ಸ್ಗಳಿಗೂ ಈಕ್ವಲ್ ಇಂಪಾರ್ಟೆನ್ಸನ್ನು ಕೊಡ್ತಾ ಇದ್ದೀವಿ. ಸೊ ಪರ್ಟಿಕ್ಯುಲರ್ ರಿಲಿಜನ್ನ ಒಂದು ಪ್ರಮೋಷನ್ಗೆ ಮಾತ್ರ ನಾವು ಎಲ್ಲಿ ಫೈಟ್ ಮಾಡ್ತಾ ಇಲ್ಲ ಅಂತ ಗಮನ ಹರಿಸ್ಬೋದು. ಸೊ ಇದರ ಆಧಾರದ ಮೇಲೆ ನೀವು ಇಲ್ಲಿ ಗಮನ ಹರಿಸಬೇಕಾಗಿರುವಂಥದ್ದು. ಸೊ ನಿಮ್ಮ ಕ್ವಶನ್ ಕ್ಲಿಯರ್ ಆಯ್ತಲ್ಲ. ಇವಾಗ ಸ್ಟೇಟ್ ಗೌರ್ಮೆಂಟ್ ಸಂಬಂಧಪಟ್ಟಂತಷ್ಟೇ ನಾವು ನೋಡ್ತಾ ಇದ್ದೀವಿ. ಈ ಒಂದು ಆ್ಯಂಟಿ ಕನ್ವರ್ಷನ್ ಲಾಗೆ ಸಂಬಂಧಿಸಿದಂತೆ ಕರ್ನಾಟಕದಲ್ಲಿ 2022 ಇರೋದನ್ನು ಗಮನ ಹರಿಸ್ತಾ ಇದ್ದೀವಿ. ಅಂದರೆ ಒಂದು ಪ್ರಾಪರ್ ಆಗಿ ಕಾನೂನಿನ ಮುಖಾಂತರ ಬದಲಾವಣೆ ಮಾಡಲಿಕ್ಕೆ ಕರ್ನಾಟಕ 2022 1967 ಫಸ್ಟ್ ಟೈಮ್ ಮಾಡಿರುವಂಥದ್ದು ಒಡಿಶಾ. ಓಕೆ, ಇದು ಇಂಪಾರ್ಟೆಂಟ್. ಒಡಿಶಾ ಫಸ್ಟ್ ಟೈಮ್ ಇದನ್ನು ಈ ಒಂದು ಆ್ಯಂಟಿ ಕನ್ವರ್ಷನ್ ಲಾಗೆ ಸಂಬಂಧಪಟ್ಟಂತೆ ಗಮನ ಹರಿಸ್ತಾ ಇದ್ದೀವಿ. ಸೊ ಇಲ್ಲಿ ಇವಾಗ ನ್ಯೂಸಲ್ಲಿರೋದು ಯಾವುದು? ಉತ್ತರಾಖಂಡ್. ಓಕೆ, ಉತ್ತರಾಖಂಡ್ ಗೌರ್ಮೆಂಟ್, ಓಕೆ, ಈ ಸರ್ಕಾರ ಏನೇನು ಪ್ರೊವಿಷನ್ಸ್ಗಳನ್ನು ತರ್ತಾ ಇದೆ ನೀವು ಇಲ್ಲಿ ಗಮನ ಹರಿಸ್ಬೋದು. 2025 ಒಂದು ಬಿಲ್ ಆಲ್ರೆಡಿ ಅಲ್ಲಿ ಅಪ್ರೂವ್ ಆಗಿದೆ, ಸ್ಟೇಟ್ ಕ್ಯಾಬಿನೆಟಲ್ಲಿ ಅಪ್ರೂವ್ ಆಗಿದೆ ಅಂತ ಗಮನ ಹರಿಸ್ತಾ ಇದ್ವಿ. ಸೊ ಏನು ಮಾಡ್ತಾ ಇದ್ದಾರೆ, ಒಂದು ಪೆನಾಲ್ಟಿಯನ್ನು ಇಲ್ಲಿ ಇವರು ಹಾಕ್ತಾ ಇದ್ದಾರೆ. ಸೊ ಪೆನಾಲ್ಟಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಒಂದು ಜನರಲ್ ವಯೋಲೇಷನ್ ಅಂತ ಗಮನ ಹರಿಸಿದ್ದಾದರೆ, ಓಕೆ, ಜನರಲ್ ವಯೋಲೇಷನ್ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ 3 ರಿಂದ 10 ವರ್ಷವರೆಗೆ ಇಂಪ್ರಿಸನ್ಮೆಂಟ್ ಕಂಡೀಷನನ್ನು ತೋರಿಸ್ತಾ ಇದ್ದಾರೆ. ಈವನ್ ಸೆನ್ಸಿಟಿವ್ ಕೇಸಸನ್ನು ಗಮನ ಹರಿಸಿದಾಗ 5 ರಿಂದ 14 ವರ್ಷದನ್ನು ಸಹ ಇಲ್ಲಿ ಇಂಪ್ರಿಸನ್ ಆಗ್ತಾ ಇರುವಂಥ ಕಂಡೀಷನ್ ಆಗಿರ್ಬೋದು. ಸೀರಿಯಸ್ ಕೇಸಸ್ ಅಂದರೆ ಈ 20 years ಲೈಫ್ ಇಂಪ್ರಿಸನ್ಮೆಂಟ್, ಈ ರೀತಿಯಾಗಿ ಒಂದು ಸೀರಿಯಸ್ನೆಸ್ ಅಂದರೆ ಎಷ್ಟು ಮಟ್ಟಿಗೆ ಸೀರಿಯಸ್ನೆಸ್ ಇದೆ ಅದರ ಆಧಾರದ ಮೇಲೆ. ಸೊ ಏನಾದರೂ ಥ್ರೆಟ್ಟನ್ನು ಕಾಸ್ ಮಾಡಿ ಆಮೇಲೆ ಅವ್ರು ಕನ್ವರ್ಷನ್ ಮಾಡ್ತಾ ಇದ್ದಾರೆ, ಇವುಗಳನ್ನೆಲ್ಲ ಗಮನ ಹರಿಸ್ತಾರೆ. ಆ್ಯಂಟಿ ಕನ್ವರ್ಷನ್ ಈಸ್ ನಥಿಂಗ್ ಬಟ್ ಇವಾಗ ಒಂದು ವೇಳೆ ನಾವು ಯಾವುದೇ ಒಂದು ಹಿಂದೂ ಧರ್ಮದಲ್ಲಿರ್ತಕ್ಕಂಥ ವ್ಯಕ್ತಿಯನ್ನು ನಾವು ಫೋರ್ಸ್ಫುಲಿ ಅವ್ರಿಗೆ ನೀವು ಹಿಂದೂ ಯಾಕೆ ಇರ್ತೀರಾ, ಬೇರೆ ಬೇರೆ ಒಂದು ಧರ್ಮ, ಬುದ್ಧಿಸಮ್ ಕನ್ವರ್ಟ್ ಆಗಿ, ಜೈನಿಸಮ್ ಆಗಿ, ಅಥವಾ ಬೇರೆ ಬೇರೆ ಒಂದು ಮೈನರ್ ಸಿಖ್ ಕನ್ವರ್ಟ್ ಆಗಿ, ಮುಸ್ಲಿಮ್ಗಾಗಿ, ಈ ರೀತಿಯಾಗಿ ಒಂದು ಪ್ರೆಷರನ್ನು ಈ ವ್ಯಕ್ತಿ ಮೇಲೆ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಇದರ ಆಧಾರದ ಮೇಲೆ ನಾವು ಈ ಒಂದು ಕನ್ವರ್ಷನ್ ಆಗೋದನ್ನು ತಡೆಗಟ್ಟಬೇಕು. ಯಾಕೆಂದರೆ ನಮ್ಮ ಸಂವಿಧಾನನೇ ಎತ್ತಿ ಹಿಡಿಯೋ ಪ್ರಕಾರ ನಾವು ಯಾವುದೇ ರೀತಿಯಂಥ ಧರ್ಮವನ್ನು ಸ್ವತಃ ಸ್ವೀಕಾರ ಮಾಡಬೇಕು. ಓಕೆ, ಅದನ್ನು ನೀವು ಪ್ರೊಪ್ಯಾಗೇಟ್ ಮಾಡ್ಬೋದು. ಇವಾಗ ನೀವು ಹಿಂದೂ ಇದೆಯಾ ಅಂತಂದರೆ ಹಿಂದೂ ಧರ್ಮದ ಬಗ್ಗೆ ಪ್ರೊಪ್ಯಾಗೇಷನ್ ಮಾಡ್ಬೋದು, ಅದರ ಇಂಪಾರ್ಟೆನ್ಸನ್ನು ಎತ್ತಿ ಹಿಡಿಬೋದು ಅಲ್ವಾ. ವಿವೇಕಾನಂದರು ಸಹ ನಮ್ಮ ಒಂದು ಹಿಂದೂ ಧರ್ಮದ ಬಗ್ಗೆ ಚಿಕಾಗೋನಲ್ಲಿ ಮಾಡಿರುವಂಥ ಒಂದು ಎಕ್ಸಾಂಪಲನ್ನು ಗಮನ ಹರಿಸ್ತಾ ಇದ್ವಿ ಅಲ್ವಾ. ನಾವು ಗ್ಲೋಬಲ್ ಲೆವೆಲಲ್ಲಿ ಆಗಿರ್ಬೋದು, ಎಲ್ಲೇ ಆದ್ರೂ ಸಹ ನಾವು ಧರ್ಮ ಪ್ರಚಾರ ಮಾಡ್ಬೋದು. ಆದರೆ ನೀವು ಯಾವುದೇ ವ್ಯಕ್ತಿಗೂ ನಮ್ಮ ಧರ್ಮ ಚೆನ್ನಾಗಿದೆ, ನಮ್ಮ ಧರ್ಮಕ್ಕೆ ನೀವು ಜಾಯ್ನ್ ಆಗಿ ಅಂತ ಫೋರ್ಸ್ ಮಾಡೋಂಗಿಲ್ಲ. ಓಕೆ, ಸೊ ಇದರ ಆಧಾರದ ಮೇಲೆ ನಾವು ಕನ್ವರ್ಷನ್ನ ಮಾಡೋದಿಲ್ಲ. ಈ ಒಂದು ಕನ್ವರ್ಷನನ್ನು ತಡೆಗಟ್ಟಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಏನು ಮಾಡ್ತಾ ಇದ್ದಾರೆ, ಲಾಸ್ಗಳನ್ನು ಸ್ಟೇಟ್ ಗೌರ್ಮೆಂಟ್ಸ್ಗಳು ತರ್ತಾ ಇದ್ದಾವೆ ಅನ್ನುವಂಥದ್ದು. ಸೊ ಇವಾಗ ಈ ಒಂದು ನೀವು ಇಲ್ಲಿ ಗಮನ ಹರಿಸ್ಬೋದು. ಒಂದು ಡೆಫಿನೇಷನ್ ಸಹ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ. ಡೆಫಿನೇಷನ್ ಅಂತಂದರೆ ಇಂಡ್ಯೂಸ್ಮೆಂಟ್, ಅಂದರೆ ನೀವು ವ್ಯಕ್ತಿ ಮೇಲೆ
ಪ್ರೆಷರ್ ಹಾಕ್ತಾ ಇದೀವಿ, ಕ್ರಿಯೇಟ್ ಮಾಡ್ತಾ ಇದೀವಿ. ಸೊ ಹೆಂಗಂದ್ರೆ ನಾವು ಅವ್ರಿಗೆ ಏನಾದ್ರು ಒಂದು ಆಸೆನ ತೋರಿಸಿರ್ತಾರೆ. ಸೊ ಪರ್ಟಿಕ್ಯುಲರ್ಲಿ ಒಬ್ಬ ವ್ಯಕ್ತಿ ನೀಡ್ಸ್ನ ಆಧಾರದ ಮೇಲೆ ಅವ್ರು ಆ್ಯಕ್ಟ್ ಮಾಡ್ತಾರಲ್ವಾ, ನೀವು ಈ ಧರ್ಮ ಕನ್ವರ್ಟ್ ಆದರೆ ನಿಮ್ಗೆ ಇದು ಕೊಡ್ತೀವಿ, ಅದು ಕೊಡ್ತೀವಿ. ಸೊ ಇಲ್ಲಿ ನೋಡಿ, ಗಿಫ್ಟ್ ಕೊಡೋದಾಗ್ಲಿ, ಕ್ಯಾಶ್ ಕೊಡೋದಾಗ್ಲಿ, ಗೂಡ್ಸ್ ಆಗಿರ್ಬೋದು, ಎಂಪ್ಲಾಯ್ಮೆಂಟ್ ಆಫರ್, ನೀವು ಒಂದು ಕೆಲಸ ಕೊಡ್ತೀವಿ, ನೀವು ಈ ಧರ್ಮ ಕನ್ವರ್ಟ್ ಆಗಿ, ಅಥವಾ ಫ್ರೀ ಎಜುಕೇಷನ್ ಆಗಿರ್ಬೋದು, ಮ್ಯಾರೇಜ್ಗೆ ಸಂಬಂಧಪಟ್ಟಂತೆ ಇರ್ಬೋದು. ಅಂದರೆ ನಾನು ಮದುವೆ ಆಗ್ತೀನಿ ಅಂತ ಈಗ ನೋಡ್ಬೋದು ನೀವು ಹಿಂದೂ ಮುಸ್ಲಿಂ ಇಶ್ಯೂಸ್ ನಲ್ಲಿ ನಾವು ಗಮನ ಹರಿಸಿದಾಗ ಸಾಕಷ್ಟು ಕನ್ವರ್ಷನ್ ಆಗ್ತವೆ ಈ ಒಂದು ಮ್ಯಾರೇಜ್ ಆಸ್ಪೆಕ್ಟ್ ನಡೀಲಿ ಅಂತ ಗಮನ ಹರಿಸ್ಬೋದು. ಸೊ ಈವನ್ ಸಮ್ ರಿಲಿಜಿಯಸ್ ಫೇತ್ನ ಆಧಾರದ ಮೇಲೆ ಆಗಿರ್ಬೋದು, ಗ್ಲೋರಿಫೈಯಿಂಗ್ ಆಗಿರ್ಬೋದು. ಸೊ ಈ ರೀತಿ ಒಂದು ಎಕ್ಸಾಂಪಲ್ಸ್ ಅಂದರೆ ಸೊಸೈಟಿನಲ್ಲಿ ನಡೀತಾ ಇರುವಂಥ ಆನ್ಗೋಯಿಂಗ್ ಎಕ್ಸಾಂಪಲನ್ನು ತೆಗೆದುಕೊಂಡಾಗ ಮೋಸ ಮಾಡಿರುವಂಥ ಒಂದು ಕಂಡೀಷನ್ಸ್ಗಳಿರುತ್ತವೆ. ಸೊ ಇದರ ಆಧಾರದ ಮೇಲೆ ಒಂದು ಡೆಫಿನೇಷನನ್ನು ಕೊಟ್ಟಿದ್ದಾರೆ ಅವರು. ಪರ್ಟಿಕ್ಯುಲರ್ಲಿ ಯಾಕೆ ನಾವು ಹೆಂಗೆ ಅಂದರೆ ಡೆಫಿನೇಷನ್ ಮುಖಾಂತರ ಕನ್ವರ್ಷನ್ ಆಗಿದೆ, ಯಾವ ರೀಸನ್ಸ್ಗಳ ಮೇಲೆ ಕನ್ವರ್ಷನ್ ಆಗಿದೆ. ಸೊ ಇಲ್ಲಿ ಆ ಒಂದು ವ್ಯಕ್ತಿಗೆ ಅಥವಾ ವಿಕ್ಟಿಮ್ ಯಾರಿರ್ತಾರಲ್ಲ, ಕನ್ವರ್ಟ್ ಆಗಿರ್ತಾರಲ್ಲ, ಅವ್ರ ಮೇಲೆ ಎಷ್ಟರ ಮಟ್ಟಿಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದೆ ಅನ್ನೋದ್ರ ಮೇಲೆ ಅವ್ರಿಗೆ ಪನಿಷ್ಮೆಂಟನ್ನು ಕೊಡ್ತಾರೆ. ಸೊ ಇದರ ಆಧಾರದ ಮೇಲೆ ನೀವು ಗಮನ ಹರಿಸ್ಬೋದು. ಈವನ್ ಡಿಜಿಟಲ್ ಆನ್ಲೈನ್ ರೆಸ್ಟ್ರಿಕ್ಷನ್ಸ್ಗಳನ್ನು ಸಹ ಇದಕ್ಕೆ ಸಂಬಂಧಪಟ್ಟಂತೆ ಕನ್ಸಿಡರೇಷನ್ ಮಾಡಿದರೆ, ಇವಾಗ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಈವನ್ ಮೆಸೇಜಿಂಗ್ ಆ್ಯಪ್ ಆಗಿರ್ಬೋದು, ಇವುಗಳನ್ನು ಟ್ಯಾಕಲ್ ಮಾಡ್ತಾರೆ. ಸೊ ಹೆಂಗೆ ಈ ಒಂದು ಇಶ್ಯೂಸ್ಗಳು ನಡೀತಾ ಇದ್ದಾವೆ. ಸೊ ಪರ್ಟಿಕ್ಯುಲರ್ಲಿ ಎಕ್ಸ್ಪಾನ್ಷನ್ ಮಾಡಿದೆ ಮ್ಯಾರೇಜ್ ರಿಲೇಟೆಡ್ ಇರುವಂಥ ಒಂದು ಅಫೆನ್ಸಸ್ಗಳನ್ನು ಸಹ ನಾವು ಗಮನಿಸ್ಬೋದು. ಫೇಕ್ ಐಡೆಂಟಿಟಿಯ ಆಧಾರದ ಮೇಲೂ ಸಹ, ಅಥವಾ ಒಂದು ಹಿಡನ್ ರಿಲಿಜನ್ ಅಜೆಂಡಾ ಇಟ್ಕೊಂಡು ಏನಾದರೂ ಒಂದು ಮೋಟಿವೇಶನ್ ಮುಖಾಂತರ ಮಾಡಿರ್ತಾರೆ ಅಂತ ಗಮನ ಹರಿಸುವಂಥದ್ದು. ಸೊ ಇವ್ರು ವಿಕ್ಟಿಮ್ ಯಾರಿರ್ತಾರಲ್ಲ, ಕನ್ವರ್ಷನ್ ಯಾರಾಗಿರ್ತಾರಲ್ಲ, ಸೊ ಅವ್ರಿಗೊಂದು ಮೆಂಟಲ್ ಹೆಲ್ತ್ ಸಹ ಪ್ರಾಬ್ಲಮ್ ಆಗಿರುತ್ತೆ. ಆಮೇಲೆ ವಾಪಸ್ ಕೆಲವೊಂದು ಸರ್ತಿ ಏನಾಗುತ್ತೆ ಅಂದರೆ ಅವರು ಒಂದು ಕಮ್ಯುನಿಟಿ ಏನಿರುತ್ತಲ್ಲ, ಅಥವಾ ಅವರು ಯಾವ ಒಂದು ರಿಲಿಜಿಯಸ್ ಆಸ್ಪೆಕ್ಟನ್ನು ಅಥವಾ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರಲ್ಲ, ಅಲ್ಲಿ ಮತ್ತೆ ವಾಪಸ್ ಎಕ್ಸೆಪ್ಟ್ ಮಾಡ್ಕೊಳ್ದಿರುವಂಥ ಸ್ಥಿತಿಗತಿಗಳು ಇರುತ್ತೆ. ಓಕೆ, ಅಲ್ಲಿ ಒಂದು ಕಮ್ಯುನಿಟಿ ಸಹ ಬೈಕಾಟ್ ಮಾಡಿರ್ಬೋದು. ಸೊ ಹಂಗೂ ಇರ್ತವೆ ಕೇಸಸ್ಗಳು. ಸೊ ಅದರ ಆಧಾರದ ಮೇಲೆ ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಕ್ರಿಯೇಟ್ ಆಗಿದ್ರೆ ಅವ್ರನ್ನ ರಿಹ್ಯಾಬಿಲಿಟೇಷನ್ ಮಾಡುವಂಥದ್ದಾಗಲಿ, ಅವ್ರಿಗೆ ಬೇಕಾಗಿರುವಂಥ ಒಂದು ಮೆಡಿಕಲ್ ಕೇರನ್ನು ಕೊಡುವಂಥದ್ದಾಗಲಿ, ಟ್ರಾವೆಲ್ ಮೇಂಟೆನೆನ್ಸ್ ಎಕ್ಸ್ಪೆನ್ಸಸ್ ಏನಿದೆಯಲ್ಲ, ವಿಕ್ಟಿಮ್ಸ್ ಸಂಬಂಧಪಟ್ಟಂಥ ಏನೇನು ಪಾಸಿಬಿಲಿಟಿ ಇದೆಯಲ್ಲ ಅದನ್ನೆಲ್ಲ ಮಾಡಬೇಕು ಅನ್ನುವಂಥದ್ದಾಗಿ ಇಲ್ಲಿ ಗಮನ ಹರಿಸ್ತಾ ಇದ್ದಾರೆ. ಸೊ ಅವ್ರಿಗೆ ಬೇಕಾಗಿರುವಂಥ ಒಂದು ಪ್ರೊಟೆಕ್ಟಿವ್ ಮೇಜರ್ಸ್ಗಳನ್ನು ನಾವಿಲ್ಲಿ ಕಾಣ್ಬೋದು. ಸೊ ಇಲ್ಲಿ ಪರ್ಪಸ್ ಏನಿದೆ ಅಂತಂದರೆ, ಓಕೆ, ನೀವಿಲ್ಲಿ ನೋಡ್ಬೋದು, ಪ್ರೊಟೆಕ್ಟ್ ರಿಲಿಜಿಯಸ್ ರೈಟ್ಸ್ ಆಫ್ ಅ ಸಿಟಿಜನ್. ಎಸ್, ನಮ್ಮ ಒಂದು ಧಾರ್ಮಿಕವಾದಂಥ ಒಂದು ಸ್ವಾತಂತ್ರ್ಯವನ್ನು ಸಪೋರ್ಟ್ ಮಾಡಲಿಕ್ಕೆ ಸ್ಟೇಟ್ ಗೌರ್ಮೆಂಟ್ನ ಒಂದು ಪಾತ್ರವನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಈವನ್ ಈ ಒಂದು ಕನ್ವರ್ಷನ್ನ ಪ್ರಿವೆಂಟ್ ಮಾಡಬೇಕಾಗಿದೆ. ಸೊ ಇದರಿಂದ ಆಗ್ತಕ್ಕಂಥ ಫ್ರಾಡ್ ಆ್ಯಕ್ಟಿವಿಟಿಗಳಾಗಿದ್ವು, ಇಂಡ್ಯೂಸ್ಮೆಂಟ್ ಆಗಿರ್ಬೋದು, ಕ್ರಿಯೇಟ್ ಮಾಡಿರ್ತಾರೆ. ಆಮೇಲೆ ಪ್ರೆಷರ್ ಆಗಿರ್ಬೋದು. ಸೊ ಇವುಗಳನ್ನೆಲ್ಲ ಮೇಂಟೈನ್ ಮಾಡಬೇಕು. ಸೊ ಇಲ್ಲಿ ನೋಡ್ಬೋದು, ಹಾರ್ಮೋನಿಯನ್ನು ಮೇಂಟೈನ್ ಮಾಡಬೇಕು. ಸೊ ಹಾಗಾಗಿ ಸರ್ಕಾರ ಈ ರೀತಿ ಅಂತ ಆ್ಯಕ್ಷನ್ ತೆಗೆದುಕೊಂಡಿದೆ. ಸೊ ಒಂದು ಪಬ್ಲಿಕ್ ಆರ್ಡರನ್ನು ಸಹ ಇಲ್ಲಿ ಕನ್ಸಿಡರೇಷನ್ ಮಾಡಬೇಕಾಗಿದೆ. ಇದರಿಂದ ಆಗ್ತಕ್ಕಂಥ ಒಂದು ಥ್ರೆಟ್, ಈಗ ಒಂದು ಸಮಾಜದಲ್ಲಿ ಗಲಭೆಯನ್ನು ಇದು ಕ್ರಿಯೇಟ್ ಮಾಡುತ್ತೆ. ಸೊ ಕೋಮುವಾದಗಳಾಗ್ತವೆ, ಒಂದು ಜಾತಿಯಿಂದ ಇನ್ನೊಂದು ಜಾತಿ ಮೇಲೆ ಗದ್ದಲಾಗ್ತವೆ. ಸೊ ಅದರ ಆಧಾರದ ಮೇಲೆ ಈ ರೀತಿಯಂಥ ಲಾಸ್ಗಳನ್ನು ತರ್ತಾ ಇದ್ದಾರೆ. ಸೊ ಇದ್ರ ಸೈಡ್ ಎಫೆಕ್ಟ್ ಜಾಸ್ತಿ ಅಂತ. ನೆಕ್ಸ್ಟ್, ಇವಾಗ ಸಂವಿಧಾನಾತ್ಮಕವಾಗಿ ಏನೇನು ಪ್ರೊವಿಷನ್ಸ್ಗಳಿದ್ದಾವೆ ಅಂತಂದರೆ, ಓಕೆ, ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ಆರ್ಟಿಕಲ್ 25 ನೋಡ್ಬೋದು. ಈ ಒಂದು 25 ಆರ್ಟಿಕಲ್ ನಡಿನಲ್ಲಿ ನಾವು ಫ್ರೀಲಿ ಏನು ಮಾಡ್ಬೋದು, ಒಂದು ಧರ್ಮವನ್ನು ಪಾಲನೆ ಮಾಡ್ಬೋದು. ಇದರ ಒಂದು ನಮಗೊಂದು ಫ್ರೀಡಮ್ ಇರುತ್ತೆ. ಓಕೆ, ನಮ್ಮ ಒಂದು ಫ್ರೀಡಮ್ ಆಫ್ ಕನ್ಸೈನ್ಸ್ ಅಂತ ಹೇಳ್ತಾ ಇದ್ದೀವಿ. ಸೊ ಇಲ್ಲಿ ಯಾವುದೇ ರೀತಿಯಾಗಿ ಪ್ರೊಫೆಸ್ ಮಾಡೋದಾಗಲಿ, ಪ್ರಾಕ್ಟೀಸ್ ಮಾಡುವಂಥ ಒಂದು ರೈಟ್ಸನ್ನು ಆರ್ಟಿಕಲ್ 25 ನಡಿನಲ್ಲಿ ಕೊಡ್ತಾ ಇರೋದನ್ನು ಗಮನ ಹರಿಸ್ತಾ ಇದ್ದೀವಿ. ಈವನ್ ಆರ್ಟಿಕಲ್ 26 ಸಹ ಇಲ್ಲಿ ರಿಲಿಜಿಯಸ್ ಅಫೇರ್ಸ್ಗಳನ್ನು ಮ್ಯಾನೇಜ್ ಮಾಡುವಂಥ ಸಂದರ್ಭದಲ್ಲಿ ಕೊಡ್ತಾ ಇರುವಂಥದ್ದು. 27 ಟ್ಯಾಕ್ಸ್ ರಿಲೇಟೆಡ್ ಇರುವಂತೆ ಅಥವಾ ಪೆನಾಲ್ಟಿಗೆ ಸಂಬಂಧಪಟ್ಟದ ಎಕ್ಸಾಮ್ಷನ್ಸ್ ಏನಿದೆ ಅದನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಇವಾಗ 25, 26 ಅಂದರೆ ಒಂದು ಇಂಡಿವಿಜುವಲ್ ರೈಟ್ಸ್ ಮೇಲೆ ಇದು ಫೋಕಸ್ ಮಾಡ್ತಾ ಇದೆ. ಇಂಡಿವಿಜುವಲ್ ಯಾವ ರೀತಿಯಾಗಿ ಒಂದು ರಿಲಿಜಿಯಸ್ ಪ್ರಾಕ್ಟೀಸನ್ನು ಮಾಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಇವೆರಡೂ ಇದೆ ಅಂತ ನೋಡ್ತಾ ಇದ್ದೀವಿ. ಸೊ ಈ ಹಂತದಲ್ಲಿ ಪ್ರೊಪ್ಯಾಗೇಟ್ ಅನ್ನುವಂಥ ಒಂದು ಟರ್ಮ್ ಏನಿದೆಯಲ್ಲ, ಇವಾಗ ರಿಲಿಜಿಯಸ್ ಪ್ರಾಕ್ಟೀಸಸ್ಗಳನ್ನು ಹೇಳಿದ್ನಲ್ಲ, ಪ್ರೊಪ್ಯಾಗೇಟ್ ಮಾಡ್ಬೋದು. ಸೊ ಅದಕ್ಕೆ ಸಂಬಂಧಪಟ್ಟ ನೀವು ಹೆಮ್ಮೆಯಿಂದ ಹೇಳ್ಕೋಬೋದು, ಅದನ್ನು ಏನು ಮಾಡ್ಬೋದು, ಪ್ರಚಾರ ಮಾಡ್ಬೋದು. ಸೊ ಅದರ ಒಂದು ತತ್ವಗಳನ್ನು ಪ್ರಚಾರ ಮಾಡ್ಬೋದು, ಅದರ ಇಂಪಾರ್ಟೆನ್ಸನ್ನು ನೀವೆಲ್ಲರೂ ಹೇಳ್ಕೊಡ್ಬೋದು. ಆದರೆ ನೀವು ಯಾವುದೇ ರೀತಿಯಾಗಿ ಇನ್ನೊಬ್ಬರನ್ನ ಕನ್ವರ್ಟ್ ಮಾಡೋಂಗಿಲ್ಲ, ಅದು ಫೋರ್ಸ್ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸುಪ್ರೀಂ ಕೋರ್ಟ್ನ ಮಧ್ಯಪ್ರದೇಶ್ ಸಂಬಂಧಪಟ್ಟಂಥ ಒಂದು ಕೇಸ್ 1977 ನಡಿನಲ್ಲಿ ಸ್ಟ್ಯಾನಿಲಸ್ ವರ್ಸಸ್ ಸ್ಟೇಟ್ ಆಫ್ ಮಧ್ಯಪ್ರದೇಶ್, ಈ ಒಂದು ಕೇಸ್ ನಡಿನಲ್ಲಿ ಯಾವುದೇ ರೀತಿಯಾಗಿ ಪ್ರೊಪ್ಯಾಗೇಟ್ನ ಒಂದು ರೀಇಂಟರ್ಪ್ರಿಟ್ ಮಾಡಿದ್ದಾರೆ. ಪ್ರೊಪ್ಯಾಗೇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ನಾಟ್ ಏಬಲ್ ಟು ಕನ್ವರ್ಟ್ ದ ಕನ್ವರ್ಷನ್ ಆಫ್ ದಿ ಬೈ ಫೋರ್ಸ್ಲಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಯಾವುದೇ ರೀತಿಯಾಗಿ ನಾವು ಫೋರ್ಸ್ಫುಲಿ ಕನ್ವರ್ಷನ್ನ ಮಾಡುವಂತಿಲ್ಲ ಅಂತ ಇಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಅದು ಒಂದು ಲಿಬರ್ಟಿಯನ್ನು ಕೊಡೋದಿಲ್ಲ. ಸೊ ಪ್ರೊಪ್ಯಾಗೇಟ್ ಅಂದ ತಕ್ಷಣ ಈ ರೀತಿಯಂಥ ಲಿಬರ್ಟಿಯನ್ನು ಇದು ಕೊಡೋದಿಲ್ಲ ಅಂತ ಗಮನಿಸ್ತಾ ಇದೆ. ಸೊ ಈಗ ನಿಮ್ಗೆ ಕ್ಲಿಯರ್ ಆಯ್ತಲ್ಲ. ಸೊ ಇಲ್ಲಿ ಆ್ಯಂಟಿ ಕನ್ವರ್ಷನ್ ಲಾಗೆ ಸಂಬಂಧಪಟ್ಟಂಥ ಒಂದು ಸ್ಟ್ರಿಕ್ಟ್ ಮೇಜರ್ಸನ್ನು ತೆಗೆದುಕೊಂಡಿದ್ದಾರೆ. ಸೊ ಬೇಸಿಕ್ ಐಡಿಯಾ ಏನಿದೆ ಅಂತಂದರೆ ಹಾರ್ಮೋನಿಯನ್ನು ಮೇಂಟೈನ್ ಮಾಡುವಂಥದ್ದಾಗಿ ಗಮನ ಹರಿಸ್ತಾ ಇದ್ದೀವಿ. ಆ್ಯಂಡ್ ಏಡ್ ಆ್ಯಂಡ್ ಅಡ್ವೈಸ್ ಅಂತ ನೋಡ್ತಾ ಇದ್ದೀವಿ. ಸೊ ಏಡ್ ಆ್ಯಂಡ್ ಅಡ್ವೈಸ್ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ, ಇವಾಗ ಇದರಲ್ಲಿ ಪರ್ಟಿಕ್ಯುಲರ್ಲಿ ಜಮ್ಮು ಕಾಶ್ಮೀರ್ಗೆ ಸಂಬಂಧಿಸಿದಂಥ ಈ ಒಂದು ಇಶ್ಯೂನ ನಾವು ಗಮನ ಹರಿಸ್ಬೋದು.
ಜಮ್ಮು ಕಾಶ್ಮೀರದಲ್ಲಿ ಎಲೆಕ್ಷನ್ ಪ್ರೊಸೆಸ್ ನಡಿನಲ್ಲಿ ಇದು ನಾಮಿನೇಷನ್ಗೆ ಸಂಬಂಧಿಸಿದಂಥ ಆಸ್ಪೆಕ್ಟನ್ನು ತೋರಿಸ್ತಾ ಇದೆ. ಓಕೆ, LG ಅವರು ಏನು ಲೆಫ್ಟಿನೆಂಟ್ ಗವರ್ನರ್ ಇರ್ತಾರಲ್ಲ, ಸೊ ಈ ಒಂದು LG ಅವರು ನಾಮಿನೇಷನ್ ಮಾಡಿರ್ತಾರಲ್ಲ, ನಾಮಿನೇಷನ್ ಮಾಡಿರುವಂತಹ ಸಂದರ್ಭದಲ್ಲಿ ಇದು ಹೇಗೆ ಎಲೆಕ್ಷನ್ ಪ್ರೊಸೆಸನ್ನು ಇಂಪ್ಯಾಕ್ಟ್ ಮಾಡ್ತಾ ಇದೆ, ಇವರ ಒಂದು ಏಡ್ ಆ್ಯಂಡ್ ಅಡ್ವೈಸನ್ನು ನಾವು ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತಿದ್ದೀವಿ ಅಂತ. ಪರ್ಟಿಕ್ಯುಲರ್ಲಿ ನಿಮಗೆಲ್ಲ ಗೊತ್ತಿರೋ ಪ್ರಕಾರ 2019 ಓಕೆ 2019 ಜಮ್ಮು ಕಾಶ್ಮೀರಿಗೆ ಸಂಬಂಧಪಟ್ಟಂತೆ J&K, ಓಕೆ, ಈ ಒಂದು ಜಮ್ಮು ಕಾಶ್ಮೀರನ ನಾವು ಯೂನಿಯನ್ ಟೆರಿಟರಿಯಾಗಿ ಕನ್ವರ್ಟ್ ಮಾಡ್ತಕ್ಕಂಥ ಸ್ಥಿತಿಗತಿಗಳು ಸ್ಟಾರ್ಟ್ ಆಗಿರೋ 2019. ಈ ಮೊದಲು ಆರ್ಟಿಕಲ್ 317 ಓಕೆ, ಅವ್ರಿಗೇನು ಒಂದು ಸ್ಪೆಷಲ್ ಪ್ರೊವಿಷನ್ಸ್ ಇತ್ತಲ್ಲ, ಇದನ್ನೆಲ್ಲ ರಿಮೂವ್ ಮಾಡೋದ್ರ ಮುಖಾಂತರ 2019 ಅವ್ರಿಗೆ ಸ್ಟೇಟ್ ವುಡ್ಡನ್ನು ರಿಮೂವ್ ಮಾಡಿ ಯೂನಿಯನ್ ಟೆರಿಟರಿ ಅಂತ ಡಿಕ್ಲರೇಷನ್ ಮಾಡುವಂಥ ಪ್ರೊಸೆಸ್ ಅವಾಗ ಸ್ಟಾರ್ಟ್ ಆಗಿದೆ ಅಂತ ಗಮನ ಹರಿಸ್ತಾ ಇದ್ದೀವಿ. ಓಕೆ, ಇವಾಗ ಅಗೇನ್ ಕೆಲವೊಂದಿಷ್ಟು ತಿದ್ದುಪಡಿಯನ್ನು ಸಹ ಮಾಡ್ತಾ ಇದ್ದಾರೆ. ಪರ್ಟಿಕ್ಯುಲರ್ಲಿ ಈ ಒಂದು ಆರ್ಟಿಕಲಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ನೋಡೋದಾದರೆ 2023 ಇರುವಂಥ ಒಂದು ಆ್ಯಕ್ಟನ್ನು ಗಮನ ಹರಿಸೋದಾದರೆ ಏನಂತಂದರೆ ನೀವು ಇಲ್ಲಿ ಗಮನ ಹರಿಸ್ಬೋದು, ಸಂಸತ್ತಲ್ಲಿ ಓಕೆ, ಸಂಸತ್ತಲ್ಲಿ ಇವಾಗ ನಾಮಿನೇಟೆಡ್ ಮೆಂಬರ್ಸು ಇರ್ತಾರೆ, ಎಲೆಕ್ಟೆಡ್ ಮೆಂಬರ್ಸು ಇರ್ತಾರೆ. ನೇಮಕಾತಿ ಆಗಿರ್ತಕ್ಕಂಥ ಮೆಂಬರ್ಸು ಎಲೆಕ್ಟೋರಲ್ ಪ್ರೋಸೆಸ್ ಓಕೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎಲೆಕ್ಷನನ್ನು ಕಂಡಕ್ಟ್ ಮಾಡಿರುತ್ತೆ, ಅದರ ಆಧಾರದ ಮೇಲೆ ಎಲೆಕ್ಟ್ ಆಗಿರ್ತಾರೆ ಅಲ್ವಾ. ಸೊ ಅಂದರೆ ನಾವು ಅವರನ್ನು ಆಯ್ಕೆ ಮಾಡಿ ಕಳಿಸಿರುವಂಥ ಪ್ರತಿನಿಧಿಗಳಿರ್ತಾರೆ. ಓಕೆ, ನಾವು ಆಯ್ಕೆ ಮಾಡಿ ಕಳಿಸಿರ್ತಾರಲ್ಲ ಅವರು ಎಲೆಕ್ಟೆಡ್ ಮೆಂಬರ್ಸ್ ಅಂತ ಹೇಳ್ತೀವಿ. ನಾಮಿನೇಟೆಡ್ ಮೆಂಬರ್ಸ್ಗಳು ಏನಾಗ್ತಾರೆ, ಇವಾಗ ರಾಜ್ಯಸಭೆಯನ್ನು ತೆಗೆದುಕೊಳ್ಳೋದಾದರೆ ರಾಜ್ಯಸಭೆಯಲ್ಲಿ 12 ಜನರನ್ನು ನಾಮಿನೇಟ್ ಮಾಡ್ತಾರೆ. ಓಕೆ, ಹೌದಲ್ವ, 12 ಮೆಂಬರ್ಸನ್ನು ನಾಮಿನೇಟ್ ಮಾಡುವಂಥದ್ದಾಗಿ ಕಾಣ್ತಾ ಇದ್ವಿ. ಸೊ ಅವರ ಒಂದು ಬ್ಯಾಕ್ಗ್ರೌಂಡ್ ಆಧಾರದ ಮೇಲೆ ಆರ್ಟ್, ಲಿಟ್ರೇಚರು, ಈ ರೀತಿಯಾಗಿ ಸೋಷಿಯಲ್ ಸೈನ್ಸ್ ಅವರ ಒಂದು ಕಾಂಟ್ರಿಬ್ಯೂಷನ್ ಆಧಾರದ ಮೇಲೆ 12 ಜನರನ್ನು ನೇಮಕಾತಿ ಮಾಡ್ತಾ ಇರ್ತಾರೆ. ನಾಮಿನೇಟೆಡ್ ಮಾಡಿರ್ತಕ್ಕಂಥ ಮೆಂಬರ್ಸು ಎಲೆಕ್ಟೆಡ್ ಆಗಿರ್ತಕ್ಕಂಥ ಮೆಂಬರ್ಸ್ಗಳು 2 ಸೇಮ್ ಪ್ರೊವಿಷನ್ಸ್ಗಳಿರುತ್ತೆ. ಅಂದರೆ ಸೇಮ್ ರೀತಿಯಾದಂಥ ಪ್ರಿವಿಲೇಜಸ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಇಂಡಿವಿಜುವಲ್ ಪ್ರಿವಿಲೇಜ್ ಹಾಗೂ ಕಲೆಕ್ಟಿವ್ ಪ್ರಿವಿಲೇಜ್ ಅಂತ ಹೇಳ್ತೀವಿ, 2 ರೀತಿಯಾದಂಥ ಪ್ರಿವಿಲೇಜಸನ್ನು ಹೊಂದಿರ್ತಾರೆ. ಓಕೆ, ಸೊ ನಾಮಿನೇಟೆಡ್ ಹಾಗೂ ಎಲೆಕ್ಟೆಡ್ಗೂ ಯಾವುದೇ ರೀತಿಯಾದಂಥ ಡಿಫ್ರೆನ್ಸ್ ಇಲ್ಲ. ಇಲ್ಲಿ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿರುವಂಥ ಒಂದು ಕ್ವಶನ್ ಏನಂತಂದರೆ, ಇವಾಗ ಜಮ್ಮು ಕಾಶ್ಮೀರಿಗೆ ಸಂಬಂಧಪಟ್ಟಂತೆ ನಾವು ಮೆಂಬರ್ಸ್ಗಳನ್ನು ನಾಮಿನೇಟ್ ಮಾಡಿರ್ತೀವಲ್ಲ, 5 ಮೆಂಬರ್ಸ್ಗಳನ್ನು ನಾಮಿನೇಟ್ ಮಾಡ್ಬೋದು ಅಂತ 2023 ಒಂದು ಅಪ್ಡೇಷನ್ಸ್ ಹೇಳುತ್ತೆ ನಮಗೆ. ಓಕೆ, 2023 ಮಾಡ್ತಾ ಇರುವಂಥ ಒಂದು ಅಮೆಂಡ್ಮೆಂಟ್ಸ್ನ ಆಧಾರದ ಮೇಲೆ 5 ಜನರನ್ನು ನಾಮಿನೇಟ್ ಮಾಡ್ಬೋದು ಅಂತ. ಸೊ 5 ಜನರನ್ನು ನಾಮಿನೇಟ್ ಮಾಡಿದರೆ ಅವರು ಈಗ ವೋಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಸಹ ಸರ್ಕಾರವನ್ನು ತೆಗೆದುಹಾಕಲಿಕ್ಕೆ ಅವರು ಒಂದು ಮೆಜಾರಿಟಿಯನ್ನು ಎನ್ಶೋರ್ ಮಾಡೋದಕ್ಕೆ ಹೆಚ್ಚು ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದ್ದಾರೆ ಅಂತ. ಈಗ ಫಾರ್ ಎಕ್ಸಾಂಪಲ್ ಅವರು 5 ಜನ ಸೇರಿಬಿಟ್ಟು ಈಗ ಯಾವುದು ಎಲೆಕ್ಟೆಡ್ ಗೌರ್ಮೆಂಟ್ ಇರುತ್ತಲ್ಲ ಅದ್ರ ವಿರುದ್ಧನೂ ಹೋಗ್ಬೋದು ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು. ಅಂದರೆ ಈ ಮೊದಲು ಇರೋಂತಹ ಮೈನಾರಿಟಿ ಮೆಜಾರಿಟಿಯಾಗಿ ಕನ್ವರ್ಟ್ ಆಗಲಿಕ್ಕೆ ಅಥವಾ ಮೆಜಾರಿಟಿ ಇದ್ದಿದ್ದು ಮೈನಾರಿಟಿಯಾಗಿ ಕನ್ವರ್ಟ್ ಆಗಲಿಕ್ಕೆ ಇದು ಮ್ಯಾಕ್ಸಿಮಮ್ ನಂಬರ್ ಅಂತ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ 5 ಮೆಂಬರ್ಸ್ಗಳು ಯಾವ ರೀತಿಯಾಗಾದ್ರೂ ತಿರುಮುರು ಮಾಡಬಹುದು ಅಂತ ಒಂದು ಕನ್ಸಿಡರೇಷನ್ ಇದೆ. ಹಾಗಾಗಿ ಅಲ್ಲಿ ಒಂದು ಕಾನ್ಫ್ಲಿಕ್ಟನ್ನು ಕ್ರಿಯೇಟ್ ಮಾಡಿದೆ. ಇದು ಸ್ಟೇಟ್ ಹಾಗೂ ಸೆಂಟ್ರಲ್ ರಿಲೇಟೆಡ್ ಇರ್ತಕ್ಕಂಥ ಒಂದು ಫೆಡರಲಿಸಮ್ ಇಶ್ಯೂಸ್ ಅಂತ ಹೇಳುವಂಥದ್ದು. ಓಕೆ, ಸೊ ಇದು ಫೆಡರಲ್ ಇಶ್ಯೂ ನೋಡಿನಲ್ಲಿ ಕಂಡು ಬರುತ್ತೆ. ಸೊ ನೋಡಿ ಇಲ್ಲಿ ಗಮನ ಹರಿಸೋದಾದರೆ ಇವಾಗ ಯೂನಿಯನ್ ಮಿನಿಸ್ಟರು ಓಕೆ ಪರ್ಟಿಕ್ಯುಲರ್ಲಿ ಇವಾಗ ಜಮ್ಮು ಕಾಶ್ಮೀರ್ಗೆ ಸಂಬಂಧಪಟ್ಟಂಥ ಒಂದು ಕನ್ಸಿಡರೇಷನ್ ಅಂದರೆ ಯಾವ ರೀತಿಯ ಚೇಂಜಸ್ ಮಾಡಿದ್ದಾರೆ ಅಂತ ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಇಲ್ಲಿ ಏನು ಇಶ್ಯೂ ಇದೆ ಅಂದರೆ 2023 ಒಂದು ಅಮೆಂಡ್ಮೆಂಟನ್ನು ಮಾಡಿದ್ದಾರೆ. ಈ ಒಂದು ಅಮೆಂಡ್ಮೆಂಟ್ 2023 ಇರ್ತಕ್ಕಂಥ ಅಮೆಂಡ್ಮೆಂಟಲ್ಲಿ 2 ಸೆಕ್ಷನ್ ಇಂಪಾರ್ಟೆಂಟ್ಲಿ ಸೆಕ್ಷನ್ಸ್ 15A ಹಾಗೂ 15B ಈ ಒಂದು ರಿಆರ್ಗನೈಸೇಷನ್ ಆ್ಯಕ್ಟ್ ನಡಿನಲ್ಲಿ ಇದರಲ್ಲಿ ಮಾಡಿರುವಂಥ ಒಂದು ಚೇಂಜಸ್ 2023 ಒಂದು ಅಪ್ಡೇಷನನ್ನು ಮಾಡಿದ್ದಾರೆ. 2019 ಒಂದು ಕಾಯ್ದೆಗೆ ಇವರು ಏನು ಮಾಡಿದ್ದಾರೆ, ಚೇಂಜಸನ್ನು ಮಾಡಿದ್ದಾರೆ. ಏನು ಮಾಡಿದ್ದಾರೆ, LG ಅವರು ಏನು ಮಾಡ್ಬೋದು ಅಂದರೆ 5 ಮೆಂಬರ್ಸ್ಗಳನ್ನು ನಾಮಿನೇಟ್ ಮಾಡ್ಬೋದು. ಓಕೆ, ಟೋಟಲ್ ಆಗಿ 119 ಸೀಟ್ಸ್ಗಳಿಗೆ. ಸೊ ಅಸೆಂಬ್ಲಿ ಸೀಟ್ಸ್ಗೆ ಸಂಬಂಧಪಟ್ಟಂತೆ 5 ಜನರನ್ನು ಇವರು ನಾಮಿನೇಟ್ ಮಾಡ್ಬೋದು. ಯಾರ್ಯಾರು ಅಂದರೆ 2 ಕಾಶ್ಮೀರಿ ಮೈಗ್ರೆಂಟ್ಸ್ ಇದ್ದಾರೆ. ಸೊ ಒಬ್ಬರು ಮಹಿಳೆಯರನ್ನು ಇಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ ಹಾಗೂ ಒಬ್ಬರು ಪಾಕಿಸ್ತಾನ್ ಅಕ್ಯುಪೈಡ್ ಕಾಶ್ಮೀರ್ ಜಮ್ಮು ಕಾಶ್ಮೀರ್ ಕಮ್ಯುನಿಟಿಗೆ ಸಂಬಂಧಪಟ್ಟಂತೆ ಸೊ ಇಲ್ಲಿ ಒಬ್ಬರು ಇದ್ದಾರೆ. ಟೋಟಲ್ 2 ವುಮೆನ್ಸನ್ನು ದೇ ಆರ್ ಅಂಡರ್ ರಿಪ್ರೆಸೆಂಟೆಡ್ 5 ಮೆಂಬರ್ಸ್ಗಳನ್ನು ಅವರು ಅಪಾಯಿಂಟ್ ಮಾಡ್ಬೋದು ಅಂತ ನಾವು ಹೊಸದಾಗಿ 2023 ಸೆಕ್ಷನ್ 15A ಹಾಗೂ 15B ನಡಿನಲ್ಲಿ ಕಾಣ್ತಾ ಇದ್ವಿ. ಓಕೆ, ಸೊ ಈ ರೀತಿಯಾಗಿ ಮೆಂಬರ್ಸ್ಗಳನ್ನು ನಾಮಿನೇಟ್ ಮಾಡಿದರೆ ಅವ್ರಿಗೆ ಏನಿರುತ್ತೆ ಅಂತಂದರೆ ವೋಟಿಂಗ್ ರೈಟ್ಸ್ಗಳು ಎಲ್ಲ ರೀತಿಯಲ್ಲಿ ಈಕ್ವಲ್ ಆಗಿರುತ್ತೆ ಅಂತ ಗಮನ ಹರಿಸುವಂಥದ್ದು. ಸೊ ಇವಾಗ ಇಶ್ಯೂ ಇಷ್ಟೇ ಸಿಂಪಲ್ ಆಗಿ ನೀವು ನೋಡೋದಾದರೆ ಸೊ ಎಲೆಕ್ಷನ್ ಸಂದರ್ಭದಲ್ಲಿ ಅಥವಾ ಗೌರ್ಮೆಂಟನ್ನು ಟರ್ನಿಂಗ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿನ ಇದು ಹೊಂದಿರುತ್ತೆ ಅಂತ.
ನೀವು ಇಲ್ಲಿ ನೋಡೋದಾದ್ರೆ ಮೈನಾರಿಟಿ ಇರೋದನ್ನ ಮೆಜಾರಿಟಿಯಾಗಿ ಕನ್ವರ್ಷನ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿಯನ್ನು ಈ ನಾಮಿನೇಟೆಡ್ ಮೆಂಬರ್ಸ್ಗಳು ಇರ್ತಾರೆ, ಅಂದರೆ ಅವರ ಒಂದು ಇನ್ಫ್ಲುಯೆನ್ಸ್ ಈ ರೀತಿಯಾಗಿ ಆಗುತ್ತೆ ಅಂತ. ಸೊ ಹಾಗಾಗಿ ಇವಾಗ ಸೆಂಟ್ರಲ್ ಗೌರ್ಮೆಂಟಿಂದ ನಾಮಿನೇಟ್ ಆಗಿ ಎಲ್ ಜಿ ಅಂತ ಅಂದಮೇಲೆ ಆಲ್ಮೋಸ್ಟ್ ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಒಂದು ನಾಮಿನೇಷನ್ ಮುಖಾಂತರ ಬಂದಿರುತ್ತಲ್ಲ ಇಂಡೈರೆಕ್ಟ್ ಆಗಿ. ಸೊ ಇಲ್ಲಿ ಒಂದು ಸೆಂಟ್ರಲ್ ಅಥಾರಿಟಿ ಇಂಪೋಸಿಷನ್ ಮಾಡ್ದಂಗೆ, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿರುವಂಥ ಒಂದು ಗೌರ್ಮೆಂಟನ್ನು ಕ್ವಶನ್ ಮಾಡ್ದಂಗೆ ಅಥವಾ ಅಲ್ಲಿರುವಂಥ ಒಂದು ಗೌರ್ಮೆಂಟ್ ಕಂಟ್ರೋಲ್ ಮಾಡ್ದಂಗೆ ಆಗುತ್ತೆ. ಸೊ ಆ ಒಂದು ಕ್ವಶನ್ ಆಧಾರದ ಮೇಲೆ ಇಲ್ಲಿ ಪರ್ಟಿಕ್ಯುಲರ್ಲಿ ಕ್ವಶನ್ ರೇಸ್ ಆಗಿದೆ ಅಂತ. ಸೊ ಗೌರ್ಮೆಂಟ್ನ ಒಂದು ಡಿಫೆನ್ಸ್ ಯಾವ ರೀತಿಯಾಗಿದೆ ಅಂತಂದರೆ, ಗೌರ್ಮೆಂಟ್ ಡಿಫೆನ್ಸ್ ಏನಂತಂದರೆ, ಸೊ ಯಾವುದೇ ರೀತಿಯಾಗಿ ನಾವು ಮೆಂಬರ್ಸ್ಗಳನ್ನ ನಾಮಿನೇಟ್ ಮಾಡ್ತಾ ಇದ್ದಾರಲ್ಲ, ಆವಾಗ ಗೌರ್ಮೆಂಟ್ ಒಂದು ಏಡ್ ಆ್ಯಂಡ್ ಅಡ್ವೈಸ್ ತೆಗೆದುಕೊಳ್ಬೇಕು ಅಂತ. ಸೊ ಸರ್ಕಾರದ ಒಂದು ಏಡ್ ಆ್ಯಂಡ್ ಅಡ್ವೈಸನ್ನು ತೆಗೆದುಕೊಳ್ಬೇಕು. ಸೊ ಅದರ ಆಧಾರದ ಮೇಲೆ ನಾವು ನಾಮಿನೇಷನ್ ಮಾಡಬೇಕು ಅನ್ನುವಂಥ ಒಂದು ಕನ್ಸಿಡರೇಷನನ್ನು ಮಾಡ್ತಾ ಇದ್ದಾರೆ, ಅಂದರೆ ಕ್ವಶನ್ ಮಾರ್ಕ್ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಾಗಿ ನಾಮಿನೇಷನ್ ಮಾಡುವಾಗ ವಿತೌಟ್ ಏಡ್ ಆ್ಯಂಡ್ ಅಡ್ವೈಸ್ ಮಾಡಬೇಡಿ, ಅಂದರೆ ಎಲೆಕ್ಟೆಡ್ ಗೌರ್ಮೆಂಟ್ ಏನಿರುತ್ತಲ್ಲ, ರಿಪ್ರೆಸೆಂಟೇಟಿವ್ಸ್ ಏನಿರ್ತಾರಲ್ಲ ಒಂದು ಅಸೆಂಬ್ಲಿನಲ್ಲಿ, ಎಲೆಕ್ಟೆಡ್ ಗೌರ್ಮೆಂಟ್ ಒಂದು ಕನ್ಸಿಡರೇಷನನ್ನು ಮಾಡಿ, ಅಂದರೆ ನಾಮಿನೇಟ್ ಮಾಡೋದು ಕಂಪ್ಲೀಟ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ನಡಿನಲ್ಲಿ ಬರಬಾರ್ದು ಅನ್ನುವಂಥ ಒಂದು ಕಂಟೆಕ್ಸ್ನ ಆಧಾರದ ಮೇಲೆ. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಹೇಳ್ತಾ ಇರೋದಂತಂದರೆ, ಗೌರ್ಮೆಂಟ್ನ ಒಂದು ಡಿಫೆನ್ಸ್ ಏನಿದೆ ಅಂತಂದರೆ, ಓಕೆ ಪರ್ಟಿಕ್ಯುಲರ್ಲಿ ಇವ್ರು ಮಾಡ್ತಾ ಇದ್ದಾರೆ ವಿತೌಟ್ ಏಡ್ ಆ್ಯಂಡ್ ಅಡ್ವೈಸ್ ಮಾಡ್ತಾ ಇದ್ದಾರೆ. ಇದು ಪರ್ಟಿಕ್ಯುಲರ್ ಸಿಚುವೇಶನ್, ಅಂದರೆ ಪ್ರಸ್ತುತವಾಗಿ ಇವರು ಯಾವುದೇ ರೀತಿಯಾಗಿ ಎಲೆಕ್ಟೆಡ್ ಗೌರ್ಮೆಂಟ್ ಒಂದು ಕನ್ಸಿಡರೇಷನನ್ನು ಮಾಡ್ತಾ ಇಲ್ಲ. ಸೊ ಇವರ ಒಂದು ರೆಸ್ಪಾನ್ಸ್ ಅಥವಾ ಗೌರ್ಮೆಂಟ್ ಏನು ಹೇಳ್ತಾ ಇದೆ ಅಂತಂದರೆ, ಈ ಮೊದಲು ಪಾಂಡಿಚೇರಿನಲ್ಲಿರುವಂಥ ಒಂದು ಕೇಸ್ನ ಆಧಾರದ ಮೇಲೆ, ಸೊ ನೀವು ಇಲ್ಲಿ ಕಾಣ್ಬೋದು, ಲಕ್ಷ್ಮೀನಾರಾಯಣ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಓಕೆ, ಈ ಒಂದು ಕೇಸನ್ನು ನಾವು ಗಮನ ಹರಿಸೋದಾದರೆ, ಇಲ್ಲಿ ಪರ್ಟಿಕ್ಯುಲರ್ಲಿ ಸೆಕ್ಷನ್ 12 ಆಫ್ 1963 ಯೂನಿಯನ್ ಟೆರಿಟರಿ ಆ್ಯಕ್ಟ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಇದರ ಒಂದು ಕನ್ಸಿಡರೇಷನನ್ನು ಅವರು ತೆಗೆದುಕೊಳ್ತಾ ಇದ್ದಾರೆ. ನಾಮಿನೇಷನ್ ಮಾಡೋದು ಇದರಲ್ಲಿ ನಡಿನಲ್ಲಿ ಕಂಡುಬರುತ್ತೆ. ಓಕೆ, ಸೊ ಇಲ್ಲಿ ಒಂದು ನಾಮಿನೇಷನ್ ಮೆಂಬರ್ಸನ್ನು ಮಾಡುವಂಥ ಒಂದು ಕನ್ಸಿಡರೇಷನನ್ನು ನಾವು ಕಾಣ್ತಾ ಇದ್ದೀವಿ. ನಾಮಿನೇಟೆಡ್ ಮೆಂಬರ್ಸ್ಗಳು ಔಟ್ಸೈಡ್ ದ ಗೌರ್ಮೆಂಟ್ ಲಿಮಿಟ್ನಲ್ಲಿ ಇರ್ತಾರೆ ಅಂತ ಈ ಒಂದು ಕೇಸ್ ಜಸ್ಟಿಫೈ ಮಾಡುತ್ತೆ, 1963 ಈ ಒಂದು ಕೇಸು. ಸೊ ಹಾಗಾಗಿ ಈ ಒಂದು ಕೇಸ್ನ ರೆಫರೆನ್ಸ್ ಆಗಿ ತಗೊತಾ ಇದ್ದಾರೆ. ಇದರ ಆಧಾರದ ಮೇಲೆ ನಾವು ನಾಮಿನೇಷನನ್ನು ಮಾಡ್ತಾ ಇದ್ದೀವಿ. ಎಸ್, ವಿತೌಟ್ ಏಡ್ ಆ್ಯಂಡ್ ಅಡ್ವೈಸ್ನ ಮುಖಾಂತರ ನಾವು ಮಾಡ್ತಾ ಇದ್ದೀವಿ. ಈ ಒಂದು ಕೇಸನ್ನು ಸಪೋರ್ಟ್ ಆಗಿ ತೆಗೆದುಕೊಳ್ತಾ ಇದ್ದಾರೆ. ಓಕೆ, ಸೊ ಕಾಂಟೂರ್ ಆರ್ಗ್ಯುಮೆಂಟ್ ಅಂತಂದರೆ ಒಂದು ಸ್ಟೇಟ್ನ ಕನ್ಸರ್ನ್ ಅಥವಾ ಸ್ಟೇಟ್ ಸೈಡಿಂದ ಬರ್ತಾ ಇರುವಂಥ ಒಂದು ಆರ್ಗ್ಯುಮೆಂಟ್ ಏನಂತಂದರೆ, ಇದೆ ನಾನು ಹೇಳಿರೋ ಪ್ರಕಾರ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಏನಂತಂದರೆ, ನಾಮಿನೇಟೆಡ್ ಮೆಂಬರ್ಸ್ಗಳ ಒಂದು ಪವರ್ ಏನಾಗ್ತಾ ಇದೆ ಅಂದರೆ ಅದು ಎಲೆಕ್ಟೆಡ್ ಮೆಂಬರ್ಸ್ಗಳಿಗೆ ಈಕ್ವಲ್ ಆಗ್ತಾ ಇದೆ. ಸೊ ನಮ್ಮ ಒಂದು ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ ಅಥವಾ ಪ್ರಜಾಪ್ರಭುತ್ವದ ತತ್ವದ ಅಡಿನಲ್ಲಿ ನಾವು ನೋಡಿದಾಗ ಎಲೆಕ್ಟೆಡ್ ಗೌರ್ಮೆಂಟ್ ವೆರಿ ಇಂಪಾರ್ಟೆಂಟ್. ಸೊ ಎಲೆಕ್ಟೆಡ್ ಗೌರ್ಮೆಂಟನ್ನು ಇದು ಕ್ವಶನ್ ಮಾಡ್ತಾ ಇದೆ. ಸೊ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಹೇಳ್ತಾ ಇರೋದು ಏನಿಲ್ಲ, ಡೆಮೋಕ್ರೆಟಿಕ್ ಅಕೌಂಟಬಿಲಿಟಿಯನ್ನು ಅಥವಾ ಪೀಪಲ್ ಒಂದು ಮ್ಯಾಂಡೇಟರಿ ಪ್ರೊವಿಷನ್ಸನ್ನು ಎಷ್ಟು ಮಟ್ಟಿಗೆ ಇದು ಕನ್ಸಿಡ್ರೇಷನನ್ನು ಮಾಡ್ತಾ ಇದೆ ಅಂತ ಗಮನ ಹರಿಸ್ತಾ ಇದ್ವಿ. ಸೊ ಈ ನಿಟ್ಟಿನಲ್ಲಿ ಪರ್ಟಿಕ್ಯುಲರ್ಲಿ ಬೇರೆ ಬೇರೆ ಕೇಸಸ್ಗಳನ್ನು ಸಹ, ಅಂದರೆ ಎಷ್ಟು ಮಟ್ಟಿಗೆ ಅದು ನಾಮಿನೇಟೆಡ್ ಮೆಂಬರ್ಸ್ಗಳು ಅಲ್ಲಿ ಒಂದು ಸರ್ಕಾರವನ್ನು ತೆಗೆದು ಹಾಕಿರುವಂಥ ಒಂದು ಎಕ್ಸಾಂಪಲನ್ನು ಸಹ ಇಲ್ಲಿ ಕೊಡ್ತಾ ಇದ್ದಾರೆ. ಪಾಂಡಿಚೇರಿ ಆಗಿರ್ಬೋದು, ಡೆಲ್ಲಿ ಕೇಸಸ್ಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಎಲ್ ಜಿ ಅವರ ಒಂದು ಆ್ಯಕ್ಷನ್ ಹೆಂಗಾಗಿದೆ, ನಾರ್ಮಲಿ ಅಲ್ಲಿ ನಾಮಿನೇಟೆಡ್ ಮೆಂಬರ್ಸ್ಗಳು ಎಷ್ಟು ಮಟ್ಟಿಗೆ ಅಲ್ಲಿ ಎಲೆಕ್ಟೆಡ್ ಗೌರ್ಮೆಂಟ್ ಮೇಲೆ ಥ್ರೆಟನ್ನು ಕಾಸ್ ಮಾಡಿದೆ ಅಂತ ಎಕ್ಸಾಂಪಲನ್ನು ಜನರಲ್ಲೇ ಕೊಡ್ತಾ ಇದ್ದಾರೆ. ಸೊ ಇದು ನಿಮಗೆ ಕ್ಲಿಯರ್ ಆಯಿತು. ಸೊ ಇಶ್ಯೂ ಯಾವ ರೀತಿಯಾಗಿದೆ ಅಂತಂದರೆ, ಜನರಲಿ ಜಮ್ಮು ಕಾಶ್ಮೀರದಲ್ಲಿ ನಾಮಿನೇಟೆಡ್ ಮೆಂಬರ್ಸ್ಗಳ ಒಂದು ಸ್ಟ್ರೆಂತು ಎಷ್ಟು ಮಟ್ಟಿಗೆ ಅಲ್ಲಿರುವಂಥ ಎಲೆಕ್ಟೆಡ್ ಗೌರ್ಮೆಂಟನ್ನು ತಳ್ಕ ಮಾಡ್ತಾ ಇದೆ ಅಂತ. ಹಾಗಾಗಿ ಹೋಮ್ ಮಿನಿಸ್ಟರ್ ಅಥವಾ ಗೌರ್ಮೆಂಟ್ನ ಒಂದು ಕನ್ಸಿಡರೇಷನ್ ಅಂದರೆ ಈ ಮೊದಲಾಗಿರುವಂಥ ಒಂದು ಕೇಸನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಯಾವುದೇ ರೀತಿಯಾಗಿ ಪ್ರಸ್ತುತವಾಗಿ ವಿತೌಟ್ ಏಡ್ ಆ್ಯಂಡ್ ಅಡ್ವೈಸ್ನ ಮುಖಾಂತರ ಅವ್ರನ್ನ ಒಂದು ನಾಮಿನೇಷನ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿರುವಂಥ ಒಂದು ಕನ್ಸರ್ನ್ ನಾವು ಅಡ್ರೆಸ್ ಮಾಡಬೇಕಾಗುತ್ತೆ. ಅಂದರೆ ಇದೊಂದು ಕ್ವಶನನ್ನು ಕ್ರಿಯೇಟ್ ಮಾಡ್ತಾ ಇದೆ. ಸೊ ಡೆಮೋಕ್ರೆಟಿಕ್ ಕೋರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ನಾವೇನು ಹೇಳ್ತೀವಿ. ಸೊ ಡೆಮೋಕ್ರೆಟಿಕ್ ಕಂಡೀಷನ್ ತುಂಬ ಇಂಪಾರ್ಟೆಂಟ್, ಎಲೆಕ್ಟೆಡ್ ಗೌರ್ಮೆಂಟ್ನ ಒಂದು ವರ್ಕಿಂಗ್ ಕಂಡೀಷನ್ ತುಂಬ ಇಂಪಾರ್ಟೆಂಟ್. ಸೊ ಹಾಗಾಗಿ ಇಲ್ಲಿ ಒಂದು ಕ್ವಶನನ್ನು ಕ್ರಿಯೇಟ್ ಮಾಡಿದೆ ಅಂತ ಗಮನ ಹರಿಸುವಂಥದ್ದು. ಸೊ ಇದು ಒಂದು ಲೀಗಲ್ ಫ್ರೇಮ್ವರ್ಕನ್ನು ಕ್ವಶನ್ ಮಾಡ್ತಾ ಇದೆ. ಇನ್ನು ಮುಂದಿನ ಆರ್ಟಿಕಲ್ ನಡಿಯಲ್ಲಿ ದ ಸೀಡಿಂಗ್ ಆಫ್ ಅಕಾಡೆಮಿಕ್ ಫ್ರೀಡಮ್ ಇನ್ ಯೂನಿವರ್ಸಿಟೀಸ್ ಅಂತ ಹೇಳ್ತಾ ಇದ್ದೀವಿ. ಸೊ ಇವಾಗ ಯೂನಿವರ್ಸಿಟೀಸ್ ಅಂತ ಬಂದಾಗ ಜನರಲಿ ಏನಾಗುತ್ತೆ ಅಂದರೆ, ನಮ್ಮ ಒಂದು ಅಕಾಡೆಮಿಕ್ಸ್ ನಡಿನಲ್ಲಿ ಇವಾಗ ನೀವು ಯು ಜಿ ಸಿ ನಡಿನಲ್ಲಿ ಅಂತ ಹೇಳಿ UGC ಗ್ರ್ಯಾಂಟ್ ಮಾಡ್ತಾ ಇರುತ್ತೆ. ಇವಾಗ ನೀವು ಹೈಯರ್ ಎಜುಕೇಷನ್ ಅಂತ ಹೋದಾಗ ಅಲ್ಲಿ ಆಗ್ತಾ ಇರುವಂಥ ಒಂದು ರಿಸರ್ಚ್ ಇರ್ತಾವಲ್ಲ, ಸೊ ಅವಕ್ಕೆಲ್ಲನೂ ಸಹ ಅಥವಾ ಹೇಗೆ ಫಂಕ್ಷನಿಂಗ್ ಆಗ್ತಾ ಇರುತ್ತೆ ಅದಕ್ಕೆಲ್ಲನೂ ಸಹ UGC ಗ್ರ್ಯಾಂಟ್ ಮಾಡ್ತಾ ಇರೋದನ್ನು ಕನ್ಸಿಡರ್ ಮಾಡ್ತೀವಿ. ಸೊ ಇಟ್ಸ್ ನಥಿಂಗ್ ಬಟ್ ಗೌರ್ಮೆಂಟ್ ಈಸ್ ಸಪೋರ್ಟಿಂಗ್ ಟು ಅವರ್ ಅಕಾಡೆಮಿಕ್ ಸಿಸ್ಟಮ್ ಅಂತ. ಓಕೆ, ಎಜುಕೇಷನ್ ಅಂತ ಬಂದಾಗ ಎಲ್ಲರಿಗೂ ಸಹ ಎಜುಕೇಷನ್ ಪ್ರೊವೈಡ್ ಮಾಡಬೇಕು ಅನ್ನೋದು ಸಹ ಸರ್ಕಾರದ ಒಂದು ಇಂಟೆನ್ಷನ್ ಆಗಿರುತ್ತೆ. ಬೇಸಿಕ್ ಎಜುಕೇಷನ್ ಪ್ರತಿಯೊಬ್ಬರಿಗೂ ಸಹ ಸಿಗಬೇಕು ಅನ್ನುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಇದರ ಆಧಾರದ ಮೇಲೆ ಪರ್ಟಿಕ್ಯುಲರ್ಲಿ ಇಲ್ಲಿ ಏನು ಅಡ್ರೆಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂದರೆ, ಇದು ಪರ್ಟಿಕ್ಯುಲರ್ಲಿ ಹೇಳಬೇಕು
ಕೇಳಬೇಕಂದ್ರೆ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಬೇಕಾಗಿರುವಂಥ ಆರ್ಟಿಕಲ್ ಅನ್ಬೋದು. ಸೊ ಇಲ್ಲಿ ಗೌರ್ಮೆಂಟ್ ಕಂಪ್ಲೀಟ್ ಆಗಿ ಒಂದು ಕಂಟ್ರೋಲನ್ನು ಮಾಡ್ತಾ ಇದೆ. ಓಕೆ, ಗೌರ್ಮೆಂಟ್ ಕಂಟ್ರೋಲ್ ಮಾಡ್ತಾ ಇದೆ. ಸೊ ಏನು ಇಶ್ಯೂಸ್ ಇದೆ ಇವಾಗ, ಒಂದು ಯೂನಿವರ್ಸಿಟೀಸ್ನಲ್ಲಿ ಯಾವುದೇ ರೀತಿಯಾಗಿ ಅಕಾಡೆಮಿಕ್ಸ್ ಆಗಬೇಕು, ರಿಸರ್ಚ್ ಆಗಬೇಕು ಇರಬೇಕು, ಅಥವಾ ತಮ್ಮ ಒಂದು ಎಕ್ಸ್ಪ್ರೆಷನ್ ಫ್ರೀಡಮ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಈವನ್ ಒಬ್ಬ ವ್ಯಕ್ತಿ ಬೇರೆ ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೋಗಿರುವಂಥ ಸಂದರ್ಭದಲ್ಲಿ, ಅಕಾಡೆಮಿಕ್ ವರ್ಕ್ಗೋಸ್ಕರ ಬೇರೆ ಒಂದು ನೇಷನ್ಗೆ ಹೋಗಿರುವಂಥ ಸಂದರ್ಭದಲ್ಲಿ ಅವರು ಯಾವುದೇ ರೀತಿಯಾದಂಥ ಆ್ಯಂಟಿ ಗೌರ್ಮೆಂಟ್ ವರ್ಡ್ಸ್ಗಳನ್ನು ಅಥವಾ ಆ್ಯಂಟಿ ಗೌರ್ಮೆಂಟ್ ಟಾಕನ್ನು ಅಥವಾ ತಮ್ಮ ಒಪಿನಿಯನನ್ನು ಹೇಳುವಂತಿಲ್ಲ. ಸೊ ಇವೆಲ್ಲವೂ ಸಹ ಆಬ್ಲಿಗೇಷನ್ಸ್ಗಳು ಇರ್ತವೆ. ಸೊ ಇದರ ಆಧಾರದ ಮೇಲೆ ಪ್ರೆಸೆಂಟ್ ಇರುವಂತಹ ಒಂದು ಸ್ಥಿತಿಗತಿಗಳು ಯಾವ ರೀತಿಯಾಗಿದೆ. ಸೊ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ನಾವು ಕನ್ಸೋಲ್ಟೇಷನ್ ಮಾಡುವಂಥದ್ದಾದರೆ, ನೀವು ಇಲ್ಲಿ ನೋಡ್ಬೋದು, ವೈ ಅಕಾಡೆಮಿಕ್ ಫ್ರೀಡಮ್ ನಮ್ಗೆ ಇಂಪಾರ್ಟೆಂಟು ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಯಾವುದೇ ರೀತಿಯಾಗಿ ಯೂನಿವರ್ಸಿಟೀಸ್ಗೆ ನಾವು ಸರಿಯಾದಂಥ ಒಂದು ಪ್ಲ್ಯಾಟ್ಫಾರ್ಮನ್ನು ಪ್ರೊವೈಡ್ ಮಾಡಬೇಕು. ಯಾಕೆಂದರೆ ಆ ಯೂನಿವರ್ಸಿಟೀಸಲ್ಲೇ ನಾವು ನೋಡಿದರೆ ಕೆಲವೊಂದಿಷ್ಟು ಆಸ್ಪೆಕ್ಟ್ ಅಥವಾ ಕೆಲವೊಂದಿಷ್ಟು ಬಿಗ್ಗೆಸ್ಟ್ ಇಶ್ಯೂಸ್ಗೆ ಸೊಲ್ಯೂಷನ್ ಇಲ್ಲೇ ಉದ್ಭವ ಆಗುತ್ತೆ ಅಂತ ಹೇಳ್ಬೋದು. ಯಾವುದೇ ಒಂದು ಕ್ವಶನ್ ಮಾಡಲಿಕ್ಕೆ ಅವ್ರಿಗೊಂದು ಸ್ಪೇಸ್ ಬೇಕು, ಕ್ವಶನ್ ಡಿಬೇಟ್ ಹಾಗೂ ಥಿಂಕ್ ಮಾಡಲಿಕ್ಕೆ ಒಂದು ಇಂಡಿಪೆಂಡೆಂಟ್ ಆಗಿರುವಂಥ ಒಂದು ಸ್ಪೇಸ್ನ ಅವಶ್ಯಕತೆ ಇದೆ ಅಂತ ಹೇಳ್ಬೋದು. ಈವನ್ ಫ್ಯಾಕಲ್ಟಿ ಆಗಿರ್ಬೋದು, ಸ್ಟೂಡೆಂಟ್ಸ್ಗಳಾಗಿರ್ಬೋದು, ಆ್ಯಕ್ಚುಲಿ ಅವರು ಒಂದು ಪ್ರೆಸೆಂಟ್ ಕಂಡೀಷನಲ್ಲಿ ಯಾವುದೇ ಒಂದು ಐಡಿಯಾವನ್ನು ಚಾಲೆಂಜ್ ಮಾಡಬೇಕಂತಂದರೆ, ಎಕ್ಸಿಸ್ಟಿಂಗ್ ಐಡಿಯಾಸನ್ನು ಚಾಲೆಂಜ್ ಮಾಡಬೇಕು ಅಂತಂದರೆ ಅವರೊಂದು ಫ್ರೀಡಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥದ್ದನ್ನು ಕಾಣ್ತಾ ಇದ್ದೀವಿ. ಹೀಗಾಗಿ ಅಕಾಡೆಮಿಕ್ಸ್ ಇಲ್ಲಿ ಡಿಸೈಡ್ ಮಾಡಬೇಕು, ಈಗ ಯಾವ ರೀತಿಯಾದಂಥ ಒಂದು ಕರಿಕ್ಯುಲಮನ್ನು ಇಟ್ಕೋಬೇಕು ಅಥವಾ ಯಾವ ರೀತಿಯಾದಂಥ ಅಲ್ಲಿ ಆ್ಯಕ್ಟಿವಿಟೀಸ್ಗಳನ್ನು ಮಾಡಬೇಕು. ಸೊ ಅದಕ್ಕೊಂದು ಫ್ರೀಡಮನ್ನು ಕೊಡಬೇಕು ಅನ್ನುವಂಥದ್ದಾಗಿ ಗಮನ ಹರಿಸ್ತಾ ಇದ್ದೀವಿ. ಸೊ ಇದರ ಆಧಾರದ ಮೇಲೆ ಪೊಲಿಟಿಕಲ್ ಪ್ರಿಫರೆನ್ಸ್ ಇರಬಾರ್ದು ಅಂತ. ಸೊ ಇಲ್ಲಿ ಪರ್ಟಿಕ್ಯುಲರ್ ಅಜೆಂಡಾ ಏನಿದೆ, ನಾವು ಎಜುಕೇಷನನ್ನು ಪ್ರಮೋಟ್ ಮಾಡಬೇಕು. ಎಸ್, ಇಟ್ ಇಸ್ ಟ್ರೂ ಆ್ಯಕ್ಚುಲಿ, ಬಟ್ ದ ಥಿಂಗ್ ಈಸ್ ಫಂಡಿಂಗ್ ಪ್ರಾಬ್ಲಮ್ನ ಆಧಾರದ ಫಂಡಿಂಗ್ ಮೇಲೆ ಕಂಪ್ಲೀಟಾಗಿ ಡಿಪೆಂಡೆನ್ಸಿಯನ್ನು ತೋರಿಸ್ತಾ ಇರ್ತವೆ. ಸೊ ಆಲ್ಮೋಸ್ಟ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳು, ಹೈಯರ್ ಎಜುಕೇಷನ್ ಅಂತ ಬಂದಾಗ ಗೌರ್ಮೆಂಟ್ ಕಾಲೇಜ್ ಅಂತ ನೋಡ್ತೀವಿ, ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ನೋಡ್ತೀವಿ, ಇದೆಲ್ಲನೂ ಸಹ ಏನಾಗುತ್ತೆ, ಗೌರ್ಮೆಂಟ್ ಫಂಡಿಂಗ್ಸ್ ಮೇಲೆ ತುಂಬ ಡಿಪೆಂಡೆನ್ಸಿಯನ್ನು ತೋರಿಸ್ತಾ ಇರುತ್ತೆ ಅಂತ ಗಮನಿಸುವಂಥದ್ದು. ಸೊ ಇದರ ಆಧಾರದ ಮೇಲೆ ನಾವು ಆ ಐಡಿಯಾಸ್ಗಳನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನು ಇವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಇದೊಂದು ಡಿಸ್ಟರ್ಬಿಂಗ್ ರಿಯಾಲಿಟಿ ಅಂತ ನಾವು ಹೇಳ್ಬೋದು. ಯಾಕಂತಂದರೆ ಇವಾಗ ಸೆಂಟ್ರಲಿ ರೆಗ್ಯುಲೇಷನ್ ಆಗ್ತಾ ಇರುವಂಥ ಒಂದು ಕಂಡೀಷನ್ ನೋಡ್ತಾ ಇದ್ವಿ. ಪರ್ಟಿಕ್ಯುಲರ್ಲಿ ಇವಾಗ ಯಾವುದೇ ಒಂದು ಕರಿಕ್ಯುಲಮ್ ಆ್ಯಕ್ಟಿವಿಟೀಸ್ ಇರ್ಬೋದು ಅಥವಾ ರೀಡಿಂಗ್ ಲಿಸ್ಟ್ ಇರ್ಬೋದು, ಇವುಗಳೆಲ್ಲ ಅಕಾಡೆಮಿಕ್ಸನ್ನು ಇವಾಗ ಸೆಂಟ್ರಲ್ ಗೌರ್ಮೆಂಟ್ ರೆಗ್ಯುಲೇಟ್ ಆಗ್ತಾ ಇರೋದನ್ನು ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ಇದರ ಆಧಾರದ ಮೇಲೆ ಒಂದು ಏನಾದರೂ ಅನ್ಕನ್ವೆನ್ಷನಲ್ ಆಗಿರುವಂಥ ರಿಸರ್ಚನ್ನು ಮಾಡಬೇಕು ಅಂತಂದರೆ ಇಂಡಿಪೆಂಡೆನ್ಸಿಯನ್ನು ನಾವು ತೋರಿಸ್ಬೇಕಾಗುತ್ತೆ, ಅದರ ಒಂದು ಎಕ್ಸೆಪ್ಷನನ್ನು ತೋರಿಸ್ಬೇಕಾಗುತ್ತೆ ಅಂತ. ಕೆಲವೊಂದಿಷ್ಟು ಸರ್ತಿ ಏನಾಗುತ್ತೆ, ನೀವು JNU ಇರ್ತಕ್ಕಂಥ ಕಾಲೇಜಸ್ಗಳೆಲ್ಲ ನೋಡಿದಾಗ ಅಲ್ಲಿ ಟೀಚರ್ಸ್ಗಳು ಎಷ್ಟು ಸ್ಟ್ರಾಂಗ್ ಇರ್ತಾರೆ, ಸ್ಟೂಡೆಂಟ್ಸ್ಗಳು ಎಷ್ಟು ಸ್ಟ್ರಾಂಗ್ ಇರ್ತಾರೆ. ಯಾಕೆಂದರೆ ಆರ್ಟ್ ಅಥವಾ ಹ್ಯುಮ್ಯಾನಿಟಿ ಬ್ಯಾಕ್ಗ್ರೌಂಡ್ಸ್ ಅಂತ ನೋಡಿದಾಗ ಅವರು ಯಾವ ರೀತಿ ಅಂತ ಬೋಲ್ಡ್ ಸ್ಟೇಟ್ಮೆಂಟ್ಸ್ಗಳನ್ನು ಕೊಡ್ತಾರೆ. ಬಟ್ ನೀವು ನೋಡ್ಬೋದು, ಈ 1-2 ಇಯರ್ಸ್ ಬ್ಯಾಕಲ್ಲಿ ಕನ್ಸಿಡರೇಷನನ್ನು ನೋಡಿದಾಗ ಅಲ್ಲಿ ಸ್ಟೂಡೆಂಟ್ಸ್ಗಳು ಕೊಡ್ತಾ ಇರುವಂಥ ಸ್ಟೇಟ್ಮೆಂಟ್ ಮೇಲೂ ಸಹ ಓಕೆ IPC 124 ಇದನ್ನು ಹಾಕೋದ್ರ ಮುಖಾಂತರ ಅವ್ರಿಗೆ ಏನು ಮಾಡ್ತಾಯಿದ್ರು, ಅವರೊಂದು ಎಕ್ಸ್ಪ್ರೆಷನನ್ನು ಸಹ ರಿಸ್ಟ್ರಿಕ್ಟ್ ಮಾಡ್ತಾ ಇರುವಂಥ ಆ್ಯಕ್ಷನನ್ನು ಸಹ ನಾವು ಕಾಣ್ತಾ ಇದ್ದೀವಿ ಅಲ್ವಾ. ಸೊ ಇದರ ಆಧಾರದ ಮೇಲೆ ಪರ್ಟಿಕ್ಯುಲರ್ಲಿ ಈ ಆರ್ಟಿಕಲಲ್ಲಿ ಏನು ಕೊಡ್ತಾ ಇದ್ದಾರೆ, ಜನರಲ್ ಆಗಿ ಒಂದು ಅಕಾಡೆಮಿಕ್ಸಲ್ಲಿ ಇರುವಂಥ ಒಂದು ರಿಸರ್ಚ್ ಆ್ಯಕ್ಟಿವಿಟೀಸ್ಗಳಾಗಿರ್ಬೋದು. ಸೊ ಅವರು ತಮ್ಮ ಒಂದು ಫ್ರೀಡಮ್ನ ಮುಖಾಂತರ ಇನ್ನೂ ಎಕ್ಸೆಲ್ ಮಾಡ್ಬೋದು. ಬೇಸಿಕ್ ಐಡಿಯಾಸನ್ನು ವೈಲೇಷನ್ ಮಾಡೋದ್ರ ಮುಖಾಂತರ, ಕ್ವಶನ್ ಮಾಡ್ತಕ್ಕಂಥ ಒಂದು ಅಥಾರಿಟಿಯನ್ನು ರೇಸ್ ಮಾಡೋದ್ರ ಮುಖಾಂತರ ಅವ್ರಿಗೊಂದು ಇಂಪಾರ್ಟೆನ್ಸನ್ನು ಕೊಡಬೇಕು, ಅಂದರೆ ಪರ್ಟಿಕ್ಯುಲರ್ಲಿ ಅವ್ರಿಗೊಂದು ಅಟಾನಮಿಯನ್ನು ಕೊಡಬೇಕು ಅಂತ ಗಮನ ಹರಿಸ್ತಾ ಇದ್ದೀವಿ. ಸೊ ಅಟಾನಮಿ ವರ್ಸಸ್ ಅಕೌಂಟಬಿಲಿಟಿ ಒಂದು ಕಂಟೆಕ್ಸ್ನ ಆಧಾರದ ಮೇಲೂ ಸಹ ಸೇಮ್ ಪಾಯಿಂಟ್ಸನ್ನು ಇವ್ರು ಏನು ಮಾಡ್ತಾ ಇದ್ದಾರೆ. ಸೊ ಹೇಗೆ ಅಲ್ಲಿ ಒಂದು ಫ್ರೀಡಮ್ ಅವಶ್ಯಕತೆ ಇದೆ, ಸ್ಟೂಡೆಂಟ್ಸು ಮತ್ತು ಸೊಸೈಟಿಗೂ ಸಹ ಬೆನಿಫಿಟ್ ಆಗುವಂಥ ಒಂದು ಗವರ್ನೆನ್ಸ್ ಸಿಸ್ಟಮನ್ನು ನಾವು ಇಲ್ಲಿ ತರಬೇಕು. ಅಂದರೆ ಅಡ್ಮಿನಿಸ್ಟ್ರೇಷನ್ ವೈಸ್ ಆಗಿರ್ಬೋದು, ಫೈನಾನ್ಷಿಯಲ್ ಆಸ್ಪೆಕ್ಟ್ ಆಗ್ಬೋದು, ಅಕಾಡೆಮಿಕ್ ಅನಾಟಮಿ ಆಗಿರ್ಬೋದು, ಇವುಗಳನ್ನೆಲ್ಲ ನಾವು ಕಂಪ್ಲೀಟಾಗಿ ಕನ್ಸಿಡರ್ ಮಾಡಬೇಕು ಅಂತಂದರೆ ಸೊ ಒಂದು ಫ್ರೀ ಸ್ಪೇಸನ್ನು ಕೊಡಬೇಕು. ಯಾಕೆಂದರೆ ಇವಾಗ ಪರ್ಟಿಕ್ಯುಲರ್ಲಿ ಇದು ಒಂದು UGC ಅಂತ ಹೇಳಿದ್ನಲ್ಲ, UGCಯ ಒಂದು ಕಂಟ್ರೋಲ್ ನಡಿಯಲ್ಲಿ ಬರುತ್ತೆ ಅಂತ ನಾವು ಗಮನಿಸ್ತಾ ಇದ್ದೀವಿ. ಸೊ ಇಲ್ಲಿ ಒಂದು ಲಿಬರ್ಟಿಯನ್ನು ಕೊಡಬೇಕು ಅಂತ. ಸೊ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಾವು ಕಂಪ್ಯಾರಿಸನನ್ನು ಮಾಡಿದಾಗ ಬೇರೆ ಬೇರೆ ಒಂದು ರಿಸ್ಟ್ರಿಕ್ಷನ್ಸ್ಗಳು ಯಾವ ರೀತಿಯಾಗಿ ರಿಮೂವ್ ಆಗಿರುವಂಥ ಒಂದು ಸ್ಟೇಟಸ್ಗಳನ್ನು ಕೊಡ್ತಾ ಇದ್ದಾರೆ. ಅಲ್ಲಿರುವಂಥ ಒಂದು ಡೆಮೋಕ್ರಸೀಸ್ ನಡಿನಲ್ಲಿ ಅರ್ಜೆಂಟೀನಾ ಆಗಿರ್ಬೋದು, ಹಂಗೇರಿ ಆಗಿರ್ಬೋದು, ಸೊ ಟರ್ಕಿ ಆಗಿರ್ಬೋದು. ಸೊ ಈ ರೀತಿಯಾಗಿ ಬಟ್ ಅಥಾರಿಟೇರಿಯನ್ ಸ್ಟೇಟ್ಸ್ ಅಂತ ನೋಡಿದಾಗ ನಾವು ಚೈನಾ ಮತ್ತು ರಷ್ಯಾ ಅಂತ ಗಮನಿಸ್ತೀವಿ. ಸೊ ಇದರ ಆಧಾರದ ಮೇಲೆ ಈವನ್ US ಸಹ ಟ್ರೆಡಿಷನಲಿ ಮತ್ತು ಅಕಾಡೆಮಿಕ್ ಫ್ರೀಡಮ್ಸ್ಗೆ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡ್ತಾ ಇರೋದ್ರಿಂದ ಸಹ ಅವರು ಟೆಕ್ನಾಲಜಿ ವೈಸ್ ಆಗಿರ್ಬೋದು ಅದು ಅಡ್ವಾನ್ಸ್ಮೆಂಟನ್ನು ತೋರಿಸಲಿಕ್ಕೆ ಇದೇ ಸಾಧ್ಯ. ಯಾಕೆಂದರೆ ಅಲ್ಲಿ ಗೌರ್ಮೆಂಟ್ ರಿಸ್ಟ್ರಿಕ್ಷನ್ ಸ್ವಲ್ಪ ಕಡಿಮೆ ಇದೆ. ದೇ ಆರ್ ಟಾಕಿಂಗ್ ಅಬೌಟ್ ಗೌರ್ಮೆಂಟ್ ರಿಸ್ಟ್ರಿಕ್ಷನ್ಸ್ ಇನ್ ಅಕಾಡೆಮಿಕ್ಸ್ ಅಂತ. ಸೊ ಇದರ ಆಧಾರದ ಮೇಲೆ ಸೊ ಈ ಆರ್ಟಿಕಲ್ನ ಒಂದು ಕನ್ಸಿಡ್ರೇಷನ್ ಅಂದರೆ ಮೇಜರ್ಲಿ ಇವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಒಂದು
ಕ್ರಿಟಿಸಿಸಮ್ ಅಂತಕ್ಕಂಥ ಫಿಯರ್ ಸಿಗುತ್ತೆ ಅನ್ನುವಂಥ ಗೌರ್ಮೆಂಟ್ ಯಾಕೆ ಸಪ್ರೆಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಅಂದರೆ ಗೌರ್ಮೆಂಟ್ ಯಾಕೆ ಯೂನಿವರ್ಸಿಟೀಸನ್ನು ಕಂಟ್ರೋಲ್ ಮಾಡುತ್ತೆ. ಸೊ ನಾವೆಲ್ಲ ಹೇಳ್ತಾ ಇದ್ದೀವಿ ಇಶ್ಯೂ ಈ ರೀತಿಯಾಗಿದೆ ಅಂತ. ನೋಡಿ ಫಿಯರ್ ಆಫ್ ಕ್ರಿಟಿಸಿಸಮ್ ಆರ್ ಡಿಸೆಂಟ್ ಅಂತ ಹೇಳ್ಬೋದು. ಸೊ ಈವನ್ ಡಿಸೈರ್ ಫಾರ್ ದಿ ಐಡಿಯಾಲಜಿಕಲ್ ಕನ್ಸಿಡರೇಷನ್, ಐಡಿಯಾಲಜಿಕಲ್ ಕನ್ಫರ್ಮಿಟಿಯನ್ನು ಇಲ್ಲಿ ತರಬೇಕು ಅನ್ನುವಂಥದ್ದಾಗಲಿ. ಸೊ ಯೂನಿವರ್ಸಿಟೀಸ್ ಫೈನಾನ್ಷಿಯಲ್ ಡಿಪೆಂಡೆನ್ಸ್ ಸ್ಟೇಟ್ ಮೇಲೆ ಇರೋದ್ರಿಂದ ಈ ರೀತಿಯಂಥ ಆ್ಯಕ್ಷನ್ಸ್ಗಳು ನಡೀತಾ ಇದ್ದಾವೆ ಅನ್ನುವಂಥದ್ದನ್ನು ಸಹ ಗಮನಿಸುವಂಥದ್ದು. ಸೊ ಆ ಥರ ಅವರು ಇಲ್ಲಿರುವಂಥ ಒಂದು ಕೋರ್ ಕಂಡೀಷನನ್ನು ಯಾವ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂತಂದರೆ, ನಾವು ಇಲ್ಲಿ ಟೀಚಿಂಗಲ್ಲಿ ಅಡ್ವಾನ್ಸ್ಮೆಂಟನ್ನು ತೋರಿಸ್ಬೇಕು ಅಥವಾ ರಿಸರ್ಚ್ ನಡಿನಲ್ಲಿ ಅಡ್ವಾನ್ಸ್ಮೆಂಟನ್ನು ತೋರಿಸ್ಬೇಕು ಅಂತಂದರೆ ಟೀಚರ್ಸು ಸಫರ್ ಆಗ್ತಾರೆ, ಈವನ್ ಟೀಚಿಂಗು ಸಫರ್ ಆಗುತ್ತೆ. ಸ್ಟೂಡೆಂಟ್ಸ್ಗಳ ಒಂದು ಲರ್ನಿಂಗ್ ಏನಿರುತ್ತಲ್ಲ ಅಥವಾ ಅವರ ಒಂದು ಅನಾಲಿಟಿಕಲ್ ಅಂಡರ್ಸ್ಟ್ಯಾಂಡಿಂಗ್, ಕ್ರಿಟಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಆಗುತ್ತೆ ಅನ್ನುವಂಥದ್ದನ್ನು ಸಹ ಗಮನಿಸ್ಬೋದು. ಈವನ್ ರಿಸರ್ಚ್ಗೆ ಸಂಬಂಧಪಟ್ಟಂತೆಯೂ ಸಹ ನಾವು ಹೆಚ್ಚು ಇನೋವೇಷನ್ಸನ್ನು ಮಾಡಲಿಕ್ಕಾಗಲ್ಲ. ಸೊ ಇವಾಗ ಹೆಚ್ಚೊಂದು ಬ್ರೇಕ್ ಥ್ರೂ ಅನ್ನ ಮಾಡಲಿಕ್ಕಾಗಂಗಿಲ್ಲ. ಓಕೆನಾ. ಸೊ ಯಾರು ಮಾಡಿರೋಂಥ ಕಂಡೀಷನ್ ನಾವಿಲ್ಲಿ ಕ್ರಿಯೇಟ್ ಮಾಡಲಿಕ್ಕಾಗಲ್ಲ, ಅಂದರೆ ಎಕ್ಸ್ಟ್ರಾರ್ಡಿನರಿ ಥಿಂಗ್ಸ್ ನಾವಿಲ್ಲಿ ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈವನ್ ಸೊಸೈಟಿ, ಎಕನಾಮಿ, ಡೆಮೋಕ್ರಸಿನೂ ಸಹ ತನ್ನ ಒಂದು ಕಂಡೀಷನನ್ನು ಲಾಂಗ್ ಟರ್ಮಲ್ಲಿ ಲೂಸ್ ಮಾಡ್ಕೋತಾ ಇದೆ ಅನ್ನುವಂಥ ಕಂಟೆಕ್ಸ್ಟನ್ನು ಈ ಒಂದು ಕೋರ್ ಇನ್ಫಾರ್ಮೇಷನ್ ಮುಖಾಂತರ. ಸೊ ಇಶ್ಯೂ ಯಾವ ರೀತಿಯಾಗಿದೆ ಅಂತ ನಿಮ್ಗೆ ಕ್ಲಿಯರ್ ಆಗಿದೆ ಅಲ್ವಾ. ಸೊ ನಿಮ್ಗೆ ಏನು ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಒಂದು ಅಂಡರ್ಸ್ಟ್ಯಾಂಡಿಂಗ್ನ ಮುಖಾಂತರ ಒಂದು 4 ಪಾಯಿಂಟ್ಸನ್ನು ನೀವು ಇದರಿಂದ ಬರೆದಿಟ್ಕೋಬೋದು. ಫೈನಲಿ ಇದು ಯಾವ ರೀತಿಯಾಗಿ ನಮ್ಮೊಂದು ಅಕಾಡೆಮಿಕ್ಸ್ ರಿಲೇಟೆಡ್ ಇರ್ತಕ್ಕಂಥ ಅಡ್ವಾನ್ಸ್ಮೆಂಟನ್ನು, ಇನೋವೇಷನ್ಸನ್ನು ಪ್ರೊಹಿಬಿಟ್ ಮಾಡ್ತಾ ಇದೆ, ತಡೆ ಹಾಕ್ತಾ ಇದೆ. ಸೊ ಅದರ್ ಆಸ್ಪೆಕ್ಟ್ ನಡಿನಲ್ಲೂ ಸಹ ಫಂಡಿಂಗ್ ಮೇಲೆ ಬಹಳ ಡಿಪೆಂಡೆನ್ಸಿನೂ ಸಹ ಇದು ತೋರಿಸ್ತಾ ಇದೆ. ಸೊ ಫ್ರೀಡಮ್ ಅನ್ನೋ ಒಂದು ಅವಶ್ಯಕತೆ ಇದೆ ಅಂತ ಹೇಳ್ಬೋದು. ಇದು ನಿಮಗೆ ಇವತ್ತು ಡಿಸ್ಕಸ್ ಮಾಡಿರುವಂಥ ಆರ್ಟಿಕಲ್ಸ್ಗಳು. ಇವತ್ತಿನ ಒಂದು ಆರ್ಟಿಕಲ್ನ ಆಧಾರದ ಮೇಲೆ ಒಂದು ಕ್ವಶನನ್ನು ಫ್ರೇಮ್ ಮಾಡಲಾಗಿದೆ. ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ಗೆ ಸಂಬಂಧಪಟ್ಟಂತೆ. ಓಕೆ, 2006 ಒಂದು ಶೆಡ್ಯೂಲ್ಡ್ ಟ್ರೈಬ್ಸ್ ಆ್ಯಂಡ್ ಅದರ್ ಟ್ರೆಡಿಷನಲ್ ಫಾರೆಸ್ಟ್ ಡ್ವೆಲ್ಲರ್ ಆ್ಯಕ್ಟ್ಗೆ ಸಂಬಂಧಪಟ್ಟಂತೆ ಈ ಒಂದು ಆರ್ಟಿಕಲ್ ಇದೆ, ಈ ಒಂದು ಕ್ವಶನ್ ಇದೆ. ಇಲ್ಲಿ 3 ಸ್ಟೇಟ್ಮೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಅಗೇನ್ 4 ಆಪ್ಷನ್ಸ್ಗಳಿದ್ದಾವೆ. 3 ಸ್ಟೇಟ್ಮೆಂಟ್ಸ್ ನಡಿಯಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಕರೆಕ್ಟ್ ಆನ್ಸರನ್ನು ಹುಡುಕಿ ಅಂತ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇದು ಯಾವುದೇ ನೆಗೆಟಿವ್ ಸ್ಟೇಟ್ಮೆಂಟ್ ಆಸ್ಕಿಂಗ್ ಕ್ವಶನ್ ಅಲ್ಲ, ಆ ಥರ ರಿವರ್ಸ್ ಫ್ರೇಮ್ ಮಾಡಿರೋ ಕ್ವಶನ್ ಅಲ್ಲ, ಸ್ಟ್ರೇಟ್ ಫಾರ್ವರ್ಡ್ ಕೇಳ್ತಾ ಇದ್ದಾರೆ. ಕರೆಕ್ಟ್ ಆನ್ಸರ್ಸ್ಗಳು ಯಾವ ರೀತಿಯಾಗಿದೆ ಅಂತ ಇಲ್ಲಿ ಕೇಳಿದ್ದಾರೆ ಅಲ್ವಾ. ಸೊ ಇದು ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಫಾರೆಸ್ಟ್ ರೈಟ್ಗೆ ಸಂಬಂಧಪಟ್ಟಂತೆ ಆಲ್ರೆಡಿ ಇದ್ರ ಬಗ್ಗೆ ನಾವು ಡಿಸ್ಕಷನನ್ನು ಮಾಡಿರುವಂಥದ್ದು. ಸೊ ಒಂದು ಸರ್ತಿ ನಿಮಗೆ ಕಾಣುತ್ತೆ ಅನ್ಕೋತೀನಿ, ಇನ್ನೊಂದು ಸ್ವಲ್ಪ ಝೂಮ್ ಮಾಡ್ತೀನಿ. ಸೊ ಇದು ಡಿಸ್ಪ್ಲೇ ಆಗಿರುತ್ತೆ. ಸೊ ಇದರ ಆಧಾರದ ಮೇಲೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ಸೊ ಇವತ್ತು ಡಿಸ್ಕಸ್ ಮಾಡಿರುವಂಥ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ನಿಮಗೆ ಕೇಳಿರುವಂಥ ಈ 2 ಕ್ವಶನನ್ನು ಕೇಳ್ತಾ ಇದ್ದೀನಿ. ಇದೊಂದು ಕ್ವಶನ್ಗೆ ಆನ್ಸರನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಮಾಡಬೇಕು. ಇನ್ನೊಂದು ಸೆಕ್ಯುಲರ್ ಅನ್ನುವಂಥ ಟರ್ಮನ್ನು ಯಾವ ತಿದ್ದುಪಡಿಯ ಮುಖಾಂತರ ನಾವು ಸಂವಿಧಾನದಲ್ಲಿ ಆ್ಯಡ್ ಮಾಡಿದ್ದೀವಿ, ಪರ್ಟಿಕ್ಯುಲರ್ಲಿ PTK ಪ್ರಿಯಾಂಬಲ್ದಲ್ಲಿ ಆ್ಯಡ್ ಮಾಡಿದರೆ, ಇದರೊಂದಿಗೆ ಇನ್ನೂ 2 ವರ್ಡ್ಗಳಿದ್ದಾವೆ. ಸೊ ಅವುಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಇದಕ್ಕೂ ಸಹ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.